ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಭಾರತೀಯ ಸಂಸ್ಕೃತಿಗೆ ಮಹತ್ವ ಕೊಡುತ್ತಿರುವಂತಹ ನಮ್ಮ ಶಾಲಾ ಸಂಪ್ರದಾಯದಂತೆ ನಿತ್ಯ ಪಂಚಾಂಗ ಪಠಣದಲ್ಲಿ ಸ್ವದೇಶಿ ದಿನಾಂಕ, ಅಮೃತ ವಚನ ಹಾಗೂ ಸುಭಾಷಿತವನ್ನು ವಾಚಿಸಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳಾದ ತಾರುಣ್ಯ KS, ತನ್ಮಯಿ SR ಹಾಗೂ ಪೃಥ್ವಿ ಕೃಷ್ಣ. ಸ್ವದೇಶಿ ದಿನಾಂಕ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ ಪೌಷ ಮಾಸದ ಹೇಮಂತ ಋತು ಶುಕ್ಲ ಪಕ್ಷದ ನವಮಿ ತಿಥಿ ಸೋಮವಾರ ನಿತ್ಯ ನಕ್ಷತ್ರ ರೇವತಿ. Thought for the day. Education is the foundation upon which we build our future. It's the key that unlocks the door of opportunities, the spark that ignites the flame of knowledge, and the bridge that connects our dreams. ಶುಭಾಷಿತಃ. ಇಂದ್ರಂ ಮಿತ್ರಂ ವರುಣಂ ಅಗ್ನಿಮಾಹುರಥೋ ದಿವ್ಯಸ್ಯ ಸುಪರ್ಣೋ ಗರುತ್ಮಾನ್ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹುಃ. ಇದು ಋಗ್ವೇದದ ಪ್ರಥಮ ಮಂಡಲದ 164ನೆಯ ಸೂಕ್ತದ 46ನೆಯ ಮಂತ್ರ. ಇದರ ಅರ್ಥ: ಅವನು ದಿವ್ಯಗುಣಗಳನ್ನು ಹೊಂದಿರುವವನು, ಶೋಭನಗತಿಯುಕ್ತನು, ಮಹಾನ್ ಆತ್ಮವಂತನೂ ಆಗಿದ್ದಾನೆ. ಬುದ್ಧಿವಂತರಾದ ಜನರು ಒಬ್ಬನೇ ಆಗಿರುವ ಅವನನ್ನು ಬಹುವಿಧ ಹೆಸರುಗಳಿಂದ ಹೇಳುತ್ತಾರೆ. ಅವನನ್ನು ಪರಮೇಶ್ವರ್ಯ ಸಂಪನ್ನನೆಂದು, ಅಗ್ರಣಿಯೆಂದು ಕರೆಯುತ್ತಾರೆ ಮತ್ತು ಆ ಅಗ್ರಣಿಯನ್ನೇ ಯಮನೆಂದು, ಅಂತರಿಕ್ಷದಲ್ಲಿ ಚಲಿಸುವವನೆಂದು ಹೇಳುತ್ತಾರೆ. Thank you, students. Every great event begins with a heartfelt welcome. To do the honors, I invite our respected secretary of this institution, Shri Krishna Prasad Kedilaya sir, to address the gathering and share their vision. ಘೋಷ್ ಗ್ರೂಪ್ ಉಪವಿಶ. ಎಲ್ಲರಿಗೂ ಸಾಂದೀಪೋತ್ಸವ 2025-26ನ ಸಾಲಿನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ನಮಸ್ಕಾರಗಳನ್ನು, ಸ್ವಾಗತವನ್ನು ತಿಳಿಸುತ್ತಾ, ಈ ಒಂದು ಸಾಂದೀಪನಿ ವಿದ್ಯಾಸಂಸ್ಥೆ 2001ರಲ್ಲಿ ಈಗ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯರಾಮ್ ಕೆದಿಲಾಯರು ಹಾಗೂ 10 ಸಮಾನ ಮನಸ್ಕರು ಸೇರಿಕೊಂಡು ಈ ಒಂದು ನರಿಮುಗರಿನ ಗ್ರಾಮೀಣ ಪರಿಸರದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು, ಈ ಗ್ರಾಮೀಣ ಪರಿಸರವನ್ನು ಬೆಳಗಬೇಕು, ಮಕ್ಕಳ ಒಂದು ಸರ್ವಾಂಗೀಣ ಪ್ರಗತಿಯನ್ನು, ಭಾರತೀಯ ಸಂಸ್ಕೃತಿ ಹಾಗೂ ಸಂಸ್ಕಾರದೊಡನೆ ಮಕ್ಕಳ ಪ್ರಗತಿಯನ್ನು ಸಾಧಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಶಾಲೆಯನ್ನು ಮಾಡಬೇಕು ಅಂತ ಹೇಳುವಂಥ ಆಲೋಚನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಈ ಜಾಗದ ಮಾಲಕರಾದ ಶ್ರೀಯುತ ದಿವಂಗತರಾಗಿದ್ದಾರೆ ಈಗ ತೀರ್ಥರಾಮ ಶೆಟ್ಟಿ, ಇದರ ಪಕ್ಕದ ಜಾಗ ಕೂಡ ಅವರ ಕುಟುಂಬದವರದೇ, ಅವರನ್ನು ಸಂಪರ್ಕಿಸಿದ್ದಾಗ ಈ ಒಂದು ವಿದ್ಯಾಸಂಸ್ಥೆ ಮಾಡಲಿಕ್ಕೆ ಸಂತೋಷದಿಂದ ಉಚಿತವಾಗಿ ಜಾಗವನ್ನು ನೀಡಿದ್ದಾರೆ. ಹಾಗೂ ಕೆಲವೊಂದು ಜಾಗವನ್ನು ನಾವು ಪರ್ಚೇಸ್ ಕೂಡ ಮಾಡಿಕೊಂಡು ಈ ಒಂದು ಶಾಲೆಯನ್ನು ಪ್ರಾರಂಭ ಮಾಡಲಾಯಿತು. 2001 ಜೂನ್ 13ರಂದು ಈ ಒಂದು ಶಾಲೆ ಪ್ರಾರಂಭವಾಯಿತು. ಆ ಬಳಿಕದ 25 ವರ್ಷಗಳಲ್ಲಿ ನಾವು ಬೆಳೆದು ಬಂದ ಹಾದಿ ಅಪಾರ. ಅದಕ್ಕಿಂತ ಮೊದಲು ಗ್ರಾಮ ಪಂಚಾಯತ್ ಕಟ್ಟಡದಲ್ಲಿ ಸಣ್ಣ ಶಿಶು ಮಂದಿರವನ್ನು ಕೂಡ ನಡೆಸ್ಕೊಂಡು ಬರ್ತಾಯಿದ್ರು. ಆ ಬಳಿಕ 2001ರಲ್ಲಿ ಇಲ್ಲಿ ಕಟ್ಟಡ ಆಗಿ ಈ ಒಂದು ಶಾಲೆ ಪ್ರಾರಂಭವಾಯಿತು. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಆಗಬೇಕು, ಭಾರತೀಯ ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ರೂಢಿಸಿಕೊಂಡು ಉತ್ತಮವಾದ ವಿದ್ಯಾರ್ಥಿಗಳಾಗಬೇಕು, ಅದೇ ರೀತಿ ಆಧುನಿಕ ಶಿಕ್ಷಣವನ್ನು ಕೂಡ ಪಡೆದು ಸಮಾಜಕ್ಕೆ ಉತ್ತಮವಾದ ಆಸ್ತಿಯಾಗಿ ಬರಬೇಕು, ಕುಟುಂಬಕ್ಕೆ ಒಳ್ಳೆಯ ಆಸ್ತಿಯಾಗಿ ಬರಬೇಕು ಅಂತ ಹೇಳುವಂತಹ ಮಕ್ಕಳು ಬರಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಶಾಲೆಯನ್ನು ಪ್ರಾರಂಭವಾಯಿತು. ಈ ನಿಟ್ಟಿನಲ್ಲಿ ಹಲವಾರು ಗಣ್ಯರು ಈ ಒಂದು ನಮ್ಮ ಒಂದು ಶಾಲೆಯ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಮಕ್ಕಳ ಒಂದು ಆಂತರಿಕ ಹಾಗೂ ಬಾಹ್ಯ ಬೆಳವಣಿಗೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ.
SSLCಯಲ್ಲಿ ಹೇಳಬೇಕಾದ್ರೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಶಾಲೆ 100% ಫಲಿತಾಂಶವನ್ನು ದಾಖಲಿಸ್ತಾ ಬಂದಿದೆ. ಹಲವು ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಹಾಗೂ ರ್ಯಾಂಕಿನೊಡನೆ ಈ ಒಂದು ಸಂಸ್ಥೆಯಲ್ಲಿ ತಮ್ಮ ಸಾಧನೆಯನ್ನು ತೋರಿಸಿದ್ದಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಉತ್ತಮವಾದಂತಹ ಒಂದು ಸಾಧನೆಯನ್ನು ದಾಖಲು ಮಾಡಿದ್ದಾರೆ. ಈ ಮಕ್ಕಳ ಒಂದು ಆಂತರಿಕ ಹಾಗೂ ಬಾಹ್ಯ ಬೆಳವಣಿಗೆಗೆ ಪೂರಕವಾಗಿ ನಾವು 2 ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಶಾಲಾ ವತಿಯಿಂದ. ಒಂದು ಶ್ರೀ ಕೃಷ್ಣಾರ್ಪಣಂ ಅನ್ನುವಂತಹ ಒಂದು ಹೆಸರಿನಿಂದ ಮಕ್ಕಳ ಪ್ರತಿಭಾ ದಿನೋತ್ಸವವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಇದು ಮೊನ್ನೆ 20ನೇ ತಾರೀಕಿಗೆ ಈ ಒಂದು ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಲಲಿತ ಕಲೆಗೆ ಪ್ರೋತ್ಸಾಹ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಅದೇ ರೀತಿ ನಮ್ಮ ಮಕ್ಕಳಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಆಯೋಜಿಸಿ ಸುಮಾರು 500ಕ್ಕೂ ಹೆಚ್ಚು ಮಕ್ಕಳು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಈ ಒಂದು ಶಾಲೆಯ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆಯುತ್ತಾರೆ. ಸುಮಾರು 400-500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಆ ದಿನ ಬೇರೆ ಬೇರೆ ಅವರು ಮಾಡಿದಂತಹ ಸಾಧನೆಗೆ ನಾವು ಬಹುಮಾನವನ್ನು ನೀಡಿ ಪುರಸ್ಕಾರವನ್ನು ಮಾಡ್ತೇವೆ. ಅದೇ ರೀತಿ ಈ ಒಂದು ಸಾಂದೀಪೋತ್ಸವ ಅನ್ನುವಂಥ ಈ ಒಂದು ಕಾರ್ಯಕ್ರಮದಲ್ಲಿ, ಹೊನಲು ಬೆಳಕಿನ ಕ್ರೀಡೋತ್ಸವ ವಾರ್ಷಿಕೋತ್ಸವ ಅನ್ನುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಒಂದು ಆತ್ಮವಿಶ್ವಾಸವನ್ನು ತುಂಬಿಸುವಂತಹ ಕಾರ್ಯಕ್ರಮ, ಜೊತೆಗೆ ಅತ್ಯುತ್ತಮವಾಗಿ ಸಾಧನೆ ಮಾಡಿದಂತಹ ಮಕ್ಕಳನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತೇವೆ. ಈ ಒಂದು ಸಾಂದೀಪೋತ್ಸವದಲ್ಲಿ, ಈ ಒಂದು ಕ್ರೀಡೋತ್ಸವ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳನ್ನು ಕೇವಲ 10 ದಿನದಲ್ಲಿ ನಾವು ಮಕ್ಕಳನ್ನು ಬೇರೆ ಬೇರೆ ಸ್ಪರ್ಧೆಗೆ ಆಯೋಜನೆಯನ್ನು ಅದಕ್ಕೆ ಅವರನ್ನು ತಯಾರು ಮಾಡ್ತೇವೆ. ಈ ಒಂದು ಸಂದರ್ಭದಲ್ಲಿ ಮಕ್ಕಳು ಎಷ್ಟು ಪರ್ಫೆಕ್ಷನ್ ತೋರಿಸ್ತಾರೆ ಅಂತ ಹೇಳುವಂಥದ್ದು ಮುಖ್ಯವಲ್ಲ, ಆದರೆ ಅವರಲ್ಲಿ ಎಲ್ಲ ಮಕ್ಕಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸುವ ಮುಖಾಂತರ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಿಸುವಂಥ ಕೆಲಸವನ್ನು ನಮ್ಮ ಶಿಕ್ಷಕರು ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಒಂದು ದೈಹಿಕವಾಗಿ ಮತ್ತು ಆಂತರಿಕವಾಗಿ ಬೆಳೆದಾಗ ಮಾತ್ರ ಮಕ್ಕಳು ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸುವ ಮುಖಾಂತರ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ವೃದ್ಧಿಸುವಂಥ ಕೆಲಸ ಈ ಒಂದು ಕಾರ್ಯಕ್ರಮದಲ್ಲಿ ಆಗ್ತದೆ. ಅದೇ ರೀತಿ ಮಕ್ಕಳು ಕೂಡ ಅಷ್ಟೇ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸುವಂಥ ಕೆಲಸ ಆಗ್ತದೆ. ಹೇಳ್ಬೋದು ಕೆಲವೊಂದು ಎಷ್ಟೋ ಕಾರ್ಯಕ್ರಮ ಇದರಿಂದಾಗಿ ಎಲ್ಲ ಮಕ್ಕಳಿಗೆ ಎಲ್ಲವೂ ಪ್ರಯೋಜನ ಆಗ್ತದೆ ಅಂತ ಹೇಳಿಲ್ಲ. ಈಗ ಬೇರೆ ಬೇರೆ ನಾವು ಯಕ್ಷಗಾನ ಇರ್ಬೋದು, ಅಥವಾ ಸಂಗೀತ ಇರ್ಬೋದು, ಅಥವಾ ಕರಾಟೆ ಇರ್ಬೋದು, ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು. ಮಕ್ಕಳು ಬೇರೆ ಬೇರೆ ಒಂದು ವ್ಯವಸ್ಥೆಯಲ್ಲಿ ಅಭಿರುಚಿಯನ್ನು ಹೊಂದ್ತಾರೆ. ಅವರವರ ಅಭಿರುಚಿಯ ಫೀಲ್ಡನ್ನು ತಗೊಂಡು ಅವರು ಅದರಲ್ಲಿ ಪರಿಪೂರ್ಣರಾಗಲಿಕ್ಕೆ ಈ ಒಂದು ಕಾರ್ಯಕ್ರಮಗಳು ಸಹಾಯ ಆಗ್ತದೆ. ಈ ನಿಟ್ಟಿನಲ್ಲಿ ಒಂದು ಸಾಂದೀಪೋತ್ಸವ 2025-26 ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀಯುತ ಜಯರಾಮ್ ಕಿದ್ಲಾಯರು, ಕಳೆದ 25 ಹಿರಿಯರು, ಕಳೆದ 25 ವರ್ಷಗಳಿಂದ ಈ ಒಂದು ಶಾಲೆಯ ಅಧ್ಯಕ್ಷರಾಗಿ ಈ ಒಂದು ಶಾಲೆಯ ಸರ್ವಾಂಗೀಣ ಬೆಳವಣಿಗೆಗೆ ತನ್ನ ತನು ಬನ ಧನವನ್ನು ಅರ್ಪಿಸಿ ಒಂದು ತಮ್ಮ ಮಕ್ಕಳು ಪ್ರೀತಿಯ ಮಕ್ಕಳು, ಯಾವಾಗಲೂ ತನ್ನ ಮಕ್ಕಳ ಹಾಗೆ ಅವರನ್ನು ನೋಡ್ತಾ ಮಕ್ಕಳ ಬೆಳವಣಿಗೆಯನ್ನು ನೋಡಿ ಸಂತೋಷ ಪಡುವವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆಡಳಿತ ಮಂಡಳಿ, ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಹಿರಿಯರಾದ ಶ್ರೀ SG ಕೃಷ್ಣ ಇವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ಮಂಗಳೂರು, ಇವರು ನಮ್ಮನ್ನು ಒಂದು 7 ಗಂಟೆ ಹೊತ್ತಿಗೆ ಸೇರ್ತೇನೆ, ಬೇರೊಂದು ಕಾರ್ಯಕ್ರಮದ ಒತ್ತಡದಿಂದ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಾವು ಸಣ್ಣ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಮಾನ್ಯ ಸಂಸದರು ಬಂದ ನಂತರ ನಮಗೆ ಇಲ್ಲಿ ಒಂದು ಮಾರ್ಗದ ವ್ಯವಸ್ಥೆ ರೈಲ್ವೆ ಇಲಾಖೆಯಿಂದ ಓವರ್ ಬ್ರಿಡ್ಜ್ ಆಗುವಂಥ ಸಂದರ್ಭದಲ್ಲಿ ನಮ್ಮ ಶಾಲೆಯ ಮಾರ್ಗದ ವ್ಯವಸ್ಥೆ ನಮಗೆ ಸರಿಯಾಗಿರಲಿಲ್ಲ.
ಆ ಸಂದರ್ಭದಲ್ಲಿ ನಮಗೆ ಹೊಸದಾಗಿ ಮಾರ್ಗ ಒಂದು ಆಗಬೇಕಿತ್ತು. ಅಂಥ ಸಂದರ್ಭದಲ್ಲಿ ನಾವು ಮಾನ್ಯ ಸಂಸದರನ್ನು ನಮ್ಮ ಕೇವಲ ಕಾರ್ಯಕರ್ತರ ಮುಖಾಂತರ ಶಿಕ್ಷಕ ರಕ್ಷಕ ಸಂಘದ ರಾಕೇಶ್ ಕೆಡಂಜಿ ಅವರಲ್ಲಿ ಹೇಳಿ, ಆ ಬಳಿಕ ಬೇರೆ ಅವರ ಕಾರ್ಯಕರ್ತರ ಮುಖಾಂತರ ಈ ಒಂದು ಮಾರ್ಗದ ಬಗ್ಗೆ ಹೇಳಿದಾಗ ಅದನ್ನು ಅವರು ಮುತುವರ್ಜಿ ವಹಿಸಿ ಅದಕ್ಕೆ ಬೇಕಾದಂತಹ ಆಫೀಸರ್ಗಳಿಗೆ ಅದನ್ನು ತಿಳಿಸಿ ನಮಗೆ ಇಲ್ಲಿ ಒಂದು ಉತ್ತಮವಾದ ಮಾರ್ಗ ಆಗಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರು ಮುಂದೆ ನಮ್ಮನ್ನು ಸೇರಲಿಕ್ಕಿದ್ದಾರೆ. ಅವರಿಗೆ ಕೂಡ ಅವರ ಅನುಪಸ್ಥಿತಿಯಲ್ಲಿ ಮುಂದೆ ಸ್ವಾಗತ ಹೇಳ್ತಾ ಇದ್ದೇನೆ. ಅವರು ಮುಂದೆ ನಮ್ಮ ಜೊತೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಬಂದಾಗ ಒಂದು ನಿಮಿಷ ನಿಮಗೆ ಸೂಚನೆಗೆ ಹೇಳ್ತಾ ಇದ್ದೇವೆ. ನಾವು ಒಮ್ಮೆ ಅಲ್ಲಿಗೆ ಹೋಗಿ ಮಾರ್ಗವನ್ನು ಉದ್ಘಾಟನೆ ಮಾಡಿ ಆ ಬಳಿಕ ನಾವು ಇಲ್ಲಿ ಪುನಃ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ಆ ಸಮಯದಲ್ಲಿ ಸಣ್ಣ ಮಕ್ಕಳ ಕಾರ್ಯಕ್ರಮಗಳನ್ನು ಕೂಡ ನಡೆಸುವಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದೇವೆ ನಾವು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇನ್ನೋರ್ವರು ಮುಖ್ಯ ಅತಿಥಿಗಳಾಗಿರುವಂಥವರು ಶ್ರೀ ಎಸ್ ಅನಂತಕೃಷ್ಣರಾವ್, ಆಡಳಿತ ಪಾಲುದಾರರು ಶ್ರೀ ವಿಜಯಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರೀಸ್ ಮೂಡಬಿದ್ರೆ, ಅಧ್ಯಕ್ಷರು KCMA ಮಂಗಳೂರು. ಇವರು ಬಹುಶಃ ಇವರು ಮೂಡಬಿದ್ರೆಯಲ್ಲಿದ್ದರೂ ಕೂಡ ನಮ್ಮ ಪುತ್ತೂರಿನವರೇ. ಇವರ ಅಣ್ಣಾದ ಶ್ರೀ ವಿಷ್ಣುಮೂರ್ತಿ ಶೇವರೆಯವರು ಈ ಶಾಲೆ ಪ್ರಾರಂಭವಾದ ಸಂದರ್ಭದಲ್ಲಿ ಸ್ಥಾಪಕ ಸದಸ್ಯರಾಗಿದ್ದಂಥವರು. ಪಕ್ಕದ ಕೋಡಿಪಾಡಿಯಲ್ಲಿ ಇವರ ಜನ್ಮಸ್ಥಳ. ಇವರ ವಿದ್ಯಾಭ್ಯಾಸ ಕೂಡ ಆದದ್ದು ಪುತ್ತೂರಿನಲ್ಲಿ. ಪುತ್ತೂರು ಬೋರ್ಡ್ ಹೈಸ್ಕೂಲ್ನಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಪೂರೈಸಿ SSLC ಆ ಬಳಿಕ ಕಾಲೇಜು ವಿದ್ಯಾಭ್ಯಾಸವನ್ನು ವಿವೇಕಾನಂದ ಕಾಲೇಜಲ್ಲಿ ನಡೆಸಿರ್ತಾರೆ. ಮೂಲತಃ LLB ಕಾನೂನು ಪದವೀಧರರಾದರೂ ಅವರು ಆಯ್ಕೆ ಮಾಡಿಕೊಂಡದ್ದು ಉದ್ಯಮವನ್ನು ತನ್ನ ಭಾವನ ಜೊತೆಗೆ, ಧನಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರೀಸ್ ಅವರ ತನ್ನ ಭಾವನ ಜೊತೆಗೆ ಅದರಲ್ಲಿ ಮೊದಲು ಕೆಲಸ ನಿರ್ವಹಿಸಿ ಆ ಒಂದು ಉದ್ಯಮದ ಎಲ್ಲ ಒಳ ಹೊರಗುಗಳನ್ನು ತಿಳ್ಕೊಂಡು ಆ ಬಳಿಕ ತನ್ನದೇ ಸ್ವಂತ ವಿಜಯಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರೀಸ್ ಎನ್ನುವಂಥದ್ದನ್ನು ಪ್ರಾರಂಭ ಮಾಡಿದರು. ಆ ಬಳಿಕ ಅವರು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಉದ್ಯಮದಲ್ಲಿ ಯಶಸ್ಸನ್ನು ಗಳಿಸ್ತಾ ಹೋದರು. ಸುಮಾರು 300ಕ್ಕೂ ಹೆಚ್ಚು ಕಾರ್ಮಿಕರು ಇವರ ಒಂದು ಕ್ಯಾಶ್ಯೂ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಬೇರೆ ಬೇರೆ ಫರ್ಮ್ಗಳನ್ನು ನಡೆಸ್ತಾ ಇದ್ದಾರೆ. ಕ್ಯಾಶ್ಯೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿರ್ಬೋದು, ಕ್ಯಾಶ್ಯೂ ಕರ್ನಲನ್ನು ಬೇರೆ ಬೇರೆ ಫ್ಯಾಕ್ಟ್ರಿಯವರಿಗೆ ಬೇಕಾದಂಥ ಕ್ಯಾಶ್ಯೂ ಕರ್ನಲನ್ನು ಇಂಪೋರ್ಟ್ ಮಾಡಿಸಿ ಆಫ್ರಿಕಾ ಅಥವಾ ಬೇರೆ ಬೇರೆ ಕಂಟ್ರೀಸ್ಗಳಿಂದ ಇಂಪೋರ್ಟ್ ಮಾಡಿ ಅದನ್ನು ಬೇಕಾದ ಕಚ್ಚಾ ವಸ್ತುವನ್ನು ಪೂರೈಕೆ ಮಾಡುವಂಥದ್ದು. ಅದೇ ರೀತಿ ಇತ್ತೀಚೆಗೆ ರಾಜಸ್ಥಾನದ ಜೈಪುರದಲ್ಲಿ ಕೂಡ ಅವರು ಒಂದು ತನ್ನ ಶಾಖೆಯನ್ನು, ವ್ಯವಹಾರದ ಶಾಖೆಯನ್ನು ತೆರೆದಿದ್ದಾರೆ. ಇದು ಅವರ ಉದ್ಯಮಶೀಲತೆಗೊಂದು ಸಾಕ್ಷಿ ಅಂತೇಳಿ ಹೇಳ್ಬೋದು. ಯಾಕೆಂದರೆ ದಕ್ಷಿಣ ಕನ್ನಡ ಉದ್ಯಮಶೀಲತೆಯಲ್ಲಿ ಇನ್ನಷ್ಟು ಮುಂದೆ ಬರಬೇಕು ಅಂತ ಹೇಳುವಂಥ ಮಾತನ್ನು ಯಾವಾಗಲೂ ನಮ್ಮ ಸಂಸದರು ಹೇಳ್ತಾ ಇದ್ದರು. ಅದಕ್ಕೆ ಪೂರಕವಾಗಿ ಶ್ರೀಯುತ ಅನಂತಕೃಷ್ಣರಾವ್ ಅವರು ಕೆಲಸವನ್ನು ಮಾಡ್ತಾ ಬಿದ್ದಾರೆ. ಅದಲ್ಲದೆ ಮೂಡಬಿದ್ರೆಯಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿಯೂ ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಇತ್ತೀಚೆಗೆ ಒಂದು ದೇವಸ್ಥಾನಕ್ಕೆ ನಾವು ಹೋಗಿದ್ದೇವೆ. ಅದರ ಒಂದು ಬ್ರಹ್ಮಕಲಶ ಆಗಿತ್ತು, ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಅನಿಸ್ತದೆ. ಅದರ ಒಂದು ಜೀರ್ಣೋದ್ಧಾರದ ಒಂದು ನೇತೃತ್ವವನ್ನು ವಹಿಸಿ ಸುಮಾರು 4 ಕೋಟಿಗೂ ಮಿಕ್ಕಿ ಅದರ ಒಂದು ಜೀರ್ಣೋದ್ಧಾರ ಕೆಲಸ ಆಯಿತು. ಅದರಲ್ಲಿ ಕೂಡ ಅದನ್ನು ಯಶಸ್ವಿಯಾಗಿ ಪೂರೈಸಿದವರು. ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಕೆಲಸವನ್ನು ಮಾಡಿದವರು. ಅಷ್ಟಿದ್ರೂ ಕೂಡ ಅವರೊಬ್ಬ ಫ್ಯಾಮಿಲಿ ಮ್ಯಾನ್. ಅವರ ಎಲ್ಲ ಕುಟುಂಬಸ್ಥರನ್ನು ಒಟ್ಟಿಗೆ ಸೇರಿಸಿ ಯಾವುದೇ ಸಂದರ್ಭ ಇರಲಿ ಅವರ ಕಷ್ಟ ವ್ಯವಸ್ಥೆಗಳಲ್ಲಿ ಅವರೊಂದು ಭಾಗಿಯಾಗಿಕೊಂಡು ಅವರಿಗೆ ಧೈರ್ಯವನ್ನು ತುಂಬುವಂಥವರು. ನಾನು ಎಷ್ಟು ಸಮಯದಿಂದ ನೋಡ್ತಾ ಇದ್ದೇನೆ, ಅವರು ಪ್ರತಿ ವರ್ಷ ಒಂದು ಪುಣ್ಯಕ್ಷೇತ್ರಗಳ ದೇಶದ ಪುಣ್ಯಕ್ಷೇತ್ರಗಳ ಒಂದು ಯಾತ್ರೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರ ಕುಟುಂಬದವರನ್ನು ಯಾರನ್ನಾದರೂ ಒಂದು 10 ಜನ 20 ಜನ ಅವರ ಖರ್ಚಿನಲ್ಲೇ ಸ್ವಂತ ಖರ್ಚನ್ನು ಕರೆದುಕೊಂಡು ಹೋಗಿ ಬರುವಂಥವರು. ಅಂತ ಒಂದು ಫ್ಯಾಮಿಲಿ ಮ್ಯಾನ್ ಕೂಡ. ಇಷ್ಟೊಂದು ಉದ್ಯಮಶೀಲತೆ ಏನಿದ್ರು ಕೂಡ ಅವರೊಂದು ಫ್ಯಾಮಿಲಿ ಮ್ಯಾನ್ ಕೂಡ. ಹಾಗೆ ಅಂತ ಶ್ರೀಯುತ ಅನಂತಕೃಷ್ಣರಾವ್ ಅವರು ನಮ್ಮೆಲ್ಲರ ಆತ್ಮೀಯರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಂಸ್ಥೆಯ ನಿರ್ದೇಶಕರಾದ ಶ್ರೀ ವೆಂಕಟಕೃಷ್ಣ KK ಇವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಇನ್ನೋರ್ವರು ಮುಖ್ಯ ಅತಿಥಿಗಳಾಗಿರುವಂಥವರು ನಮ್ಮ ಆತ್ಮೀಯರಾದಂತಹ ಡಾಕ್ಟರ್ ನರಸಿಂಹ ಶರ್ಮಾ ಕೆ ಇವರು. ಪೋಷಕರು ಕೂಡ ಕಳೆದ 9-10 ವರ್ಷಗಳಿಂದ ನಮ್ಮ ಜೊತೆ ಪೋಷಕರಿಗೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಕಾರವನ್ನು, ಬೇರೆ ಬೇರೆ ರೀತಿಯ ಪ್ರೋತ್ಸಾಹಗಳನ್ನು ನೀಡ್ತಾ ಬಂದಿದ್ದವರು ಬರುವಂಥವರು. ಅವರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ, ಅವರ ಒಂದು ಪ್ರೊಫೆಷನಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವರ ಪತ್ನಿ ಯಾವಾಗಲೂ ಶಾಲೆಯ ಆಗು ಹೋಗುಗಳಲ್ಲಿ ಭಾಗವಹಿಸಿ ಸೂಕ್ತವಾದ ಸಲಹೆ ಸೂಚನೆಗಳನ್ನು ನೀಡ್ತಾ ಬರುವಂಥವರು.
ವಿದ್ಯಾಭ್ಯಾಸವನ್ನು ಮುಕ್ಕೂರು ಪ್ರಾಥಮಿಕ ಶಾಲೆ ಇಲ್ಲೇ ಪಕ್ಕ ಕಾಣಿಯೂರಿನಾಚೆ ಸವಣೂರಿನಾಚೆ ಅಲ್ಲಿ ಅವರು ಮುಗಿಸಿದರು. ಆ ಬಳಿಕ ಸತ್ಯಸಾಯಿ ವಿದ್ಯಾಸಂಸ್ಥೆ ಅಳಿಕೆ ಇಲ್ಲಿ ತನ್ನ PUC ವಿದ್ಯಾಭ್ಯಾಸವನ್ನು ಮುಗಿಸಿ KMCಯಲ್ಲಿ MBBS ಮತ್ತು MD ಪದವಿಯನ್ನು ಪಡೆದುಕೊಂಡರು. ಅದೇ ರೀತಿ ಚೆನ್ನೈ ಮೆಡಿಕಲ್ ಕಾಲೇಜ್ ಹಾಗೂ PSG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಕೊಯಂಬತ್ತೂರು ಇಲ್ಲಿ ಕೂಡ ವಿಶೇಷವಾದ ತರಬೇತಿಯನ್ನು ಪಡೆದುಕೊಂಡವರು. ಚರ್ಮರೋಗ ತಜ್ಞರಾಗಿ ಇಲ್ಲಿ ಕಾನಾವು ಸ್ಕಿನ್ ಕ್ಲಿನಿಕ್ ಎಂಬುದನ್ನು ನಡೆಸುವ ಮುಖಾಂತರ ಪುತ್ತೂರಲ್ಲಿ ಜನಜನಿತವಾಗಿದ್ದಾರೆ. IMA ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದಂಥವರು. ಕಳೆದ 20 ವರ್ಷಗಳಿಂದ ಕಾನಾವು ಸ್ಕಿನ್ ಕ್ಲಿನಿಕನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ತಾನು ಕಲಿತಂತಹ ಅಳಿಕೆ ಸತ್ಯಸಾಯಿ ಸೇವಾ ಸಂಸ್ಥೆಯಲ್ಲಿ ಕೂಡ ಅವರು ಉಚಿತವಾದ ಒಂದು ಕನ್ಸಲ್ಟೆಂಟನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಪತ್ನಿ ಸೌಮ್ಯಲಕ್ಷ್ಮಿ, ಮಗಳು ಶರ್ಮಿಲಿ ಅವಳು MBBS ಪದವಿಯನ್ನು ಕಲಿತಾ ಇದ್ದಾಳೆ. ಅದೇ ರೀತಿ ಪೃಥ್ವಿ ಕೃಷ್ಣ ನಮ್ಮ ಶಾಲೆಯಲ್ಲೇ 9ನೇ ತರಗತಿಯಲ್ಲಿ ಕಲಿತಾ ಇದ್ದಾನೆ. ಸರ್, ನಮಗೆ ಅತ್ಯಂತ ಹೆಮ್ಮೆಯಿಂದ ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಶಿವಾನಂದ H ಇವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇನ್ನೋರ್ವ ಅತಿಥಿಗಳಾಗಿ CRP ಪರಮೇಶ್ವರಿ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಶಾಲೆಯ ಶೈಕ್ಷಣಿಕ ವಿಚಾರಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಮಾಹಿತಿ ಅಥವಾ ಯಾವುದೇ ಅವರಿಂದ ನಾವು ಸಹಾಯವನ್ನು ಕೇಳಿದಾಗ ಅವರು ನಮಗೆ ಬೇಕಾದಂತಹ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಶಿಕ್ಷಣ ಇಲಾಖೆ ಮತ್ತು ಇದರ ಕೊಂಡಿಯಾಗಿ ಶಿಕ್ಷಣ ಇಲಾಖೆ ಮತ್ತು ನಮ್ಮ ಶಾಲೆಯ ಕೊಂಡಿಯಾಗಿ ನಮಗೆ ಕೆಲಸ ಮಾಡ್ತಾ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಿಕ್ಷಕಿಯಾದ ಶ್ರೀಮತಿ ಪ್ರಮೀಳಾ G ಇವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವರಾಜ್ ಪಾಟೀಲ್, ಪೋಷಕರು ಬಸವರಾಜ್ ಮಲ್ಲಿಕಾರ್ಜುನ ಪಾಟೀಲ್, ಪ್ರಗತಿಪರ ಕೃಷಿಕರು, IMD ತಾಲೂಕು ವಿಜಯಪುರ. ತಮಗೆಲ್ಲ ಗೊತ್ತಿರ್ಬೋದು, ಸಾಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ನಾವು ಹಾಸ್ಟೆಲ್ ಒಂದು ಶಿಕ್ಷಣವನ್ನು ಕೂಡ ಹಾಸ್ಟೆಲ್ನಲ್ಲಿ ಕೂಡ ಇದ್ದುಕೊಂಡು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಶ್ರೀಯುತರು ನಮ್ಮ ಶಾಲೆಗೆ ಮಕ್ಕಳನ್ನು ನಮ್ಮ ಶಾಲೆಯ ಮೇಲೆ ಪ್ರೀತಿ ಇಟ್ಟು ಹಲವು ಭಾಗಗಳಿಂದ ನಮ್ಮ ವಿದ್ಯಾಸಂಸ್ಥೆಗೆ ಮಕ್ಕಳು ಬರಲು ಪ್ರೇರೇಪಣೆಯನ್ನು ನೀಡಿದ್ದಾರೆ. ಅವರು ಕೂಡ ಪ್ರಗತಿಪರ ಕೃಷಿಕರು ಕೂಡ ಹೌದು. ಅವರು ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿದ್ದಾರೆ, ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರ್, ತಮಗೆ ಹಾರ್ದಿಕವಾದ ಸ್ವಾಗತ. ಶಾಲೆಯ ನಿರ್ದೇಶಕರಾದ ಶ್ರೀ ಸುಬ್ರಯ್ಯ BS ಇವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕಾಗಿ ವಿನಂತಿ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಚಂದ್ರಾಕ್ಷ P ಅವರಿದ್ದಾರೆ. 2005ರಿಂದ 2016 ತನಕ ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವರು. ಕ್ಯೂಟ್ ಸ್ಟೂಡೆಂಟ್, ಚುರುಕಿನ ವಿದ್ಯಾರ್ಥಿ ಅಂತೇಳಿ ಆ ಸಂದರ್ಭದಲ್ಲಿ ಹೆಸರು ಗಳಿಸಿದವರು. ಎಲ್ಲ ಶಿಕ್ಷಕರು ಹೇಳ್ತಾ ಇದ್ದಾರೆ, ಇದ್ದರು ಭಾರಿ ಚುರುಕಿನವರು ಅಂತೇಳಿ. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿದ್ದಾರೆ. ತನ್ನ ಕಾಲೇಜು ವಿದ್ಯಾಭ್ಯಾಸವನ್ನು ಫಿಲೋಮಿನಾ ಕಾಲೇಜಿನಲ್ಲಿ ಮುಗಿಸಿ MSc ಕಂಪ್ಯೂಟರ್ ಸೈನ್ಸ್ನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪ್ರಥಮ ರ್ಯಾಂಕನ್ನು ಪಡೆದು ಗೋಲ್ಡ್ ಮೆಡಲನ್ನು ಗಳಿಸಿದಂಥವರು. ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಇಲ್ಲಿ ಶಾಲೆಯಲ್ಲಿರುವಾಗ ಅಷ್ಟೇ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಹಲವಾರು ಕ್ಯಾಂಪ್ಗಳಲ್ಲಿ ಭಾಗವಹಿಸಿದವರು. ಆ ಬಳಿಕ ರೇಂಜರ್ ಮತ್ತು ರೋವರ್ಸ್ ಇದರಲ್ಲಿ ಕೂಡ ತನ್ನ ಪಾಲ್ಗೊಳ್ಳುವಿಕೆಯನ್ನು ಮಾಡಿ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಂಬೂರಿಯಲ್ಲಿ ರಾಷ್ಟ್ರ ಮಟ್ಟದ ಮೆಸೆಂಜರ್ ಆಫ್ ಪೀಸ್ ಸ್ಟಾರ್ ಅವಾರ್ಡನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ನೀವು ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿರುವಂಥದ್ದು ನಮಗೆ ಅತ್ಯಂತ ಹೆಮ್ಮೆ ವಿಷಯ. ತಮಗೆ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಲಾ ವಿದ್ಯಾರ್ಥಿ ನಾಯಕನಾದ ಸಾತ್ವಿಕ್ PS ಇವರಿಂದ ಮಾಲಾರ್ಪಣೆ. ಅದೇ ರೀತಿ ವೇದಿಕೆಯಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ
ನಮಗೆ ಸೂಕ್ತ ಮಾರ್ಗದರ್ಶನ ಸಲಹೆಯನ್ನು ನೀಡ್ತಾ ಈ ಶಾಲೆಯ ಅಭಿವೃದ್ಧಿಯಲ್ಲಿ ನಮಗೆ ಸಹಕರಿಸ್ತಿರುವಂತಹ ಶಾಲಾ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ಪ್ರಸನ್ನ ಎನ್ ಭಟ್ ಪಂಚವಟಿ ಅವರಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೋಶಾಧಿಕಾರಿಗಳಾದ ಶ್ರೀ ಹರೀಶ್ ಪುತ್ತೂರಾಯ ಆಲಡ್ಕ ಅವರಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಸುಬ್ರಾಯ BS ಜತೆ ಕಾರ್ಯದರ್ಶಿಗಳು, ಶ್ರೀ ವೆಂಕಟಕೃಷ್ಣ KK ನಿರ್ದೇಶಕರು, ಶ್ರೀ SG ಕೃಷ್ಣ ಪುತ್ತೂರು ಹಿರಿಯರು ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಹೊತ್ತು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದ, ಆದರೂ ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. BU ಆಗಿ ಅಥವಾ ಈ ಒಂದು ಕಷ್ಟಕರ ಸಂದರ್ಭದಲ್ಲಿ ಈ ಶಾಲೆಯ ಬಗ್ಗೆ ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿದಂಥವರು ಶ್ರೀ SG ಕೃಷ್ಣ ಪುತ್ತೂರು ಅವರಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬರೆಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಶಿವಾನಂದ H ಅವರು, ಹಿರಣ್ಯ ಗಣಪತಿ ಭಟ್ರು ಈ ಒಂದು ಸ್ಥಾಪಕ ಸದಸ್ಯರು, ಅವರ ಮಗ ಇಲ್ಲಿ ಒಂದು ಗಣಪತಿಯ ಅಂತ ಗುಡಿಯನ್ನು ಶಾಲೆಗೆ ನೀಡಿದವರು, ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಅಶೋಕ್ ಕುಮಾರ್ ಪುತ್ತಿಲ ನಿರ್ದೇಶಕರು ನಮ್ಮ ಶಾಲೆಯ ಎಲ್ಲ ಹಗ್ಗುಗಳಲ್ಲಿ ಭಾಗವಹಿಸ್ತಾರೆ, ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರು ಕೂಡ ಈ ಒಂದು ಸಭೆಯಲ್ಲಿ ಆಗಮಿಸಿದ್ದೀರಿ. ತಮಗೆ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಮಾಪ್ರಸಾದ್ ರೈ ನಡುಬೈಲು, ವರದಿಗಾರರು, ಸುದ್ದಿ ಬಿಡುಗಡೆ ಪುತ್ತೂರು, ವರದಿಗಾರರು ತಾವಿದ್ದೀರಿ. ತಮಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಜೊತೆ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಪ್ರಸನ್ನಕ್ಕೆ ಮುಖ್ಯೋಪಾಧ್ಯಾಯರು, ನಮ್ಮ ಈ ಒಂದು ಶಿಕ್ಷಕರ ಒಂದು ಸಮೂಹದ ನೇತೃತ್ವ ವಹಿಸಿ ಮಾರ್ಗದರ್ಶನ ನೀಡುವವರು. ಸರ್, ತಮಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಸಾತ್ವಿಕ್ PS ಶಾಲಾ ವಿದ್ಯಾರ್ಥಿ ನಾಯಕ ಅವರು ಇದ್ದಾನೆ, ಅವನಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವಿಶೇಷ ಆಹ್ವಾನಿತರಿದ್ದೀರಿ, ಪೋಷಕರಿದ್ದೀರಿ, ದಾನಿಗಳಿದ್ದೀರಿ, ನಮ್ಮ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ತರಬೇತಿಗೊಳಿಸುವಂತಹ ವಿಶೇಷ ಶಿಕ್ಷಕರು ಕೂಡ ತಾವು ಇಲ್ಲಿದ್ದೀರಿ. ತಮಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸಹಕರಿಸುತ್ತಿರುವಂತಹ ಸರ್ಕಾರದ ಶಿಕ್ಷಣ ಇಲಾಖೆ ಜನಪ್ರತಿನಿಧಿಗಳಿರ್ಬೋದು, ಸರ್ಕಾರಿ ಇಲಾಖೆಗಳಿರ್ಬೋದು, ಅದೇ ರೀತಿ ಆರಕ್ಷಕ ಠಾಣೆ ಇರ್ಬೋದು, ಅವರ ಎಲ್ಲ ಪ್ರತಿನಿಧಿಗಳು ಇದ್ದೀರಿ. ತಮಗೆಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಇನ್ನೊಮ್ಮೆ ಬಯಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ದೇವರಲ್ಲಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. Thank you, sir. A hearty welcome to you also. Ghosh or military bands serve mainly for three reasons. One, proper dignity means to render respect and decorum. Second, tradition to escort the honorable guests through Ghosh. And third, morale, which promotes a sense of unity and belongingness. ನಮ್ಮ ಘೋಷ್ ತಂಡದಲ್ಲಿ 85 ವಿದ್ಯಾರ್ಥಿಗಳಿದ್ದು 4 ರಚನೆ ಇದೆ. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಘೋಷ್ ಪ್ರದರ್ಶನ.
Thank you, students. Let's take a moment to reflect our achievements and milestones. This year, we have seen extraordinary growth and success in every field. To take us through the milestone of the year, may I request our respected headmaster, Shri Prasanna K, to present the annual report. Sir, please. ಈ ಸುಂದರ ಶುಭ ಸಂಜೆಯಲ್ಲಿ ನಡೆದಿರುವಂತಹ ಎಲ್ಲರಿಗೂ ಪ್ರೀತಿಯ ನಮಸ್ತೆಗಳು. ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಪೌಷ ಮಾಸ ಶುಕ್ಲ ಪಕ್ಷ ನವಮಿ ತಿಥಿ ದಿನಾಂಕ 29/12/2025 ಸೋಮವಾರ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳ ಕ್ರೀಡೋತ್ಸವ ಮತ್ತು ವಾರ್ಷಿಕೋತ್ಸವ ಸಾಂದೀಪೋತ್ಸವಕ್ಕೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರಿಗೆ ಸಹೃದಯಿ ಪೋಷಕರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ 2025-26 ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಹೆಮ್ಮೆ ಪಡುತ್ತಾ ಇದ್ದೇನೆ. ಈ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಗೌರವಾನ್ವಿತ ಶ್ರೀ ಎಸ್ ಜಯರಾಮ ಕೆದಿಲಾಯರವರೇ, ಮುಂದೆ ನಮ್ಮನ್ನು ಸೇರಿರಲಿರುವ ಮಾನ್ಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರೇ ಹಾಗೂ ಗೌರವಾನ್ವಿತ CR ಮೇಡಮ್ನವರೇ, ಶಾಲಾ ಆಡಳಿತ ಮಂಡಳಿಯ ಗೌರವಾನ್ವಿತ ಕಾರ್ಯದರ್ಶಿಗಳೇ, ಕೋಶಾಧಿಕಾರಿಗಳೇ, ಉಪಾಧ್ಯಕ್ಷರೇ ಹಾಗೂ ಜತೆ ಕಾರ್ಯದರ್ಶಿಯವರೇ, ಶಾಲಾ ಆಡಳಿತ ಮಂಡಳಿಯ ಗೌರವಾನ್ವಿತ ನಿರ್ದೇಶಕರುಗಳೇ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರೇ, ಸಹೋದ್ಯೋಗಿ ಬಂಧುಗಳೇ, ಶಾಲಾ ಹಿರಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳ ಹೆತ್ತವರೇ, ಪೋಷಕರೇ, ಊರ ಪರವೂರ ವಿದ್ಯಾಭಿಮಾನಿಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಶ್ರೀ ಜಯರಾಮ ಕೆದಿಲಾಯ ಶಿಬಿರ ಇವರ ಮಾರ್ಗದರ್ಶನ ಮತ್ತು ದೂರದರ್ಶಿತ್ವದಿಂದ 2001ನೇ ಇಸವಿಯಲ್ಲಿ ಸಾಂದೀಪನಿ ಗ್ರಾಮೀಣ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಗಳು ಸ್ಥಾಪಿಸಲ್ಪಟ್ಟಿತು. ಇಂದು ನಿಮ್ಮೆಲ್ಲರ ಈ ಹೆಮ್ಮೆಯ ಸಂಸ್ಥೆ ಜಿಲ್ಲೆಯ ಅತ್ಯುತ್ತಮ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಎಂಬ ಗೌರವವನ್ನು ಪಡೆದುಕೊಂಡಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ. ಪ್ರಿ-KG, LKG, UKG, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲಾ ವಿಭಾಗಗಳನ್ನು ಒಳಗೊಂಡು ಸಂಸ್ಕಾರಯುತ ಸರ್ವತೋಮುಖ ಪರಿಪೂರ್ಣ ಶಿಕ್ಷಣ ನೀಡುವ ಉದ್ದೇಶವನ್ನು ಹೊಂದಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಪರಮಗುರು ಸಾಂದೀಪನಿ ಮಹರ್ಷಿಗಳ ಪುಣ್ಯತಮ ಹೆಸರಿನಲ್ಲಿ ಪ್ರಕಾಶಿಸುತ್ತಿರುವ ಈ ಸಂಸ್ಥೆಯು ಉಜ್ವಲ ವ್ಯಕ್ತಿತ್ವ ಹಾಗೂ ಸ್ವಸ್ಥ ಸಮಾಜ ನಿರ್ಮಾಣದ ಕನಸಿನೊಂದಿಗೆ ಬೆಳೆಯುತ್ತಿದೆ. ಜ್ಞಾನ ವಿಜ್ಞಾನ ಸಹಿತಂ ಇದು ಸಂಸ್ಥೆಯ ಧ್ಯೇಯವಾಕ್ಯ. ಹಳೆ ಬೇರು ಹೊಸ ಚಿಗುರು ಎಂಬಂತೆ ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕಾರದ ಜೊತೆಗೆ ಆಧುನಿಕ ಶಿಕ್ಷಣವನ್ನು ಶಾಲಾ ಆಡಳಿತ ಮಂಡಳಿಯ ಉತ್ತಮ ಮಾರ್ಗದರ್ಶನದಿಂದ ಪರಿಣಿತ ಶಿಕ್ಷಕ ವೃಂದದವರಿಂದ ನಮ್ಮ ವಿದ್ಯಾರ್ಥಿಗಳು ಪಡೆಯುತ್ತಿದ್ದಾರೆ. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಎಂಬ ಪ್ರಜ್ಞೆಯೊಂದಿಗೆ ತರಗತಿ ಪ್ರವೇಶಿಸುವ ವಿದ್ಯಾರ್ಥಿಗಳು ಓಂಕಾರ, ಧ್ಯಾನ, ಸರಸ್ವತಿ ವಂದನೆ ಸಹಿತವಾದ ವಿಭಿನ್ನ ಪ್ರಾರ್ಥನೆಗಳೊಂದಿಗೆ ದಿನದ ಆರಂಭ ಮಾಡುತ್ತಾರೆ. ಪ್ರತಿ ತರಗತಿಗೆ ನಿತ್ಯ ರಂಗೋಲಿ, ಸ್ವದೇಶಿ ದಿನಾಂಕ ನಮೂದಿಸುವುದು, ಸುಭಾಷಿತಗಳು ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರದ ದೀಪವನ್ನು ಬೆಳಗಿಸುತ್ತದೆ. ಪ್ರತಿ ತರಗತಿಗಳಿಗೆ ಪ್ರಾಚೀನ ಸಾಧಕರ ಹೆಸರನ್ನು ಇರಿಸಿರುವುದು ನಮ್ಮ ವಿದ್ಯಾಸಂಸ್ಥೆಯ ವಿಶೇಷತೆಗಳಲ್ಲಿ ಒಂದಾಗಿದೆ. ಶಾಲಾ ಆಡಳಿತ ಮಂಡಳಿ ವಿಜಯ ಭಾರತಿ ವಿಶ್ವಸ್ತ ಮಂಡಳಿ ರಿಜಿಸ್ಟರ್ಡ್, ಪ್ರವರ್ತಿತ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳು ರಿಜಿಸ್ಟರ್ಡ್. ಶಾಲಾ ಆಡಳಿತ ನಡೆಸುತ್ತಿದ್ದು ಶಾಲಾ ಸ್ಥಾಪಕರಾದ ಶ್ರೀಯುತ ಜಯರಾಮ ಕೆದಿಲಾಯ ಶಿಬಿರ ಇವರು ಅಧ್ಯಕ್ಷರಾಗಿ ಹಾಗೂ ಶ್ರೀ ಕೃಷ್ಣ ಪ್ರಸಾದ್ ಕೆದಿಲಾಯ ಶಾಲಾ ಕಾರ್ಯದರ್ಶಿಯಾಗಿ, ಶ್ರೀ ಪ್ರಸನ್ನ ಎನ್ ಭಟ್ ಪಂಚವಟಿ ಉಪಾಧ್ಯಕ್ಷರಾಗಿ, ಶ್ರೀ ಹರೀಶ್ ಪುತ್ತೂರಾಯ ಆಲಡ್ಕ ಕೋಶಾಧಿಕಾರಿಯಾಗಿ, ಶ್ರೀ ಸುಬ್ರಾಯ BS ಜತೆ ಕಾರ್ಯದರ್ಶಿಯಾಗಿ ಶಾಲಾ ಅಭಿವೃದ್ಧಿಯಲ್ಲಿ ಶ್ರಮಿಸುತ್ತಿದ್ದಾರೆ. ಶ್ರೀ SD ಕೃಷ್ಣ, ಶ್ರೀ ಭಾಸ್ಕರ ಆಚಾರ್ ಹಿಂದಾರ್, ಶ್ರೀ ವೆಂಕಟಕೃಷ್ಣ KK, ಶ್ರೀ ಡಾಕ್ಟರ್ ಶಿವಾನಂದ H, ಶ್ರೀ ಅಶೋಕ್ ಕುಮಾರ್ ಪುತ್ತಿಲ ಶಾಲಾ ಆಡಳಿತ ಮಂಡಳಿಯ ಸಕ್ರಿಯ ನಿರ್ದೇಶಕರುಗಳಾಗಿದ್ದಾರೆ. ಸಿಬ್ಬಂದಿ ವರ್ಗ ಅರಿಸ್ಟಾಟಲ್ ಮಾತಿನಂತೆ ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ಸಿಹಿಯಾಗಿ ಇರುತ್ತದೆ. ಅಂತೆಯೇ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಫಲಭರಿತ ಶಿಕ್ಷಣವನ್ನು ನೀಡುವಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಮುಖ್ಯ ಗುರುಗಳ ಜತೆಯಾಗಿ ಪರಿಣಿತ 44 ಶಿಕ್ಷಕರು ಮತ್ತು ಅನುಭವಿ 29 ಶಿಕ್ಷಕೇತರ ಸಿಬ್ಬಂದಿಗಳು ಶಾಲಾ ಅಭಿವೃದ್ಧಿಗಾಗಿ ಅವಿರತ ಶ್ರಮಿಸುತ್ತಿದ್ದಾರೆ. ಶೈಕ್ಷಣಿಕ ಗುಣಮಟ್ಟ ಮತ್ತು ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಈ ಸಂಸ್ಥೆಯಲ್ಲಿ ಗ್ರಾಮೀಣ ಹಲವು ಪ್ರದೇಶಗಳಿಂದ ವಿದ್ಯಾರ್ಥಿಗಳು ದಾಖಲಾತಿ ಪಡೆದಿರುತ್ತಾರೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ 337, ಪ್ರಾಥಮಿಕ ವಿಭಾಗದಲ್ಲಿ 629 ವಿದ್ಯಾರ್ಥಿಗಳು ಮತ್ತು ಶಿಶು ಮಂದಿರದಲ್ಲಿ 143 ಪುಟಾಣಿಗಳು ಅಧ್ಯಯನ ನಡೆಸುತ್ತಿದ್ದಾರೆ. ಒಟ್ಟು 1109 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ ಎಂದು ತಿಳಿಸಲು ಹರ್ಷಿಸುತ್ತೇನೆ. ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂತೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕರ್ನಾಟಕ ಸರ್ಕಾರದ ಪಠ್ಯವಸ್ತುವನ್ನು ಅಳವಡಿಸಿಕೊಳ್ಳಲಾಗಿದೆ.
ಪಠ್ಯದ ಜತೆ ಪಠ್ಯೇತರ ಚಟುವಟಿಕೆಗಳಾದ ಕರಾಟೆ, ಶಾಸ್ತ್ರೀಯ ಸಂಗೀತ, ಭರತನಾಟ್ಯ, ಸುಗಮ ಸಂಗೀತ, ಕೀಬೋರ್ಡ್, ಯಕ್ಷಗಾನ, ಯೋಗ, ಕಂಪ್ಯೂಟರ್, ಚಿತ್ರಕಲೆ ಹಾಗೂ ವೇದ ಪಾಠ ಕಲಿಕೆಗೆ ಪ್ರತಿ ಮಂಗಳವಾರ ಪರಿಣಿತರಿಂದ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಎಲ್ಲಾ ತರಬೇತುದಾರರಿಗೆ ಹೃತ್ಪೂರ್ವಕ ವಂದನೆಗಳು. ಈ ಶೈಕ್ಷಣಿಕ ವರ್ಷದಿಂದ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಅಬಕಾಸ್ ಮತ್ತು 6ನೇ ತರಗತಿಯಿಂದ 9ನೇ ತರಗತಿಯ ಆಸಕ್ತ ವಿದ್ಯಾರ್ಥಿಗಳಿಗೆ ವೇದ, ಗಣಿತ ಶುಲ್ಕ ಸಹಿತ ತರಬೇತಿಯನ್ನು ನೀಡಲಾಗುತ್ತಿದೆ. ಈ ತರಬೇತಿಯನ್ನು ನೀಡುತ್ತಿರುವ ಜನರೇಷನ್ ನೆಕ್ಸ್ಟ್ನ ಮುಖ್ಯಸ್ಥರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಅನಂತ ವಂದನೆಗಳು. ಶಾಲೆಯು ಆರಂಭದಿಂದಲೇ SLC ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ದಾಖಲಿಸುತ್ತಾ ಬಂದಿದ್ದು, ಕಳೆದ ವರ್ಷ ಅಕ್ಷರ P 616 ಅಂಕಗಳು ಹಾಗೂ ಸಾತ್ವಿಕ್ ರೈ M 615 ಅಂಕಗಳನ್ನು ಪಡೆದು ಪ್ರಥಮ ಹಾಗೂ ದ್ವಿತೀಯ ಸ್ಥಾನಗಳೊಂದಿಗೆ ನಮ್ಮ ವಿದ್ಯಾಸಂಸ್ಥೆಗೆ ಕೀರ್ತಿಯ ಇನ್ನೊಂದು ಗರಿಯನ್ನು ಹೆಚ್ಚಿಸಿರುತ್ತಾರೆ. SLC ಪರೀಕ್ಷೆಯಲ್ಲಿ ಒಟ್ಟು 97 ವಿದ್ಯಾರ್ಥಿಗಳಲ್ಲಿ 36 ವಿದ್ಯಾರ್ಥಿಗಳು ವಿಶೇಷ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ದಿವಂಗತ ಗೋಪಾಲಕೃಷ್ಣ ಕಡಂಬಳೆ ತಯಾರ ದತ್ತಿ ನಿಧಿಯನ್ನು ಅನ್ನಪೂರ್ಣ ಅನ್ನ ಯೋಜನೆಗೆ ಬಳಸಲಾಗುತ್ತಿದೆ ಮತ್ತು ಶ್ರೀ ರತ್ನಾಕರ ವಾರಂಬಳೆ ತಯ್ಯ ಪಂಜಿಗ ಇವರು ನೀಡುವ ಆರ್ಥಿಕ ಪ್ರೋತ್ಸಾಹದಿಂದ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಮತ್ತು ಪ್ರಶಸ್ತಿ ಫಲಕಗಳನ್ನು ನೀಡಲಾಗುತ್ತಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಡೆಸುವ ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆಯಲ್ಲಿ ಸೀನಿಯರ್ ಗ್ರೇಡ್ ವಿಭಾಗದಲ್ಲಿ 30 ವಿದ್ಯಾರ್ಥಿಗಳು ಹಾಜರಾಗಿರುತ್ತಾರೆ. ಉತ್ತಮ ಫಲಿತಾಂಶವನ್ನು ನಾವು ನಿರೀಕ್ಷಿಸುತ್ತಿದ್ದೇವೆ. ಇವರಿಗೆ ತರಬೇತಿ ನೀಡಿದ ನಮ್ಮ ಚಿತ್ರಕಲಾ ಶಿಕ್ಷಕರಾದ ಶ್ರೀಯುತ ಸುಚೇತ್ ಇವರಿಗೆ ಅಭಿನಂದನೆಗಳು. ಭಾರತ ಸಂಸ್ಕೃತಿ ಪ್ರತಿಷ್ಠಾನ ವತಿಯಿಂದ ನಡೆಸುವ ರಾಮಾಯಣ ಪರೀಕ್ಷೆಯಲ್ಲಿ 129 ವಿದ್ಯಾರ್ಥಿಗಳು ಮತ್ತು 156 ವಿದ್ಯಾರ್ಥಿಗಳು ಮಹಾಭಾರತ ಪರೀಕ್ಷೆಯಲ್ಲಿ ಬರೆದು ಉತ್ತೀರ್ಣರಾಗಿರುತ್ತಾರೆ. ಸೇವೆಯನ್ನೇ ಉದ್ದೇಶವಾಗಿಟ್ಟುಕೊಂಡು ಅದೆಷ್ಟೋ ವಿದ್ಯಾರ್ಥಿಗಳ ಸಂಪೂರ್ಣ ವ್ಯಕ್ತಿತ್ವ ವಿಕಸನಗೊಳಿಸಿದ ಹೆಮ್ಮೆಯ ಸಂಸ್ಥೆ ಭಾರತ ಸ್ಕೌಟ್ಸ್ ಗೈಡ್ ಸಂಸ್ಥೆ. ಪ್ರಸ್ತುತ 18 ಶಿಕ್ಷಕಿಯರು ತರಬೇತಿ ಪಡೆದಿದ್ದು, ಬುಲ್ಬುಲ್, ಕಬ್, ಸ್ಕೌಟ್ ಮತ್ತು ಗೈಡ್ ವಿಭಾಗದಲ್ಲಿ ಒಟ್ಟು 350 ವಿದ್ಯಾರ್ಥಿಗಳಿದ್ದಾರೆ. ಅಲ್ಲದೆ ಕಬ್ ವಿಭಾಗದಲ್ಲಿ 15 ವಿದ್ಯಾರ್ಥಿಗಳು ಚತುರ್ಥ ಚರಣ, ಬುಲ್ಬುಲ್ ವಿಭಾಗದಲ್ಲಿ 29 ವಿದ್ಯಾರ್ಥಿಗಳು ಗೋಲ್ಡನ್ ಆರೋ ಪುರಸ್ಕಾರ ಪಡೆದಿದ್ದು, ಗೈಡ್ ವಿಭಾಗದಲ್ಲಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ಸೌಂದರ್ಯ ರಾಜ್ಯ ಪುರಸ್ಕಾರ ಪಡೆದಿರುತ್ತಾಳೆ. 13 ವಿದ್ಯಾರ್ಥಿನಿಯರು ತೃತೀಯ ಸೋಪಾನ ಪರೀಕ್ಷೆ ಮತ್ತು ಸ್ಕೌಟ್ ವಿಭಾಗದಲ್ಲಿ 15 ವಿದ್ಯಾರ್ಥಿಗಳು ರಾಜ್ಯ ಪುರಸ್ಕಾರವನ್ನು ಪಡೆಯಲು ತಯಾರಿ ನಡೆಸುತ್ತಿದ್ದಾರೆ. ಈ ಶೈಕ್ಷಣಿಕ ವರ್ಷದಲ್ಲಿ ಜಿಲ್ಲಾ ಮಟ್ಟದ ಗೀತಗಾಯನ ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಸ್ಕೌಟ್ ವಿಭಾಗವು ತೃತೀಯ ಸ್ಥಾನ ಪಡೆದಿರುತ್ತದೆ. ಶ್ರೀಯುತ ಮುರಳೀಕೃಷ್ಣ, ಶ್ರೀಮತಿ ಅನಿತಾ ಕೆ ಹಾಗೂ ಅವರ ತಂಡದ ಎಲ್ಲ ಶಿಕ್ಷಕಿಯರ ಕಠಿಣ ಪರಿಶ್ರಮ ಈ ಸಾಧನೆ ಹಿಂದಿದೆ. ಈ ವರ್ಷ ಬನ್ನಿಸ್ ತರಬೇತಿಯನ್ನು 3 ಶಿಕ್ಷಕಿಯರು ಪಡೆದಿದ್ದು, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಶಿಶು ಮಂದಿರದ ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಪಡೆಯಲಿದ್ದಾರೆ. ಸಂಸ್ಥೆಯು ಇತರ ಚಟುವಟಿಕೆಗಳು ನಡೆಸುತ್ತಾ ಬಂದಿದ್ದು, ಶಾಲಾ ಪ್ರಾರಂಭೋತ್ಸವ, ದೀಕ್ಷಾ ಸಮಾರಂಭ, ಶಾಲಾ ಸಂಸತ್ತು, ಶಾಲಾ ಸ್ಥಾಪಕರ ದಿನಾಚರಣೆ, ಗುರುಪೂರ್ಣಿಮೆ, ಸ್ವಾತಂತ್ರ್ಯ ದಿನಾಚರಣೆ, ರಕ್ಷಾಬಂಧನ, ಸಂಸ್ಕೃತ ಸಪ್ತಾಹ, ಶಾರದಾ ಪೂಜೆ, ದೀಪಾವಳಿ, ಬಾಬಾ ಜಯಂತಿ, ಗೀತಾ ಜಯಂತಿ, ವಾರ್ಷಿಕ ಕ್ರೀಡಾಕೂಟ, ಶ್ರೀ ಗಣೇಶ ಚತುರ್ಥಿ ಅಲ್ಲದೆ ವಿಶೇಷವಾಗಿ ಶ್ರೀಕೃಷ್ಣ ಲೀಲೋತ್ಸವ ಮತ್ತು ಶಾಲಾ ಹೊನಲು ಬೆಳಕಿನ ಕ್ರೀಡೋತ್ಸವ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ ಶಿಕ್ಷಣ ಇಲಾಖಾ ವತಿಯಿಂದ ನಡೆಸಲ್ಪಡುವ ತಾಲೂಕು ಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ನಮ್ಮ ವಿದ್ಯಾಸಂಸ್ಥೆ ನಡೆಸಲಾಗಿದ್ದು, ತಾಲೂಕಿನ ಬಹುತೇಕ ವಿದ್ಯಾಸಂಸ್ಥೆಗಳ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಈ ಕಾರ್ಯಕ್ರಮವು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಈ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಕೃಷ್ಣಾರ್ಪಣಂ ಪ್ರತಿಭಾ ಪುರಸ್ಕಾರ ಮತ್ತು ಸಾಂಸ್ಕೃತಿಕ ಕಲರವ ದಿನಾಂಕ 20/12/2025 ನಡೆದಿದ್ದು, ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವ ಸಲುವಾಗಿ ಭಗವದ್ಗೀತೆಯನ್ನು ಶ್ರೀಮತಿ ವಿಜಯಕುಮಾರಿ ಶೆಣೈ ಪುತ್ತೂರು, ರಿಟೈರ್ಡ್ ಅಡಿಷನಲ್ DC ಅವರು ಸೇವಾ ರೂಪದಲ್ಲಿ ಕಲಿಸಿಕೊಡುತ್ತಿದ್ದಾರೆ. ಇವರಿಗೆ ಶಾಲಾ ಪರವಾಗಿ ವಿಶೇಷ ಅಭಿನಂದನೆಗಳು. ಬೆಳಗಿನ ಪ್ರಾರ್ಥನೆ ಮತ್ತು ಪ್ರತಿದಿನ ಮಧ್ಯಾಹ್ನ ಊಟದ ಸಮಯದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಹುಟ್ಟುಹಬ್ಬವನ್ನು ಉಡುಗೊರೆ ನೀಡಿ ವಿಶೇಷವಾಗಿ ಆಚರಿಸಲಾಗುತ್ತಿದೆ. 2 ಬಾರಿ ಪೂರ್ಣ ಪ್ರಮಾಣದ ಹಾಗೂ 2 ಬಾರಿ ತರಗತಿವಾರು ಹೆತ್ತವರ ಸಭೆ ನಡೆಸಲಾಗುತ್ತಿದೆ. 10ನೇ ತರಗತಿ ವಿದ್ಯಾರ್ಥಿಗಳ ಪೋಷಕರ ಸಭೆಯನ್ನು ಹೆಚ್ಚುವರಿಗೆ ನಡೆಸಲಾಗುವುದು. ಈ ಸಭೆಗಳಲ್ಲಿ ಭಾಗವಹಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ಸಂಸ್ಥೆಯನ್ನು ಬೆಳೆಸುತ್ತಿರುವ ಪೋಷಕರಿಗೆ ಅಭಿಮಾನದ ಕೃತಜ್ಞತೆಗಳು. ವಿದ್ಯಾಭಾರತಿ ವತಿಯಿಂದ ಹೈದರಾಬಾದ್ನಲ್ಲಿ ನಡೆದ ದಕ್ಷಿಣ ಮಧ್ಯ ಪ್ರಾಂತ್ಯ ಮಟ್ಟದ ಜ್ಞಾನ ವಿಜ್ಞಾನ ಮೇಳದ ಕ್ಲೇ ಮಾಡಲ್ನಲ್ಲಿ ಅಜಿತೇಶ್ JN 10ನೇ ತರಗತಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಶಿಕ್ಷಣ ಇಲಾಖೆ ನಡೆಸಿದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಸಂಸ್ಥೆಯ ಹೆಮ್ಮೆಯ ಕ್ರೀಡಾಪಟು ಮಾಸ್ಟರ್ ಆರ್ಯನ್ ಕುಮಾರ್ 8ನೇ ತರಗತಿ ಚಕ್ರ ಎಸೆತದಲ್ಲಿ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ದಕ್ಷಿಣ ಕನ್ನಡ, ಕೊಡಗು ಮತ್ತು ಉಡುಪಿ ಜಿಲ್ಲೆಗಳ ಸಹಯೋಗದಲ್ಲಿ ನಡೆದ ಅಥ್ಲೆಟಿಕ್ ಮೀಟ್ನಲ್ಲಿ 100 ಮೀಟರ್ ಓಟ ಸ್ಪರ್ಧೆಯಲ್ಲಿ ವಿನೀತ್ ರೈ 6ನೇ ತರಗತಿ ಬೆಳ್ಳಿ ಪದಕವನ್ನು ಪಡೆದಿರುತ್ತಾರೆ. ಇಲಾಖಾ ವತಿಯಿಂದ ನಡೆಯುವ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಸಮಗ್ರ ಪ್ರಶಸ್ತಿಯನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ.
ಕ್ರೀಡಾ ವಿಭಾಗದಲ್ಲಿ ವಿದ್ಯಾಭಾರತಿ ವತಿಯಿಂದ ನಡೆದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ದ್ವಿತಿ KM ರಾಯ್ 6ನೇ ತರಗತಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಭುವನ್ ಕರಂದಾಜೆ 10ನೇ ತರಗತಿ ಪ್ರಥಮ ಸ್ಥಾನದೊಂದಿಗೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಮುಕ್ತ ವಿಭಾಗದ ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ತರಬೇತಿ ನೀಡಿದ ಶಿಕ್ಷಕರಾದ ಶ್ರೀ ನಾರಾಯಣ ಆಚಾರ್ಯ ಇವರಿಗೆ ಅಭಿನಂದನೆಗಳು. ಸೌಲಭ್ಯಗಳು: ಶಾಲಾ ವಾಚನಾಲಯ, ವಿದ್ಯಾರ್ಥಿಗಳ ಬೌದ್ಧಿಕ ವಿಕಾಸಕ್ಕಾಗಿ ಪಠ್ಯಪುಸ್ತಕ ಮತ್ತು ಜೀವನ ಪೂರಕ ಮಾಹಿತಿಗಳನ್ನು ಒಳಗೊಂಡ ಅಪೂರ್ವ ಪುಸ್ತಕ ಸಂಗ್ರಹದ ವಾಚನಾಲಯವಿದೆ. ವಾರ್ತಾಪತ್ರಿಕೆಗಳನ್ನು ಹಾಗೂ ನಿಯತಕಾಲಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಲಾಗುತ್ತದೆ. ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಈಶ್ವರಂ ಭಟ್ ಟ್ರಸ್ಟ್ ಗಾಂಧಿನಗರ ಮಂಗಳೂರು ಇವರು ನಮ್ಮ ವಿದ್ಯಾಸಂಸ್ಥೆಗೆ ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಇವರಿಗೆ ವಿದ್ಯಾಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಪ್ರಯೋಗಾಲಯ ಮತ್ತು ಕಂಪ್ಯೂಟರ್ ವಿಭಾಗ. ಕಂಪ್ಯೂಟರ್ ವಿಭಾಗದಲ್ಲಿ ಒಟ್ಟು 26 ಕಂಪ್ಯೂಟರ್ಗಳಿದ್ದು 4 ಪ್ರಿಂಟರ್ಗಳು, 2 LCD ಪ್ರೊಜೆಕ್ಟರ್ಗಳಿವೆ. ಈ ವರ್ಷ ನಮ್ಮ ಸಂಸ್ಥೆಯ ಹೆಮ್ಮೆಯ ಪೋಷಕರಾದ ಶ್ರೀಯುತ ಶ್ರೀನಾಥ್ KA ಬೆಂಗಳೂರು ಇವರು 5 ಕಂಪ್ಯೂಟರ್ಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಇವರಿಗೆ ವಿದ್ಯಾಸಂಸ್ಥೆಯ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಶಾಲೆಯು ಸುಸಜ್ಜಿತವಾದ ತರಗತಿ ಕೊಠಡಿಗಳೊಂದಿಗೆ ವಿಜ್ಞಾನ ಪ್ರಯೋಗಾಲಯ ಮತ್ತು ಆಡಿಯೋ ವಿಜುವಲ್ ಕೊಠಡಿಗಳನ್ನು ಹೊಂದಿದೆ. ಸುಮಾರು 4 ಎಕರೆಯಷ್ಟು ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದೆ. ಸುಸಜ್ಜಿತವಾದ ಗೋಪಾಲಕೃಷ್ಣ ಮಂದಿರವಿದ್ದು ಶಾಲಾ ಕಾರ್ಯಕ್ರಮ ಮತ್ತು ಸಾಮೂಹಿಕ ಭೋಜನ ಇಲ್ಲಿ ನಡೆಯುತ್ತಿದೆ. ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಯುತ SD ಕೃಷ್ಣರವರ ಕೊಡುಗೆಯಿಂದ ನಿರ್ಮಿಸಲ್ಪಟ್ಟ ಮಕ್ಕಳ ಉದ್ಯಾನವನವಿದೆ. ಹಿರಣ್ಯ ಗಣಪತಿ ಭಟ್ರವರು ಕೊಡುಗೆಯಾಗಿ ನೀಡಿದ ವಿದ್ಯಾಗಣಪತಿ ಗುಡಿಯು ಶಾಲೆಯ ಮುಂಭಾಗದ ಆವರಣದಲ್ಲಿದೆ. ಶಾಲೆಯಲ್ಲಿ ಸುರಕ್ಷತೆ ಸಲುವಾಗಿ CCTVಯನ್ನು ಅಳವಡಿಸಿಕೊಳ್ಳಲಾಗಿದೆ. ಶಾಲಾ ವಾಹನ. ಶಾಲೆಯು ಒಟ್ಟು 16 ಶಾಲಾ ವಾಹನಗಳನ್ನು ಹೊಂದಿದ್ದು ಪುತ್ತೂರು, ಕಡಬ ಮತ್ತು ಸುಳ್ಯ ತಾಲೂಕಿನ ಬೇರೆ ಬೇರೆ ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಿಂದ ವಿದ್ಯಾರ್ಥಿಗಳನ್ನು ಕರೆತರಲಾಗುತ್ತಿದೆ. ಹಾಸ್ಟೆಲ್ ವ್ಯವಸ್ಥೆ. 2008-09ನೇ ಶೈಕ್ಷಣಿಕ ವರ್ಷದಿಂದ 5ನೇ ತರಗತಿ ಮೇಲ್ಪಟ್ಟ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶದ ಹಾಗೂ ಸ್ಥಳೀಯ 150 ವಿದ್ಯಾರ್ಥಿನಿಯರು ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣ, ಯೋಗ, ಪ್ರಾಣಾಯಾಮ ಇನ್ನಿತರ ವಿಶೇಷ ತರಗತಿಗಳು ನಡೆಸಲಾಗುತ್ತಿದೆ. ಪ್ರತಿ ಆದಿತ್ಯವಾರ ಶ್ರೀಮತಿ ಕಾಂಚನಮಾಲಾ ಅವರು ಬಾಲ ವಿಕಾಸ ಮತ್ತು ಭಜನಾ ತರಬೇತಿಗಳನ್ನು ಸೇವಾ ರೂಪದಲ್ಲಿ ನಡೆಸಿದ್ದಾರೆ. ಅನ್ನಪೂರ್ಣ ಅನ್ನ ಯೋಜನೆ. ನಮ್ಮ ವಿದ್ಯಾಸಂಸ್ಥೆ ವಿಶಿಷ್ಟವಾದ ಅನ್ನಪೂರ್ಣ ಅನ್ನ ಯೋಜನೆಯನ್ನು ಖಾಸಗಿಯಾಗಿ ನಡೆಸಿದ್ದು ಎಲ್ಲ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಆಧುನೀಕರಿಸಿದ ಪಾಕಶಾಲೆ, ಶುಚಿರುಚಿಯಾದ ಆಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪೋಷಕರು, ಊರ ಪರವೂರ ದಾನಿಗಳ ಸಹಕಾರದಿಂದ ಈ ಯೋಜನೆ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಈ ಯೋಜನೆಗೆ ಸಹಕರಿಸುತ್ತಿರುವ ಎಲ್ಲ ಪೋಷಕರಿಗೂ, ಊರ ಪರವೂರ ವಿದ್ಯಾಭಿಮಾನಿಗಳಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ಅಭಿವೃದ್ಧಿಯಲ್ಲಿ ಸೂಕ್ತ ಸಲಹೆ ಸೂಚನೆಗಳೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ಮತ್ತು ಸಿಬ್ಬಂದಿ ವರ್ಗಕ್ಕೆ ವಿಶೇಷವಾಗಿ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮೊಂದಿಗೆ ಸಹಕರಿಸುತ್ತಿರುವ ಬೀಟ್ ಪೊಲೀಸ್ ನನಿಮೊಗರು ಮತ್ತು ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಅದೇ ರೀತಿ ನಮ್ಮ ವಿದ್ಯಾಸಂಸ್ಥೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸಂಸ್ಥೆಗಳಿಗೂ ವಿದ್ಯಾಭಿಮಾನಿಗಳಿಗೂ ಕೃತಜ್ಞತೆಗಳು. ನಮ್ಮ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ಪೂರ್ಣ ಪ್ರಮಾಣದ ಆರ್ಥಿಕ ಸಹಾಯವನ್ನು ನೀಡಿ ಸಹಕರಿಸಿದ ಕೆನರಾ ಬ್ಯಾಂಕ್ ಪುತ್ತೂರು, ಬ್ಯಾಂಕ್ ಆಫ್ ಬರೋಡಾ ದರ್ಬೆ, ಶಿವಳ್ಳಿ ಸಂಪದ ಸೌಹಾರ್ದ ಸಹಕಾರಿ ಸಂಘ ರಿಜಿಸ್ಟರ್ ತಿಂಗಳಡಿ ಇವುಗಳ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವರ್ಗಕ್ಕೆ ಹಾಗೂ ರೋಟರಿ ಕ್ಲಬ್ ಪುತ್ತೂರು ಇಲ್ಲಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಶಾಲಾ ಅಭಿವೃದ್ಧಿಯಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸುತ್ತಿರುವ ಶಾಲೆಯ ಹಿರಿಯ ವಿದ್ಯಾರ್ಥಿ ವೃಂದಕ್ಕೆ ತುಂಬ ಹೃದಯದ ವಂದನೆಗಳು. ಶಾಲಾ ಚಟುವಟಿಕೆಗಳನ್ನು ಗಮನಿಸುತ್ತಾ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಮಾಧ್ಯಮದ ವರದಿ ಮೂಲಕ ರಾಜ್ಯದ ಎಲ್ಲೆಡೆ ಪಸರಿಸುತ್ತಿರುವ ಎಲ್ಲ ಮಾಧ್ಯಮ ವರದಿಗಾರರಿಗೂ ಪತ್ರಕರ್ತರಿಗೂ ಶಾಲಾ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ವಿದ್ಯಾಸಂಸ್ಥೆಗೆ ನೂತನ ಸಂಪರ್ಕ ರಸ್ತೆಯ ಸೌಲಭ್ಯ ಕಲ್ಪಿಸುವಲ್ಲಿ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡಿದ ಗೌರವಾನ್ವಿತ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಮಾಜಿ ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲ್, ರೈಲ್ವೆ ವಿಭಾಗದ ಅಧಿಕಾರಿಗಳಾದ ಶ್ರೀ ಅನೂಪ್ ಮತ್ತು ಸಕ್ರಿಯ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ಪ್ರಸನ್ನ ಪುತ್ತೂರು ಇವರಿಗೆ ವಿದ್ಯಾಸಂಸ್ಥೆಯ ವತಿಯಿಂದ ಅನಂತ ವಂದನೆಗಳು. ವಿಶೇಷವಾಗಿ ನಮ್ಮ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ತುಂಬು ಹೃದಯದಿಂದ ಸಹಕರಿಸಿದ ಆತ್ಮೀಯರಾಗಿರುವಂತಹ UR ಪ್ರಾಪರ್ಟೀಸ್ನ ಆಡಳಿತ ನಿರ್ದೇಶಕರಾಗಿರುವ ಶ್ರೀ ಉಜ್ವಲ್ ಪ್ರಭು ಇವರಿಗೆ ನಮ್ಮ ಮನದಾಳದ ಅಭಿನಂದನೆಗಳು. ಹಾಗೂ ನಮ್ಮ ವಿದ್ಯಾಸಂಸ್ಥೆಯ ಪೋಷಕರು, ಹಿತಚಿಂತಕರು ಆಗಿರುವ ಶ್ರೀಯುತ ಸುರೇಶ್ ಪ್ರಭು ಹಾಗೂ ಶ್ರೀ ಜಯರಾಮ ಪ್ರಭು ಇವರ ನಿರಂತರ ಸಹಕಾರಕ್ಕೆ ತುಂಬು ಹೃದಯದ ಅಭಿನಂದನೆಗಳು.
2025-26ನೇ ಶೈಕ್ಷಣಿಕ ವರ್ಷದ ಶಾಲಾ ಚಟುವಟಿಕೆಯ ಕೆಲವು ಅಂಶಗಳನ್ನು ಪ್ರಸ್ತುತಪಡಿಸಿದ್ದು, ಶ್ರೀ ದೇವರ ಕೃಪೆಯಿಂದ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗೈಯಲು ಸಾಧ್ಯ ಎಂಬ ಆಶಯದೊಂದಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ರವಿ ಮಾತ್ರದಿಂದಲ್ಲ, ಭುವಿ ಮಾತ್ರದಿಂದಲ್ಲ, ಭುವನ ಪೋಷಣೆಯು ಭಯ ಸಹಕಾರದಿಂದ ವಿವಿಧ ಶಕ್ತಿ ರಸಗಳು ಏಕೀಭವಿಸಿ ಜೀವ ಅವಿತರ್ಕ್ಯ ಸೂಕ್ಷ್ಮವದು ಮಂಕುತಿಮ್ಮ ಎಂಬ ಮಾತಿನೊಂದಿಗೆ ವಿರಮಿಸುತ್ತಿದ್ದೇನೆ. Thank you, sir. The journey to success is never easy, but our SLC toppers have shown us that determination and grit can conquer all obstacles. It's a pleasure to recognize the outstanding achievements of our SSLC students who have made us proud with the exceptional performance. May I request our Honorable President, Sri Jayarama Kedilaya Shibara, to give away the prizes and bless them. Sir, please. Kumari Rishika Siki with 610, 97.60%. Dunesh D. Total marks 609 with 97.44%. Sagar SR. Total marks 602, 96.32%. Pratik NS with 96.16%, total marks 601. Kshama K 599, total marks 95.84%. Disha S. Total marks 594 with 95.04%. Varshalakshmi G 593 with 94.88%. Bhumika Rai 591 with 94.56%. Shreyas Hebbariam 591 with 94.56%. Riddhi R. Gowda 586 with 93.76%. Tejas Singh U 584 with 93.44%. Dhanvi AR 574 with 91.84%. Vaishnav V 571 with 91.36%. Rachana with 570 total marks, 91.20%. ಕಳೆದ ವರ್ಷ ನಡೆದಂತಹ SSLC ಪರೀಕ್ಷೆಗಳಲ್ಲಿ ಶಾಲೆಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳನ್ನು ಗಳಿಸಿದಂತಹ 3 ವಿದ್ಯಾರ್ಥಿಗಳನ್ನು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಸನ್ಮಾನಿಸಲಿದ್ದಾರೆ.
ಮುಂದೆ ನಮ್ಮ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಮಂಜುನಾಥ್ ಅವರು ರಾಜ್ಯ ಮಟ್ಟದ ವಾಲಿಬಾಲ್ ಮತ್ತು ಖೋ ಖೋ ಪಂದ್ಯಾಟದ ರೆಫ್ರಿ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿದ್ದಾರೆ ಮತ್ತು ಮಿನಿ ಒಲಿಂಪಿಕ್ಸ್ಗೆ ಅಫಿಷಿಯಲ್ ಆಗಿ ನೇಮಕಗೊಂಡಿದ್ದು ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಗೌರವಾರ್ಪಣೆ. ಇಂದಿನ ಅತಿಥಿಗಳಾದ ಡಾಕ್ಟರ್ ನರಸಿಂಹ ಶರ್ಮಾ ಇವರು ಶ್ರೀ ಮಂಜುನಾಥ್ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀಮತಿ ಶ್ವೇತಾ ಆಚಾರ್ಯ ಇವರು ಓರ್ವ ಉದಯೋನ್ಮುಖ ಕವಯತ್ರಿಯಾಗಿದ್ದು ಇವರ ಕವನಗಳು ಅನೇಕ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುತ್ತವೆ. RP ಕಲಾ ಟ್ರಸ್ಟ್ ಪುತ್ತೂರು ಇವರಿಂದ ಸಾಹಿತ್ಯ ಕಲಾರತ್ನ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯ ಶಿಕ್ಷಕ ಸಂಘ ಅಕ್ಷರವೇಣಿ ಇವರಿಂದ ಪಂಪ ಪ್ರಶಸ್ತಿಗೆ ಭಾಜನರಾಗಿರುವ ಇವರು ನಮ್ಮ ಸಂಸ್ಥೆಯಿಂದ ಇವರಿಗೆ ಇದೀಗ ಗೌರವಾರ್ಪಣೆ. ಅತಿಥಿಗಳಾದ ಡಾಕ್ಟರ್ ನರಸಿಂಹ ಶರ್ಮಾ ಇವರು ಶ್ರೀಮತಿ ಶ್ವೇತಾ ಆಚಾರ್ಯ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಡಾಕ್ಟರ್ ನರಸಿಂಹ ಶರ್ಮಕೆ ಹಾಗೂ ಶ್ರೀಮತಿ ಸೌಮ್ಯ ಲಕ್ಷ್ಮಿ ಅವರ ಸುಪುತ್ರನಾದ ಪೃಥ್ವಿ ಕೃಷ್ಣ ಪ್ರಸ್ತುತ 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದು ಜನರೇಷನ್ ನೆಕ್ಸ್ಟ್ ವತಿಯಿಂದ ನಡೆಸಲ್ಪಟ್ಟ ರಾಜ್ಯ ಮಟ್ಟದ ಟೇಬಲ್ಸ್ ಮಲ್ಟಿಪ್ಲಿಕೇಶನ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಿಯಾದ ಇವರನ್ನು ಸನ್ಮಾನಿಸಲು ಹರ್ಷಿಸುತ್ತೇವೆ. ಇವರನ್ನು ಮುಖ್ಯ ಅತಿಥಿಗಳಾದ ಶ್ರೀ ಅನಂತಕೃಷ್ಣರಾವ್ ಆಡಳಿತ ಪಾಲುದಾರರು, ಶ್ರೀ ವಿಜಯಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರೀಸ್ ಮೂಡಬಿದರೆ ಅಧ್ಯಕ್ಷರು, KCMA ಮಂಗಳೂರು ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸರ್. ಇಂದಿನ ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಅತಿಥಿಗಳಾದ ಶ್ರೀ ಬಸವರಾಜ್ ಪಾಟೀಲ್, ಪೋಷಕರು ಹಾಗೂ ಪ್ರಗತಿಪರ ಕೃಷಿಕರು, ಇಂಡಿ ತಾಲೂಕು, ವಿಜಯಪುರ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಅತಿಥಿ ಶ್ರೀ ಚಂದ್ರಾಕ್ಷ ಪಿ, ಹಿರಿಯ ವಿದ್ಯಾರ್ಥಿ ಹಾಗೂ ಉಪನ್ಯಾಸಕರು, ಸಂತ ಫಿಲೋಮಿನಾ ಕಾಲೇಜ್ ಇದೀಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ ಹಾಗೂ ಎಲ್ಲ ಸಾಂದೀಪನಿ ಕುಟುಂಬದ ಸದಸ್ಯರೇ, ಇವತ್ತು ನನ್ನ ಬದುಕಿನಲ್ಲಿ ಅತ್ಯಂತ ಖುಷಿಯ ಕ್ಷಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಯಾರೋ ಹೇಳಿದ ನೆನಪು, ಸಕ್ಸಸ್ ಅಥವಾ ಯಶಸ್ಸು ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಅವನ ಶಾಲೆಗೆ ಅವನೇ ಅತಿಥಿಯಾಗಿ ಬರುದಂತೆ. ಸೊ ಹಾಗಾಗಿ ನನ್ನ ಶಾಲೆಗೆ ಇವತ್ತು ನಾನೇ ಅತಿಥಿಯಾಗಿ ಬಂದಿದ್ದೇನೆ. ತುಂಬ ಖುಷಿ ಕೊಟ್ಟ ವಿಷಯ, ತುಂಬ ಖುಷಿ ಇದೆ. ಅದಕ್ಕಾಗಿ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರನ್ನು ನಾನು ತುಂಬ ಹೃದಯವಾಗಿ ಧನ್ಯವಾದವನ್ನು ಕೊಡ್ತೇನೆ. ಸೊ ನನ್ನ ಜರ್ನಿ ಸಾಂದೀಪನಿಯಲ್ಲಿ ಸ್ಟಾರ್ಟ್ ಆದದ್ದು 2005ರಿಂದ ಎಂಡ್ ಆದದ್ದು 2016ಕ್ಕೆ. ಸೊ ಜರ್ನಿ ಅಂತ ಹೇಳಿದ್ರೆ ಆಗ ಸರ್ ಹೇಳಿದ್ರು ಕ್ಯೂಟ್ ಅಂತ ಹೇಳ್ತಾ ಇದ್ರು, ನಾಟಿ ಅಂತ ಹೇಳ್ತಾ ಇದ್ರು, ಆಕ್ಟಿವ್ ಅಂತ ಹೇಳ್ತಾ ಇದ್ರು ಟೀಚರ್ಸ್ ಅಂತ. ಸುಮ್ಮನೆ ಹೇಳ್ತಾ ಇರಲಿಲ್ಲ, ಸರಿ ಬಾರಿಸಿದ್ದಾರೆ, ಹೊಗೆ ಪೆಟ್ಟು ಕೊಟ್ಟಿದ್ದಾರೆ, ಹೊರಗೆ ಹಾಕಿದ್ದಾರೆ, ಗ್ರೌಂಡ್ ಅಲ್ಲಿ ಓಡಿಸಿದ್ದಾರೆ, ಇಂಪೋಸಿಷನ್ ಕೊಟ್ಟಿದ್ದಾರೆ. ಒಂದು ಶಾಲೆಯಲ್ಲಿ ಸ್ಟೂಡೆಂಟಿಗೆ ಯಾವುದೆಲ್ಲ ಪನಿಷ್ಮೆಂಟ್ ಉಂಟು ಅದೆಲ್ಲವನ್ನ ತಗೊಂಡು ಹೋದ ವಿದ್ಯಾರ್ಥಿ ಅಂತ ಹೇಳಿದ್ರೆ ಅದು ನಾನು. ಓಕೆ, ಇವತ್ತು ನಿಮಗೆ ಕೊಡುವ ಪನಿಷ್ಮೆಂಟ್ಗೆ ನೀವು ಇಂಟು 2 ಮಾಡಿದ್ರೆ ಎಷ್ಟು ಪನಿಷ್ಮೆಂಟ್ ಆಗ್ತದೆ, ಅಷ್ಟು ಪನಿಷ್ಮೆಂಟ್ ಅನ್ನ ನಾನು ತಗೊಂಡು ಹೋಗಿದ್ದೇನೆ. ಮತ್ತು ಯಾವತ್ತೂ ಅದಕ್ಕೆ ಬೇಸರ ಪಡ್ಕೊಳ್ಳಿಲ್ಲ. ಆಗ ನೋವಾಗ್ತಾ ಇತ್ತು, ಮತ್ತೆ ಅಭ್ಯಾಸ ಆಯ್ತು, ಪೆಟ್ಟು ತಿಂತಾ ಇದ್ದೆ. ಎಸ್,
ಸಾಧ್ಯ ಆದಲ್ಲಿ ಸರಿ ಮಾಡಿಕೊಂಡಿದ್ದೇನೆ. ಸೊ ನಮ್ಮ ಶಾಲೆಯ ಬೆಲೆ ಯಾವಾಗ ಗೊತ್ತಾಗೋದು ಅಂತ ಹೇಳಿದ್ರೆ ನಾವು ಶಾಲೆಯನ್ನ ಬಿಟ್ಟು ಹೊರಗೆ ಹೋಗಬೇಕು. ಸೊ SSLC ಆದ ಮೇಲೆ ನಮ್ಮೆಲ್ಲರಿಗೂ ಕೂಡ ಒಂದು ಗೊಂದಲ ಇರ್ತದೆ, ಮುಂದಕ್ಕೆ ಏನು ಮಾಡಬೇಕು. PUC ಮಾಡಬೇಕು, ಎಸ್, ಅದೆಲ್ಲವೂ ಕೂಡ ಕಣ್ಣು ಮುಚ್ಚಿ ಬಾಯಿಪಟ್ಟ ಮಾಡಿದ ವಿಷಯ. PUCಯನ್ನ ಮಾಡಬೇಕು, ಎಲ್ಲಿ ಮಾಡುದು, ಹೇಗೆ ಮಾಡುದು, ಯಾವ ವಿಷಯದಲ್ಲಿ ಮಾಡುದು ಅಂತ ಆಗುವಾಗ ನನಗೆ ತುಂಬ ಡಿಸಿಷನ್ಸ್ಗಳಿತ್ತು. ಎಲ್ಲವನ್ನ ಮಾಡಿದ ನಂತರ ಒಂದು ಡಿಸೈಡ್ ಮಾಡಿದ ಯಾವುದು ಅಂತ ಹೇಳಿದ್ರೆ, ಓಕೆ, ಹತ್ತಿರವಿದೆ, ಮನೆ ಹತ್ತಿರವಿದೆ, ಸೊ ಹಾಗಾಗಿ ಸೇಂಟ್ ಫಿಲೋಮಿನಾ ಕಾಲೇಜಿಗೆ ಸೇರುವ ಅಂತ. ಸೊ ಗೊತ್ತಿಲ್ಲ, ಒಂದಷ್ಟು ವಿಷಯಗಳಿತ್ತು. ಸೇಂಟ್ ಫಿಲೋಮಿನಾ ಕಾಲೇಜ್ ಹಾಗೆ ಹೀಗೆ ಕಷ್ಟ ಆಗಬಹುದು, ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಹೇಗಿರ್ತೀರಿ, ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೊಂದು ಕಾಲೇಜಲ್ಲಿ ಇದ್ದಾರೆ, ನಾನೊಬ್ಬನೇ ವಿವೇಕಾನಂದ ಅಲ್ಲ ಫಿಲೋಮಿನಾ ಕಾಲೇಜಿಗೆ ಬಂದಿದ್ದೆ, ನನ್ನ ಫ್ರೆಂಡ್ಸ್ ಎಲ್ಲ ವಿವೇಕಾನಂದ, ಅಂಬಿಕಾ, ಆ ಥರ ಸ್ಪ್ಲಿಟ್ ಆಗಿ ಹೋದ್ರು, ನಾನೊಬ್ಬನೇ ಇದ್ದೇನೆ ಅಂತ. ಬಟ್ ಹೋಗ್ತಾ ಹೋಗ್ತಾ ಏನಾಯ್ತು ಅಂತ ಕೇಳಿದ್ರೆ ಅದು ಕೂಡ ತುಂಬಾ ಖುಷಿ ಅನಿಸಿತ್ತು ನನಗೆ. ಯಾರೋ ಒಂದು ಲೆಕ್ಚರ್ ಕೇಳ್ತಾರೆ ನನ್ನಲ್ಲಿ ಹೀಗೆ ಪಾಸ್ ಆಗುವಾಗ, ಯಾವ ಶಾಲೆಯಿಂದ ಬಂದದ್ದು ನೀವು ಅಂತ. ಸೊ ಯಾವ ಶಾಲೆಯಿಂದ ಬಂದದ್ದು ಅಂತ ಕೇಳುವಾಗ ನಾನು ಹೇಳ್ತೇನೆ, ಸಾಂದೀಪನಿ ಶಾಲೆ ಸರ್. ಅವ್ರು ಹೇಳ್ತಾರೆ ಆಗ, ಒಳ್ಳೆಯ ಶಾಲೆಯಿಂದ ಬಂದಿದ್ದಿ, ಒಳ್ಳೆಯ ಸ್ಟೂಡೆಂಟ್ ಆಗಿರ್ಬೇಕು, ಹಾಗಿದ್ರೆ ನೀನು ಚಂದ್ರಾಕ್ಷ ಅಂತ. ಸೊ ಅವತ್ತು ಗೊತ್ತಾಯ್ತು ನಾನು ಬಂದದ್ದು ಒನ್ ಆಫ್ ದ ಬ್ಯೂಟಿಫುಲ್ ಶಾಲೆಯಿಂದ. ಇವತ್ತು ಹೊರಗೆ ನಿಂತಾಗ ನಮ್ಮ ಕಾಲೇಜನ್ನು ಒಳ್ಳೆಯ ಕಾಲೇಜ್ ಅಂತ ಹೇಳ್ತಾರಲ್ಲ, ಆಗ ನಮಗೆ ಹೆಮ್ಮೆ ಆಗ್ತದೆ. ಮತ್ತೆ ತುಂಬಾ ಕಷ್ಟ ಏನು ಅಂತ ಹೇಳಿದ್ರೆ, ಆ ಒಳ್ಳೆಯ ಕಾಲೇಜ್ ಅಥವಾ ಒಳ್ಳೆಯ ಶಾಲೆ ಅಥವಾ ಒಳ್ಳೆಯ ವಿದ್ಯಾರ್ಥಿ ಅನ್ನುವಂಥದ್ದನ್ನು ಉಳಿಸಿಕೊಳ್ಳುವುದುಂಟಲ್ಲ, ಅದು ಕೂಡ ತುಂಬಾ ಕಷ್ಟದ ವಿಷಯ. ಸೊ ಜರ್ನಿ ತುಂಬಾ ಚೆನ್ನಾಗಿತ್ತು. ಮತ್ತೆ ನಾವು ಇಷ್ಟು ಚೆನ್ನಾಗಿ ಆಗಬೇಕು ಅಂತಾದ್ರೆ ನಮ್ಮ ಜರ್ನಿ ಮತ್ತೆ ಹೇಳಿದ ಹಾಗೆ ಸುಲಭ ಇರಲಿಲ್ಲ. ನನಗೆ ನೆನಪಿದೆ, ನಾನು ಕೂಡ ನಿಮ್ಮ ಹಾಗೆ ಘೋಷಲ್ಲಿ ಕೂತಿದ್ದೆ. ನಾನು ಎಷ್ಟು ಗೆಸ್ಟನ್ನು ಕರ್ಕೊಂಡು ಬಂದಿದ್ದೇನೆ, ಈಗ ನಿನ್ನ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಮತ್ತೆ ನಿಮ್ಮ ಹಾಗೆ ನಾನು ಕೂತ್ಕೊಂಡು ಯಾವಾಗ ಈ ಭಾಷಣ ಮುಗೀತದೆ ಅಂತ ಸಹ ಯೋಚನೆ ಮಾಡ್ತಾ ಇದ್ದೆ. ಮತ್ತೆ ತಪ್ಪಾದಾಗ ಕದ್ದು ನೀವಾಗ ನೆಗಡ್ತಾ ಇದ್ರಿ ಘೋಷ ಆಗುವಾಗ, ಹಾಗೆ ನಾನು ಕೂಡ ನೆಗಡ್ತಾ ಇದ್ದೆ. ಎಲ್ಲವೂ ನೆನಪಾಯ್ತು ನನಗೆ. ತಪ್ಪಲ್ಲ, ಆ ಪ್ರಾಯದಲ್ಲಿ ಅದನ್ನೆಲ್ಲ ನಾವು ಮಾಡಿದಕ್ಕೆ ಇವತ್ತು ವಿದ್ಯಾರ್ಥಿಗಳು ಅಂತ ಅನಿಸಿಕೊಂಡದ್ದು. ಸೊ ನಾವು ಇರುವಾಗ ನಮ್ಮ ಶಾಲೆಯಲ್ಲಿ ನನಗೆ ಈಗಲೂ ನೆನಪಿದೆ, 4th ಸ್ಟ್ಯಾಂಡರ್ಡ್ ಇಂದಲೇ ನಮ್ಮ ಹೆಸರು ನೋಟಿಸ್ ಬೋರ್ಡ್ ಅಲ್ಲಿ ಬರ್ತಾ ಇತ್ತು. ಯಾಕೆ ಸಾಧನೆ ಮಾಡಿದ್ದೇವೆ ಅಂತಲ್ಲ, ಸೋಮವಾರ ನಿಮಗೆ ಹಾಲ್ ಗುಡಿಸ್ಲಿಕ್ಕೆ, ಮಂಗಳವಾರ ಟಾಯ್ಲೆಟ್ ಕ್ಲೀನಿಂಗ್, ಬುಧವಾರ ಕ್ಲಾಸಿಗೆ ನೀರು ತರಲಿಕ್ಕೆ. ಸೊ ನಮ್ಮ ಕ್ಲಾಸಿಗೆ ನಾವು ಕಿಚನ್ ಇಂದ ಹೋಗಿ ಬಿಸಿ ನೀರನ್ನು ಕೂಡ ತರಲಿಕ್ಕೆ ಇತ್ತು, ಅದೊಂದು ಡ್ಯೂಟಿ ಇತ್ತು. ಮತ್ತೆ ನಮಗೆ ಟಾಯ್ಲೆಟ್ ಕ್ಲೀನಿಂಗ್ ಇತ್ತು, ಮತ್ತೆ ಹಾಲ್ ಕ್ಲೀನಿಂಗ್ ಇತ್ತು. ಎಷ್ಟು ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ರೆ, ಈಗ ಇಂಟರ್ಲಾಕ್ ಇದೆ ಈ ಹಾಲ್, ಆಗ ಸೆಗಣಿ ಗುಡಿಸ್ಬೇಕಿತ್ತು ನಾವು. ನನ್ನ ಜೀವನದಲ್ಲಿ ಫಸ್ಟ್ ಸೆಗಣಿಗೆ ಕೈ ಹಾಕಿದ್ದು ಕೂಡ ಇದೇ ಜಾಗದಲ್ಲಿ. ಓಕೆ, ತುಂಬಾ ನೆನಪುಗಳಿದೆ ಇಲ್ಲಿ ಬಂದಾಗ. ಮತ್ತೆ ಬಂದಾಗಲ್ಲ, ನಾನು ಪ್ರತಿ ವರ್ಷ ಯಾವುದಾದ್ರೂ ಒಂದು ವಿಷಯ ಇಟ್ಟುಕೊಂಡು ನನ್ನ ಶಾಲೆ ಅನ್ನುವಂತಹ ಪ್ರೀತಿಯಿಂದ ಬರ್ತಾ ಇದ್ದೇನೆ, ಮುಂದಕ್ಕೆ ಕೂಡ ಬರ್ತೇನೆ. ಅಷ್ಟು ಪ್ರೀತಿಯನ್ನ ಕೊಟ್ಟಂತಹ ಶಾಲೆ ಇದು. ಸೊ ತುಂಬಾ ಖುಷಿ ಪಟ್ಟಿದ್ದೇವೆ ಇಲ್ಲಿ ಎಲ್ಲಿವರೆಗೆ ಅಂತ ಹೇಳಿದ್ರೆ, ನನಗೆ ಈಗಲೂ ನೆನಪಿದೆ, ನಾನು ಕೂಡ 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಒಪೋಸಿಷನ್ ಪಾರ್ಟಿ ಮೆಂಬರ್ ಆಗಿದ್ದೆ. ಆಮೇಲೆ 2 ವರ್ಷ ಕ್ಲೀನಿಂಗ್ ಮಿನಿಸ್ಟರ್ ಆಗಿದೆ. ಎಷ್ಟು ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇವತ್ತು ನನ್ನಲ್ಲಿ ಯಾರಾದರೂ ನನ್ನ ಟೇಬಲ್ ಅನ್ನು ನೋಡುವಾಗ ಹೇಳ್ತಾರೆ, ನಿಮ್ಮ ಟೇಬಲ್ ಚಂದ ಇಲ್ಲ ಸರ್, ಎಂತ ನೀವೊಂದು ಕ್ಲೀನ್ ಆಗಿ ಇಟ್ಟುಕೊಳ್ಬೇಕು ಅಂತ. ಆಗ ನಾನೊಂದು ಡೈಲಾಗ್ ಬಿಡ್ಲಿಕ್ಕೆ ಉಂಟು, ನಾನು ಗುಡಿಸಿದಷ್ಟು ನೀವು ಕಸ ನೋಡಿರುವಿರಾ ಅಂತ. ಸೊ ಅಷ್ಟು ನಾವು ಕ್ಲೀನಿಂಗ್ ಮಿನಿಸ್ಟರ್ ಆಗಿರೋದವ, ಗುಡಿಸಿದ್ದೇವೆ, ಕೆಲಸ ಮಾಡಿದ್ದೇವೆ. ತುಂಬಾ ಖುಷಿ ಇದೆ. ಸೊ ಎಗೈನ್ ನನ್ನ ಕಂಪ್ಯೂಟರ್ ಸೈನ್ಸಿನ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ನನಗೆ ಕಂಪ್ಯೂಟರ್ನ ಕ್ರೇಜ್ ಕೂಡ ಹುಟ್ಟಿಕೊಂಡದ್ದು ಇದೇ ಶಾಲೆಯಿಂದ. ನಮಗೆ 3ನೇ ಕ್ಲಾಸಲ್ಲಿ ಇಲ್ಲಿ ಕಂಪ್ಯೂಟರ್ ಇತ್ತು. ಅಲ್ಲಿ MS ಪೇಂಟ್, ಪವರ್ ಪಾಯಿಂಟ್, ಎಕ್ಸೆಲ್ಗಳು, ಬೇಸಿಕ್ಗಳು ತುಂಬಾ ಕಲ್ತ್ವಿ. ತುಂಬಾ ಇಂಟ್ರೆಸ್ಟ್ ಆಯಿತು. ನಮಗೆ ಗೊತ್ತಿದೆ, ನಮ್ಮ ಶಾಲೆಯಲ್ಲಿ ಡ್ರಾಯಿಂಗ್ ಕಲಿಬೇಕಾ, ಡ್ರಾಯಿಂಗ್ ಅನ್ನ ಕಲಿಸ್ತಾರೆ. ನಮ್ಮ ಶಾಲೆಯಲ್ಲಿ ಸುಗಮ ಸಂಗೀತ ಬೇಕಾ, ಸುಗಮ ಸಂಗೀತ ಇದೆ. ಕೀಬೋರ್ಡ್ ಬೇಕಾ, ನಾವು ಕಲಿಯುವಾಗ ಕೀಬೋರ್ಡ್ ಅನ್ನ ಕಲಿಸ್ತಾ ಇದ್ರು. ಅಥವಾ ಕರಾಟೆ ಬೇಕಾ, ನಂದು ಕರಾಟೆಯಲ್ಲಿ ಆರೆಂಜ್ ಬೆಲ್ಟ್ ಆಗಿದ್ದೆ, ಮತ್ತೆ ಪೆಟ್ಟು ತಿಂದಿದ್ದು ಸಾಕಾಯ್ತು, ಮತ್ತೆ ಆ ಕರಾಟೆ ಕೂಡ ಬಿಟ್ಟೆ. ಮತ್ತೆ ಆದ್ರೆ ಕಂಟಿನ್ಯೂ ಮಾಡಿದ್ದೆ. ನನಗೆ 2 ವಿಷಯಗಳು ತುಂಬಾ ಇಷ್ಟ ಆದದ್ದು. ಯಾವುದು ಕೇಳಿದ್ರೆ, ಒಂದು ಕನ್ನಡ, ಮತ್ತೊಂದು ಕಂಪ್ಯೂಟರ್ ಸೈನ್ಸ್. ಸೊ ಕಂಪ್ಯೂಟರ್ ಸೈನ್ಸ್ ಇರಲಿಲ್ಲ, ಆಗ ಕಂಪ್ಯೂಟರ್ ಇತ್ತು. ಆಮೇಲೆ ನಾನು ಡಿಸೈಡ್ ಮಾಡಿದೆ, ಈ ಶಾಲೆಯಲ್ಲಿ ಕಂಪ್ಯೂಟರ್ ಕಲ್ತಿದ್ದೇನೆ, ಎಕ್ಸ್ಟ್ರಾ ಕ್ಲಾಸ್ ಕೂಡ ಕಂಪ್ಯೂಟರ್, ಫ್ರೀ ಇದ್ದಾಗ ಕೂಡ ಕಂಪ್ಯೂಟರ್. ಮತ್ತೆ ನನ್ನ ಕಂಪ್ಯೂಟರ್ ಟೀಚರ್ಗಳು ಬೈತಾ ಇದ್ರು, ಆದ್ರೆ ಪ್ರೀತಿ ಇತ್ತು, ಕೇಳಿದ್ದನ್ನು ಅಷ್ಟೇ ಚೆನ್ನಾಗಿ ಕಲಿಸ್ತಾ ಇದ್ರು, ಕಲ್ತಿದ್ದೇನೆ. ಆಮೇಲೆ ನಾನು ಡಿಸೈಡ್ ಮಾಡಿದೆ, ಓಕೆ, ಫಿಲೋಮಿನಾಕ್ಕೆ PUCಗೆ ಸೇರಿದೆ. ಅಲ್ಲಿ ಏನನ್ನ ಕಲಿಬೇಕು ಅಂತ ಹೇಳಿದ್ರೆ ECBA ಅನ್ನ ಕಲಿತೆ. ಯಾಕಂದ್ರೆ ಸೈನ್ಸಿಗೆ ಹೋಗ್ಲಿಕ್ಕೆ ನಾವು ಸ್ವಲ್ಪ ಹುಷಾರಿದ್ವಿ, ಹಾಗೆ ಆಗ್ಲಿಲ್ಲ. ಸೊ ಕಾಮರ್ಸ್ ಅನ್ನ ತಗೊಂಡಾಗ ಎಸ್ ಚೆನ್ನಾಗಿ ಆಯ್ತು. ECBA ಅನ್ನ ಕೋರ್ಸ್ ಅನ್ನ ತಗೊಳ್ತೇನೆ. ECBA ಅನ್ನ ಮಾಡಿ ನಂತರ BCA ಮಾಡ್ತೇನೆ. BCA ಕೂಡ ನಾನು ಎಲ್ಲಿ ಮಾಡ್ತೇನೆ ಅಂತ ಕೇಳಿದ್ರೆ, ಅದು ಫಿಲೋಮಿನಾ ಕಾಲೇಜಲ್ಲೇ ಮಾಡ್ತೇನೆ. ಯಾಕಂತ ಹೇಳಿದ್ರೆ 2 ವರ್ಷದಲ್ಲಿ PUC ಮಾಡಿದಾಗ ನಮ್ಮದೇ ಆದಂತಹ ಒಂದು ಹವಾ ಅಂತೇನೆ ಹೇಳ್ತೇವೆ, ಅದನ್ನ ಕ್ರಿಯೇಟ್ ಮಾಡಿದ್ವಲ್ಲ. ಇನ್ನು ಹೊಸ ಕಡೆ ಹೋದ್ರೆ ಅದನ್ನ ಸೃಷ್ಟಿ ಮಾಡುದು ಕಷ್ಟ ಆಗ್ತದೆ, ಹಾಗೆ ಅಲ್ಲೇ BCA ಮಾಡ್ತೇನೆ. ಸೊ PUC ಡಿಸ್ಟಿಂಕ್ಷನ್ ಬಂತು, BCA ಡಿಸ್ಟಿಂಕ್ಷನ್ ಬಂತು. ನೆಕ್ಸ್ಟ್ ನನಗೆ ಬಂದ ಚಾಯ್ಸ್ ಯಾವುದು ಅಂತ ಕೇಳಿದ್ರೆ MCA ಅಥವಾ MSc.
ಎರಡನ್ನ ಮಾಡ್ಬೋದಿತ್ತು. MCA ಮಾಡಬೇಕಿದ್ರೆ ಫಿಲೋಮಿನಾದಲ್ಲಿ ಆಗ ಆಪರ್ಚುನಿಟಿ ಇರಲಿಲ್ಲ. ಸೊ ಹಾಗಾಗಿ MSc ಅನ್ನ ತಗೊಳ್ತೇನೆ ನಾನು. ಇದೆಲ್ಲ ತಗೊಳ್ಬೇಕಿದ್ರೆ ಕಾರಣ ಒಂದೇ, ಯಾಕೆ ಅಂತ ಹೇಳಿದ್ರೆ, ಒಂದು ಹೇಗೆ ನನ್ನ ಸಾಂದೀಪನಿ ನನ್ನನ್ನು ಬೆಳೆಸಿತೋ ಹಾಗೆ ಇನ್ನೊಂದು ಕಡೆಯಿಂದ ಫಿಲೋಮಿನಾ ಕೂಡ ನನಗೆ ಸಪೋರ್ಟ್ ಮಾಡಿಕೊಂಡು ಬಂತು. ಆ ಫ್ಲೋರಲ್ಲಿ ನಿಂತುಕೊಂಡು ನಾನು 7ನೇ ಕ್ಲಾಸಲ್ಲಿರುವಾಗ ನನಗೆ ಈಗಲೂ ನೆನಪಿದೆ, ನಮ್ಮ ಶಾಲೆಯಲ್ಲಿ ಸ್ಕೌಟಿಂಗ್ ಸ್ಟಾರ್ಟ್ ಆಗ್ತದೆ. ಆಗ ನನಗೆ ಸ್ಕೌಟ್ ಆಗಿ ಇರಲಿಕ್ಕೆ ಆಗಲಿಲ್ಲ. ನನಗೆ ತುಂಬಾ ಆಸೆ ಇತ್ತು ಸ್ಕೌಟಿಗೆ ಸೇರಬೇಕು ಅಂತ, ಆದರೆ ಕೆಲವೊಂದು ವಿಷಯಗಳಿಗೆ ಮನೆಯಲ್ಲಿ ಬಿಡ್ಲಿಲ್ಲ. ಸೊ ಹಾಗಾಗಿ ದೂರದಿಂದ ನೋಡ್ತಾ ಇದ್ದೆ, ನನ್ನ ಕ್ಲಾಸಿನವರು ಕ್ಯಾಂಪಿಗೆ ಹೋಗ್ತಾ ಇದ್ರು, ಫ್ಲಾಗ್ ಪ್ರೊಸೀಜರ್ ಮಾಡ್ತಾ ಇದ್ರು, ಸಮಗಂಟು ಅಂತ ಹಾಕ್ತಾ ಇದ್ರು, ರೀಫ್ ನಾಟ್ ಅಂತೆಲ್ಲ ಹಾಕ್ತಾ ಇದ್ರು. ಸೊ ಆ ಕ್ರೇಜ್ ಹುಟ್ಟಿಕೊಂಡ ಕಾರಣ PUC ಯಲ್ಲಿ ನಾನು ಅದನ್ನ ಸ್ಟಾರ್ಟ್ ಮಾಡ್ತೇನೆ. ಸೊ ನಾನು ಕೂಡ ಸ್ಕೌಟಿಂಗ್ ಅನ್ನ ಸೇರಿಕೊಳ್ತೇನೆ. ಸ್ಕೌಟಿಂಗ್ ಎಷ್ಟು ಇಷ್ಟ ಅನಿಸಿತ್ತು ಅಂತ ಹೇಳಿದ್ರೆ, ಪುನಃ ಫಿಲೋಮಿನಾಕ್ಕೆ ಹೋದಾಗ ಡಿಗ್ರಿಯಲ್ಲಿ ಕೂಡ ಸ್ಕೌಟಿಂಗ್ ಅನ್ನ ತಗೊಳ್ತೇನೆ, ರಾಜ್ಯ ಪುರಸ್ಕಾರವನ್ನ ಮುಗಿಸ್ತೇನೆ. ಮತ್ತೆ MSc ಕಂಪ್ಯೂಟರ್ ಸೈನ್ಸ್ ಫಿಲೋಮಿನಾದಲ್ಲಿ ಮಾಡ್ಬೇಕಿದ್ರೆ ಫಸ್ಟ್ ನಾನು ಕೇಳಿದ್ದು, ನಾನು MSc ಮಾಡ್ಲಿಕ್ಕೆ ರೆಡಿ ಇದ್ದೇನೆ, ನನ್ನನ್ನು ಸ್ಕೌಟಿಗೆ ಬಿಡ್ತೀರಾ? ಎಸ್, ಖಂಡಿತ ಅದಕ್ಕೆಲ್ಲ ಏನೋ ಅಬ್ಜೆಕ್ಷನ್ ಹಾಕಲಿಲ್ಲ. ನನ್ನ ಫಿಲೋಮಿನ ಕೂಡ ಎಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇದೆ ಅಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಗೆ ಸಪೋರ್ಟ್ ಮಾಡಿದೆ. ಆಮೇಲೆ 2023ರಲ್ಲಿ ಇಂಟರ್ನ್ಯಾಷನಲ್ ಕಲ್ಚರಲ್ ಜಾಂಬೂರಿ ನಡೀತದೆ. ಇಲ್ಲಿ ಕೂಡ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿರ್ಬೋದು. ಮೂಡಬಿದ್ರೆಯಲ್ಲಿ ನಡೆಯುವಾಗ 1.5 ತಿಂಗಳು ನಾನಲ್ಲಿ ವರ್ಕ್ ಮಾಡ್ತೇನೆ. ಸೊ 1.5 ತಿಂಗಳು ವರ್ಕ್ ಮಾಡಿದಾಗ ಕಾಲೇಜಲ್ಲಿ ಎಲ್ಲ ಲೆಕ್ಚರ್ಸ್ಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. 1.5 ತಿಂಗಳು ಕ್ಲಾಸ್ ಬಿಟ್ಟು ಅಲ್ಲಿ ಹೋಗಿ ನಮ್ಮದು ಈ ಸಲ MSc ರಿಸಲ್ಟ್ ಏನಾಗ್ತದೆ ಅಂತ ಟೆನ್ಷನ್ ಮಾಡುವ ಟೈಮಲ್ಲಿ ಕೂಡ ನಾವು ಸ್ಕೌಟಿಗೆ ಹೋಗುವಾಗ ಓದುವಾಗ ಓದುದು, ಯಾವ ಟೈಮಲ್ಲಿ ಯಾವ ಕೆಲಸ ಮಾಡಬೇಕು ಅದನ್ನು ಚೆನ್ನಾಗಿ ಮಾಡಿದ ಕಾರಣ ಆ ವರ್ಷ ನನ್ನ ಫೈನಲ್ ಇಯರ್ನ 2023 MSc ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕೂಡ ರ್ಯಾಂಕ್ ಬಂತು. ಸೊ ಯೂನಿವರ್ಸಿಟಿಗೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಯಿತು. ಆಮೇಲೆ ಮತ್ತೆ ನಮಗೆ ಬಂದಂಥದ್ದು ಇಂಟರ್ನ್ಯಾಷನಲ್ ಕಲ್ಚರಲ್ ಜಾಂಬೂರಿಯಲ್ಲಿ ಮಾಡಿದ ವರ್ಕ್ ಅನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ಗುರುತಿಸ್ತಾರೆ. ಅಲ್ಲಿ ಗುರುತಿಸಿ ಅಲ್ಲಿ ಕೂಡ ಮೆಸೆಂಜರ್ ಆಫ್ ಪೀಸ್ ಸರ್ವಿಸ್ ಅವಾರ್ಡ್ ಅನ್ನು ಕೊಡ್ತಾರೆ. ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಯಾವತ್ತೂ ಕೂಡ ನಮ್ಮನ್ನ ಹಿಂದೆ ಹಾಕ್ಲಿಕ್ಕೆ ಅಲ್ಲ, ಮುಂದೆ ಹಾಕ್ಲಿಕ್ಕೆ. ಸೊ ಇವತ್ತು ನಾನು ತಿರುಗಿ ನೋಡಿದಾಗ, ಅಥವಾ ಫಿಲೋಮಿನಾದಲ್ಲಿ ಯಾರೋ ನೀವು ಚಂದ್ರಾಕ್ಷ ಅಂತ ಹೇಳುವಾಗ ಓಕೆ ಅವೊಂದು ಒಳ್ಳೆ ಹುಡುಗ ಅಂತ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ಪ್ರಥಮ ಸ್ಥಾನ, ಪ್ರಥಮ ಹಂತದಲ್ಲಿರುವಂಥದ್ದು ಅದು ನನ್ನ ಸಾಂದೀಪನಿ ಶಾಲೆ. ಯಾಕಂತ ಹೇಳಿದ್ರೆ ಅಷ್ಟು ನನಗೆ ಸಪೋರ್ಟ್ ಅನ್ನ ಮಾಡಿದೆ, ಅಷ್ಟು ತಿದ್ದಿದ್ದಾರೆ, ಅಷ್ಟು ತೀಡಿದ್ದಾರೆ, ಅಷ್ಟು ಬೈದಿದ್ದಾರೆ. ಅದೆಲ್ಲವಿದ್ರೂ ಕೂಡ ನಮ್ಮ ಚಂದ್ರಾಕ್ಷ ಅನ್ನುವಂತಹ ಪ್ರೀತಿಯನ್ನ ಕೂಡ ಪ್ರತಿ ಸಲ ತೋರಿಸಿದ್ದಾರೆ. ಸೊ ತುಂಬಾ ಖುಷಿ ಇದೆ ಅದಕ್ಕೆ ನನಗೆ. ಆಮೇಲೆ ಹೇಳುವುದಾದ್ರೆ 2000 ಇದೊಂದು ತುಂಬಾ ಬ್ಯೂಟಿಫುಲ್ ಪಾಯಿಂಟ್. ಯಾರು ಇದನ್ನು ನನಗೆ ನೆನಪು ಮಾಡಿದ್ರು. ಸೊ ನಮ್ಮ ಶಾಲೆಯಲ್ಲಿ ನಾನು ಪರಿಚಯ ಆದದ್ದು ತುಂಬಾ ಜನರಿಗೆ ಹೇಗೆ ಅಂತ ಹೇಳಿದ್ರೆ ಮೈಕ್ ಆಪರೇಟರ್ ಆಗಿದ್ದು. 9ನೇ ಮತ್ತು 10ನೇ ಕ್ಲಾಸಲ್ಲಿ ನಾನು ನಮ್ಮ ಶಾಲೆಯ ಮೈಕ್ ಆಪರೇಟರ್. ಯಾರೋ ನೆನಪು ಮಾಡಿದ್ರು, ಭಯಂಕರ ಚಂದ್ರಾಕ್ಷ ನೀನು ಮೈಕ್ ಆಪರೇಟರ್ ಆದವ, ಇವತ್ತು ಅಂಥದ್ದೇ ಮೈಕದಲ್ಲಿ ನಿಂತು ಮಾತಾಡುವಾಗೆ ಆಯ್ತಲ್ಲ, ನೀನು ಗ್ರೇಟ್ ಅಂತ. ಗ್ರೇಟ್ ಏನಿಲ್ಲ, ಆದ್ರೆ ಅದನ್ನ ಕೂಡ ಹೌದಲ್ವಾ ಅಂತ ಆಯ್ತು. ಸೊ ನನ್ನ ಸ್ಟೇಜ್ ಫಿಯರ್ ಹೋದದೇ ನಾನು ಮೈಕ್ ಆಪರೇಟರ್ ಆದಾಗ. ದಿನಕ್ಕೆ 1000 ಮಕ್ಕಳ ಮುಂದೆ ಮೈಕ್ ಅನ್ನ ಇಡುದು ತೆಗೆಯುವುದು, ಸುಭಾಷಿತ ಹೇಳಿಕೆ ಇಡುದು, ಅಮೃತ ವಚನ ಹೇಳಿಕೆ ಮೈಕ್ ಇಡುದು. ಸೊ ಆಡಿಯನ್ಸ್ ಅನ್ನ ನೋಡ್ತಾ ಇದ್ದೆ. ಅಲ್ಲಿ ನನ್ನ ಸ್ಟೇಜ್ ಫಿಯರ್ ದೂರ ಆಯ್ತು. ದೂರ ಆಗಿ 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 ಇವತ್ತು ಯಾವ ಹಂತಕ್ಕೆ ಜರ್ನಿಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮೈಕ್ ಆಪರೇಟರ್ ಆಗಿದ್ದವ ಇವತ್ತು ಮೈಕಿನ ಮುಂದೆ ನಿಂತು ಮಾತಾಡ್ತಾ ಇದ್ದೇನೆ. ಸೊ ದಿಸ್ ಇಸ್ ವೆರಿ ಹ್ಯಾಪಿ ಅಂತ, ಇದು ಖುಷಿ. ಸೊ ತುಂಬ ಹೇಳಿಕೆ ಹೋಗುವುದಿಲ್ಲ. ನನಗೆ ಸಪೋರ್ಟ್ ಮಾಡಿದಂತಹ ನನ್ನ ಮುಖ್ಯ ಗುರುಗಳಿರ್ಬೋದು ಅಥವಾ ನನ್ನ ಟೀಚರ್ಸ್ ಇರ್ಬೋದು, ಇವರನ್ನು ಯಾವತ್ತೂ ಕೂಡ ನಾನು ಈಗಲೂ ಪ್ರೀತಿಸ್ತೀನಿ. ಈಗ ನಮಗೆ ಕಾಂಟ್ಯಾಕ್ಟ್ ಇಡಲಿಕ್ಕೆ ಮುಂಚಿನ ಹಾಗೆ ಕಷ್ಟ ಇಲ್ಲ. ನಮ್ಮಲ್ಲಿ ವಾಟ್ಸಪ್ಗಳಿದೆ, ಸೋಷಿಯಲ್ ಮೀಡಿಯಾಗಳಿದೆ. ಸೊ ಇದರಿಂದ ನಾವು ಕಾಂಟ್ಯಾಕ್ಟನ್ನು ಇಟ್ಟುಕೊಳ್ತೇವೆ. ಇಷ್ಟೆಲ್ಲ ಆಗುವಾಗ ನಾವೇನು ತಪ್ಪು ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳಾಗಿ? ಸೊ ನಾನು ಕೂಡ ಉಪನ್ಯಾಸಕನ ನೆಲೆಯಲ್ಲಿ ನಿಂತು ಮಾತಾಡೋದಾದ್ರೆ, ಇವತ್ತು ನಾವು ಮಾಡುವಂತಹ ಎಲ್ಲ ತಪ್ಪುಗಳಿಗೆ ನಾವು ಕೊಟ್ಟ ಹೆಸರು ನಾವು ಜೆನ್ಸಿಗಳು ಅಂತ. ಸೊ ಯಾವುದನ್ನ ಮಾಡಬೇಕು ಅದನ್ನ ಮಾಡದೆ ತಪ್ಪುಗಳನ್ನ ಮಾಡ್ತಾ, ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸ್ ಅನ್ನ ತಗೊಳ್ತಾ, ನಾವು ತಪ್ಪುಗಳನ್ನ ಮಾಡ್ತಾ ಬೇರೆ ದಾರಿಯ ಕಡೆ ಹೋಗ್ತಾ, ಎಜುಕೇಶನ್ ಅನ್ನ ಹಾಳು ಮಾಡ್ತಾ, ಏನೋ ಸೆಲೆಬ್ರಿಟಿಗಳಾಗಬೇಕು, ಇನ್ನೂ ಆಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಬೇಕು ಅಂತ ಏನೆಲ್ಲ ಮಾಡಿಕೊಂಡು ತಪ್ಪು ಕಲ್ಪನೆಯನ್ನ ಇಟ್ಟುಕೊಂಡು ಜೆನ್ಸಿಗಳ ಹೆಸರಲ್ಲಿ ಹಾಳಾಗ್ತಾ ಇದ್ದೇವೆ. ಅಂಥದ್ದನ್ನ ಆಗುದು ಬೇಡ. ಪ್ರಪಂಚದಲ್ಲಿ ಸಕ್ಸಸ್ ಬೇಕು ಅಂತ ಹೇಳಿದ್ರೆ ಸ್ಯಾಕ್ರಿಫೈಸ್ ಬೇಕಂತೆ. ಸೊ ಆ ಸ್ಯಾಕ್ರಿಫೈಸ್ ಮಾಡಿದ ಕಾರಣ ಇವತ್ತು ನಾವೆಲ್ಲರೂ ಈ ಹಂತಕ್ಕೆ ಬೆಳೆದಿದ್ದೇವೆ. ಸೊ ಅಂಥದ್ದನ್ನು ನಾವು ಮಾಡಿಕೊಳ್ಳುವ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅವಕಾಶವನ್ನು ಕೊಟ್ಟಂತಹ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಆಡಳಿತ ಮಂಡಳಿಯವರಿಗೆ ಗುಣಗಳನ್ನು ನೋಡಿ ಕರೆದು ನಮಗೆ ಗೌರವವನ್ನು ಕೊಟ್ಟಿದ್ದೀರಿ, ಪ್ರೀತಿ ಕೊಟ್ಟಿದ್ದೀರಿ, ನಮ್ಮ ಚಂದ್ರಾಕ್ಷ ಅನ್ನುವಂತಹ ನೆಲೆಯಲ್ಲಿ ಮಾತಾಡಿದ್ದೀರಿ. ಸೊ ಈ ಎಲ್ಲ ಪ್ರೀತಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ, ಕೊಟ್ಟ ಅವಕಾಶಕ್ಕಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ನರಿಮೊಗರು ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆದಂತಹ ಶ್ರೀಮತಿ ಪರಮೇಶ್ವರಿ ಮೇಡಮ್ ಇವರಿಂದ ಸಭೆಯನ್ನು ಉದ್ದೇಶಿಸಿ 2 ಮಾತುಗಳು. ಮೇಡಮ್ ಪ್ಲೀಸ್. ಎಲ್ಲರಿಗೂ ಶುಭ ಸಂಜೆ. ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆ ಇದರ ಸಾಂದೀಪೋತ್ಸವ
ಹೊನಲು ಬೆಳಕಿನ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ಹಾಗೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ತಮ್ಮ ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕಾತರದಿಂದ ನೋಡಲಿಕ್ಕೆ ಹಾತೊರೆಯುತ್ತಿರುವಂತಹ ಪೋಷಕ ವೃಂದದವರೇ, ಹಾಗೆ ವಿದ್ಯಾರ್ಥಿಗಳೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಊರಿನ ಮಹನೀಯರೇ, ಶಿಕ್ಷಕರೇ ಹಾಗೂ ಶಿಕ್ಷಕ ವೃಂದದವರೇ, ಸಾಂದೀಪನಿಗೆ ಆಗಮಿಸುವಾಗ ಶ್ರೀಕೃಷ್ಣನ ಸಾನ್ನಿಧ್ಯಕ್ಕೆ ಬಂದಂತಹ ಅನುಭವ ಆಗುವಂಥದ್ದು ನನ್ನ ಅನುಭವ ಆಗಿರುವಂಥದ್ದು. ಈಗಾಗಲೇ ಇಲ್ಲಿಯ ಹಿರಿಯ ವಿದ್ಯಾರ್ಥಿ ಅವರ ಅನುಭವಗಳನ್ನು ತಮ್ಮ ಮುಂದೆ ಇಡ್ತಾ ಇರುವಾಗ ನನ್ನ ಆಲೋಚನೆಗೆ ಬಂದಿರುವಂಥದ್ದು ಸಾಂದೀಪನಿ ಎನ್ನುವಂಥದ್ದು, ಸಾಂದೀಪನಿ ವಿದ್ಯಾಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳಿಗೆ ಮೂಲ ಕೌಶಲಗಳನ್ನು ಕೊಡುವುದರೊಂದಿಗೆ, ಅಂಕಗಳ ವಿದ್ಯೆಯನ್ನು ಕೊಡುವುದರೊಂದಿಗೆ, ಮೂಲ ಕೌಶಲಗಳನ್ನು ಕೊಡುವುದರೊಂದಿಗೆ ಸಂಸ್ಕಾರಯುತ ವಿದ್ಯೆಯನ್ನು ಕೂಡ ಕೊಟ್ಟಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಪುತ್ತೂರು ತಾಲೂಕಿನಲ್ಲೇ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇರುವಂಥ ಎರಡನೇ ಸಂಸ್ಥೆ ಅಂದರೆ ಸಾಂದೀಪನಿ ಸಂಸ್ಥೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು ಹೆಚ್ಚಾಗಲಿಕ್ಕೆ ಕಾರಣ ಅಲ್ಲಿಯ ಆ ವಿದ್ಯಾಸಂಸ್ಥೆಯ ಸಂಸ್ಕಾರಯುತ ಶಿಕ್ಷಣ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮ ಅತ್ಯಂತ ಸುಂದರವಾದ ವೇದಿಕೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ. ಸಮಯದ ಪರಿವೆಯನ್ನು ಅರಿತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ಹಾಕ್ತಾ ಇದ್ದೆ. ಧನ್ಯವಾದ. Thank you, ma'am, for your inspirational words. We request the presence of our chief guest, Dr. Narasimha Sharma K, a parent, dermatologist, Kanau Skin Clinic, Putturu, to grace the occasion with a few words. Sir, please. ಇಂದಿನ ಈ ಸಾಂದೀಪೋತ್ಸವ ಕ್ರೀಡೋತ್ಸವ ಹಾಗೂ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ಹಿರಿಯರು, ಈ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಜಯರಾಮ್ ಕೆದಿಲಾಯರವರೇ, ಮುಖ್ಯ ಅತಿಥಿಗಳಾದ ಶ್ರೀ ಎಸ್ ಅನಂತಕೃಷ್ಣ ರಾವ್ ರವರೇ, ಬಸವರಾಜ್ ಪಾಟೀಲ್ ರವರೇ, ಇಲ್ಲಿಯ ಹಿರಿಯ ವಿದ್ಯಾರ್ಥಿ ಶ್ರೀ ಚಂದ್ರಾಕ್ಷರವರೇ, ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ, ಪ್ರೀತಿಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕಿಯರೇ, ವಿದ್ಯಾರ್ಥಿ ನಾಯಕನಾದ ಸಾತ್ವಿಕ್ ರವರೇ, ಆತ್ಮೀಯ ಪೋಷಕರೇ, ನೆರೆದಿರುವ ಎಲ್ಲ ವಿದ್ಯಾಭಿಮಾನಿಗಳೇ, ಪತ್ರಕರ್ತ ಮಿತ್ರರೇ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ಡಾಕ್ಟರ್ ನರಸಿಂಹ ಶರ್ಮಾ, ವೃತ್ತಿಯಲ್ಲಿ ಚರ್ಮರೋಗ ತಜ್ಞ, ಪುತ್ತೂರಿನಲ್ಲಿ ನನ್ನ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಇಂದು ಇಲ್ಲಿ ಕೇವಲ ಅತಿಥಿಯಾಗಿ ಇಲ್ಲಿ ಬಂದಿಲ್ಲ, ಒಬ್ಬ ಹೆಮ್ಮೆಯ ಪೋಷಕನಾಗಿ ನಿಮ್ಮ ಎದುರು ನಿಂತಿದ್ದೇನೆ. ನನ್ನ ಮಗ ಈ ಸಂಸ್ಥೆಯಲ್ಲಿ 9ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಈ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲು ಅವಕಾಶ ನೀಡಿದ ಈ ಸಂಸ್ಥೆಯ ಅಧ್ಯಕ್ಷರಿಗೆ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ, ಮುಖ್ಯೋಪಾಧ್ಯಾಯರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ಹಿರಿಯರೊಂದಿಗೆ ಹಾಗೂ ಅನೇಕ ಗಣ್ಯರೊಂದಿಗೆ ಈ ವೇದಿಕೆಯನ್ನು ಹಂಚಲು
ತುಂಬ ಸಂತೋಷ ಆಗ್ತಾ ಇದೆ. ಈ ನಮ್ಮ ಸಾಂದೀಪನಿ ಶಾಲೆ ಒಂದು ಈಗಾಗಲೇ ಮುಖ್ಯೋಪಾಧ್ಯಾಯರು ಹೇಳಿದ್ದಾರೆ, ಇಲ್ಲಿ ಚಟುವಟಿಕೆ ಚಂದ್ರಾಕ್ಷರ ಹೇಳಿದ್ದಾರೆ, ಇದೊಂದು ಕೇವಲ ಒಂದು ಪಾಠವನ್ನು ಹೇಳಿಕೊಡುವ ಶೈಕ್ಷಣಿಕ ಸಂಸ್ಥೆ ಮಾತ್ರ ಅಲ್ಲ, ಇಲ್ಲಿ ಆಧುನಿಕ ಶಿಕ್ಷಣದೊಂದಿಗೆ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ಪರಂಪರೆ, ಜೀವನ ಮೌಲ್ಯಗಳನ್ನು, ನಮ್ಮ ಸಂಪ್ರದಾಯಗಳನ್ನು ವಿಶೇಷ ಗಮನ ಹರಿಸಿ ಮಕ್ಕಳಿಗೆ ಹೇಳಿಕೊಡಲಾಗ್ತದೆ. ಬೆಳಿಗ್ಗೆಯ ಪ್ರಾರ್ಥನೆಯಿಂದ ಹಿಡಿದು ರಾತ್ರಿಯ ಭಜನೆಯವರೆಗೆ, ಯೋಗದಿಂದ ಹಿಡಿದು ವೇದ ಶ್ಲೋಕ ಪಠಣದವರೆಗೆ ಈ ಸಂಸ್ಥೆಯು ನಮ್ಮ ಮಕ್ಕಳಿಗೆ ಭಾರತೀಯತೆ ಅದರ ಮೂಲ ತತ್ವಗಳನ್ನು ಕಲಿಸುವುದರಲ್ಲಿ ವಿಶೇಷ ಪ್ರಯತ್ನವನ್ನು ಪಟ್ಟು, ಇದರೊಂದಿಗೆ ಇದು ಮಾತ್ರ ಅಲ್ಲ, ಈಗ ಇಲ್ಲಿ ಆಸಕ್ತರಿಗೆ ಸಂಗೀತದ ಕಲಿಯಲು ಅವಕಾಶ ಇದೆ, ಭರತನಾಟ್ಯ, ಕರಾಟೆ, ಯಕ್ಷಗಾನ ಹಾಗೂ ಇನ್ನಿತರ ಕಲಿಯುವ ಅವಕಾಶವನ್ನು ಶಾಲೆಯವರು ಮಾಡಿಕೊಟ್ಟಿದ್ದಾರೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲರೂ ಮಾರ್ಕಿನ ಹಿಂದೆ ಇರುವಾಗ ಈ ಸಂಸ್ಥೆಯು ತಮ್ಮ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸಮಗ್ರ ದೃಷ್ಟಿಕೋನವನ್ನು ಇರಿಸಿ ಮಕ್ಕಳ ಸಂಪೂರ್ಣ ವ್ಯಕ್ತಿತ್ವ ವಿಕಸನದ ಅಭಿವೃದ್ಧಿಗೆ ಕನಸು ಕಂಡಿರುವ ನಮ್ಮ ಶಾಲೆಯ ಅಧ್ಯಕ್ಷರಿಗೆ, ಆಡಳಿತ ಮಂಡಳಿಯವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಇನ್ನು ಇಲ್ಲಿ ನಮ್ಮ ಪ್ರೀತಿಯ ಶಿಕ್ಷಕಿಯರು ಮಕ್ಕಳ ನಿರಂತರ ಬೆಳವಣಿಗೆಗೆ, ನಿರಂತರ ಸುಧಾರಣೆಗೆ, ಅವರ ಸುಂದರ ಭವಿಷ್ಯದ ನಿರ್ಮಾಣಕ್ಕೆ ಇಲ್ಲಿ ಹಗಲು ರಾತ್ರಿ ದುಡಿಯುತ್ತಾರೆ. ಇಲ್ಲಿ ಹಾಸ್ಟೆಲ್ನ ಸೌಲಭ್ಯವು ಇರುವ ಕಾರಣ ಅನೇಕ ಮಕ್ಕಳು ಹಾಸ್ಟೆಲಲ್ಲಿಯೂ ಇಲ್ಲಿದ್ದಾರೆ. ಒಂದು ಹಾಸ್ಟೆಲನ್ನು ನಡೆಸಲಿಕ್ಕೆ ಅಷ್ಟು ಸುಲಭ ಇಲ್ಲ. ಎಲ್ಲ ಮಕ್ಕಳನ್ನು, ಅವರ ಮನಸ್ಸನ್ನು ಅರಿತು ಅವರ ಜೊತೆ ವ್ಯವಹಾರ ಮಾಡಬೇಕಾಗ್ತದೆ. ಯಾಕಂದರೆ ಎಲ್ಲ ಚಿಕ್ಕ ಮಕ್ಕಳು, ಹಾಗೂ ಮತ್ತೆ ಅವರಿಗೆ ಬೇರೆ ಬೇರೆ ಕಂಪ್ಲೇಂಟ್ ಇರ್ತದೆ, ಅದನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಹಾಗೆ ಹಗಲು ರಾತ್ರಿ ದುಡಿಯುವ ಶಿಕ್ಷಕರು ಅವರು ಮಕ್ಕಳನ್ನು ಪ್ರೇರೇಪಿಸ್ತಾರೆ, ಇಲ್ಲಿ ಪ್ರೋತ್ಸಾಹ ಮಾಡ್ತಾರೆ. ಸುಮಾರು ಕಾಂಪಿಟಿಷನಿಗೆ, ಆಗ ವರದಿ ವಾಚನದಲ್ಲಿ ಹೇಳಿದರು, ಸುಮಾರು ಕಾಂಪಿಟಿಷನಿಗೆ ಇಲ್ಲಿ ಮಕ್ಕಳನ್ನು ಹೋಗಲಿಕ್ಕೆ ಎಂಕರೇಜ್ ಮಾಡಿ, ಅವರಿಗೆ ಪ್ರೋತ್ಸಾಹ ಮಾಡಿ ಅವರನ್ನು ತಯಾರು ಮಾಡ್ತಾರೆ. ಹೀಗೆ ತಾಳ್ಮೆಯಿಂದ, ಪ್ರೀತಿಯಿಂದ ಬುದ್ಧಿ ಹೇಳಿ, ಅಗತ್ಯ ಇದ್ದರೆ ಜೋರು ಮಾಡಿ ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸುವ ನಮ್ಮ ಪ್ರೀತಿಯ ಶಿಕ್ಷಕಿಯರಿಗೆ ಎಲ್ಲ ಪೋಷಕರ ಪರವಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಧನ್ಯವಾದಗಳನ್ನು ಹೇಳಲು, ನಮನಗಳನ್ನು ಹೇಳಲು ಇಚ್ಛೆ ಪಡ್ತೇನೆ. ಮತ್ತೆ ಪ್ರೀತಿಯ ಮಕ್ಕಳೇ, ನೀವು ಈ ಶಾಲೆಯಲ್ಲಿ ಕಲಿಯಲು ತುಂಬ ಅದೃಷ್ಟಶಾಲಿಗಳು. ಆಗ ನಿಮ್ಮದೇ ಶಾಲೆಯ ಹಿರಿಯ ವಿದ್ಯಾರ್ಥಿ ಚಂದ್ರಾಕ್ಷರ ಅವರು ಹೇಳಿದ್ದಾರೆ, ಈಗ ನಮಗೆ ಈ ಶಾಲೆಯ ಮಹತ್ವ ಗೊತ್ತಾಗುವುದಿಲ್ಲ, ಆದರೆ ಮುಂದೆ ಸ್ವಲ್ಪ ಸಮಯ ಕಳೆದು ನಾವು ಸಮಾಜದಲ್ಲಿ ಬೇರೆಯವರೊಂದಿಗೆ ಬೆರೆಯುವಾಗ ನಮ್ಮ ಶಾಲೆಯ ಮಹತ್ವ ನಮಗೆ ಗೊತ್ತಾಗ್ತದೆ. ಹಾಗೆ ಇಲ್ಲಿಯ ಪ್ರತಿದಿನದ ದಿನಚರಿಯಲ್ಲಿ ಪ್ರಾರ್ಥನೆ, ಯೋಗ, ಶ್ಲೋಕ ಪಠನೆ ಎಲ್ಲ ಮಾಡುವಾಗ ಸಿಗುವ ಈ ಶಕ್ತಿ, ಸಂಸ್ಕಾರಗಳೇ ನಿಮ್ಮ ಜೀವನದ ಭದ್ರ ಅಡಿಪಾಯ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದರೆ 30-35 ವರ್ಷದ ಹಿಂದೆ ನಾನು ಇಂತಹುದೇ ಸಂಸ್ಥೆ, ಸತ್ಯಸಾಯಿ ವಿದ್ಯಾಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿ. ಆ ಸಂಸ್ಥೆಯಲ್ಲಿ ಕಲಿತದಕ್ಕೆ ನಮಗೆ ಯಾವತ್ತೂ ಹೆಮ್ಮೆ, ಗೌರವ ಇದೆ. ಅದೇ ರೀತಿ ಇಲ್ಲಿರುವ ಮಕ್ಕಳಿಗೆ ಸಹ ಮುಂದೆ ಇದರ ಪ್ರಯೋಜನ ಸಿಗ್ತದೆ, ಹಾಗೂ ಇದರ ವ್ಯಾಲ್ಯೂ ನಿಮಗೆ ಗೊತ್ತಾಗೋದು. ಮತ್ತೆ ಹಾಗೆ ಇಲ್ಲಿ ಎಲ್ಲ ಆಕ್ಟಿವಿಟಿಯಲ್ಲಿ ಮಕ್ಕಳು ಇನ್ವಾಲ್ವ್ ಆಗಬೇಕು, ಅದು ಖಂಡಿತ ನಿಮಗೆ ಹೆಲ್ಪ್ ಆಗ್ತದೆ. ಮತ್ತು ಈ ಆಡಳಿತ ಮಂಡಳಿಯವರು, ಶಾಲೆ ಶಿಕ್ಷಕಿಯರು ಪ್ರತಿ ವರ್ಷ ಎಷ್ಟು ಕಷ್ಟ ಆದರೂ ಈ ವಾರ್ಷಿಕೋತ್ಸವ ಕ್ರೀಡಾಕೂಟವನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ತಾರೆ. ಯಾಕೆಂದರೆ ಇದರಲ್ಲೂ ಒಂದು ಮೆಸೇಜ್ ಇದೆ. ಆಗ ಕಾರ್ಯದರ್ಶಿಯವರು ಹೇಳಿದರು, ಇದು
ಕ್ರೀಡೆ ನಮ್ಮ ದೈಹಿಕ ಬೆಳವಣಿಗೆಗೆ ಹಾಗೂ ಸಾಂಸ್ಕೃತಿಕ ಇದು ನಮ್ಮ ಮಾನಸಿಕ ಬೆಳವಣಿಗೆಗೆ ಅಂತ. ಹಾಗೆ ಇದೆರಡಕ್ಕೂ ಉತ್ತೇಜನ ಇಲ್ಲಿ ಸಿಗ್ತದೆ. ಯಾಕಂದರೆ ಕ್ರೀಡಾಕೂಟದಲ್ಲಿ ನಾವು ಭಾಗವಹಿಸೋದ್ರಿಂದ ನಮಗೆ ಶಿಸ್ತು, ಟೀಮ್ ವರ್ಕ್ ಹೇಗೆ, ಮತ್ತೆ ಎಷ್ಟು ಕಷ್ಟಪಡಬೇಕು, ಅದರಿಂದ ಹೇಗೆ ಫಂಕ್ಷನ್ ಅನ್ನೊಂದು ಆರ್ಗನೈಸ್ ಮಾಡಬೇಕು, ಇದೆಲ್ಲ ನಮಗೆ ಈ ಶಾಲಾ ಆಕ್ಟಿವಿಟೀಸಲ್ಲಿ ಗೊತ್ತಾಗ್ತದೆ. ಹಾಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿದರೆ ಅದು ನಮ್ಮನ್ನು ವ್ಯಕ್ತಪಡಿಸಲಿಕ್ಕೆ, ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿಕ್ಕೆ ಹಾಗೂ ನಮ್ಮಲ್ಲಿರುವ ಪ್ರತಿಭೆಯನ್ನು ಕಂಡುಹಿಡಿಯಲಿಕ್ಕೆ ಹಾಗೂ ನಮ್ಮ ಭಾರತ ದೇಶದ ಭವ್ಯ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಅನಾವರಣಗೊಳಿಸಲು ಸಹಾಯ ಮಾಡ್ತದೆ. ಇದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಹಾಗೂ ನಮ್ಮ ಜೀವನದಲ್ಲಿ ಮುಂದೆ ಬರುವ ಅನೇಕ ಸವಾಲುಗಳಿಗೆ ಹಾಗೂ ಅವಕಾಶಗಳಿಗೆ ಇದರ ತಯಾರಿ ಈಗ ಮಾಡ್ತಾ ಇದ್ದಾರೆ ನಿಮ್ಮ ಟೀಚರ್ಸ್. ಈ ಸಂದರ್ಭದಲ್ಲಿ ಒಂದು 3 ವಿಷಯ ನಾನು ಮಕ್ಕಳಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು, ನಾವು ಭಾರತೀಯರಾಗಿ ಹುಟ್ಟಿದ್ದಕ್ಕೆ, ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ ನಮಗೆ ತುಂಬ ಹೆಮ್ಮೆ ಬೇಕು. ನಮ್ಮ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಗೌರವ ಬೇಕು. ಇದು ಇಲ್ಲಿ ಕಲಿಯುವ ಅವಕಾಶ ಈ ಶಾಲೆಯಲ್ಲಿ ನಿಮಗಿದೆ. ಯಾಕಂದರೆ ಇದು ಎಲ್ಲ ಶಾಲೆಯಲ್ಲಿ ಈಗ ಇದು ನಡೀತಾ ಇದೆ, ಆದರೆ ಎಲ್ಲ ಶಾಲೆಯಲ್ಲಿ ಇಷ್ಟು ಅವಕಾಶ ಸಿಗುವುದು ಕಷ್ಟ. ಇದರ ಸಂಪೂರ್ಣ ಸದುಪಯೋಗ ನೀವು ಪಡ್ಕೊಳ್ಬೇಕು. ಹಾಗೆ ಮಕ್ಕಳು ಈಗ ನಾವು ದೊಡ್ಡ ದೊಡ್ಡ ಕನಸನ್ನು ಕಾಣಬೇಕು. ಯಾವುದೇ ಕ್ಷೇತ್ರ ಇರಲಿ ಅದರಲ್ಲಿ ನಾವು ಆಗಬೇಕು, ಎಕ್ಸಲೆಂಟ್ ಆಗಬೇಕು, ಎಕ್ಸ್ಪರ್ಟ್ ಆಗಬೇಕು. ಹಾಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಯವರು ಹೇಳ್ತಾರೆ, ಕನಸು ಹೇಗೆ ಕಾಣಬೇಕು ಅಂತ ಹೇಳಿದರೆ, ಆ ಕನಸು ಹೇಗಿರಬೇಕು ಅಂತ ಹೇಳಿದರೆ ನಮ್ಮ ಆಕಾಶವು ಆ ಕನಸಿನ ಮುಂದೆ ಸಣ್ಣ ಇರಬೇಕಂತೆ. ಅಂಥ ದೊಡ್ಡ ಕನಸು ನಾವು ಕಾಣಬೇಕು ಅಂತ ಯುವ ಜನಾಂಗಕ್ಕೆ ಅವರು ಮಕ್ಕಳಿಗೆ ಯಾವಾಗಲೂ ಹೇಳ್ತಾರೆ. ಸೊ ದೊಡ್ಡ ದೊಡ್ಡ ಕನಸು ಕಾಣಬೇಕು. ಹಾಗೆ ಕನಸನ್ನು ನಾವು ಹೇಗೆ ನನಸು ಮಾಡಬೇಕು ಅಂತ ಮೊನ್ನೆ ಒಂದು ಲೇಖನ ಓದಿದೆ ನಾನು. ಅದರಲ್ಲಿ ಇನ್ಫೋಸಿಸ್ನ ಸಂಸ್ಥಾಪಕರು ನಾರಾಯಣ್ ಮೂರ್ತಿ ಅವರು ಹೇಳ್ತಾರೆ, ಅವರು ಒಮ್ಮೆ ಹಿಮಾಲಯವನ್ನು ಹತ್ತಿದ ಪರ್ವತಾರೋಹಿ ಹತ್ರ ಕೇಳ್ತಾರಂತೆ, ಹೇಗೆ ಮಾರೆ ನೀನು ಹಿಮಾಲಯ ಹತ್ತಿದ್ದು, ಹೇಗೆ ನೀನು ಈ ಸಾಧನೆ ಮಾಡಿದೆ ಅಂತ. ಆಗ ಅವರು ಹೇಳ್ತಾರೆ, ಒಂದು ನಾನು ಹಿಮಾಲಯ ಹತ್ತುತ್ತೇನೆ ಅಂತ ಭಾವಿಸ್ತೇನೆ ಅಂತ. ಸೊ ಆ ಭಾವನೆ ಬೇಕು ನಮಗೆ, ಅಥವಾ ಒಂದು ಕನಸು ಬೇಕು. ಮತ್ತೆ ಅದರಲ್ಲೇ ಅವರು ಬಿಡಲಿಲ್ಲ. ಅದಕ್ಕೆ ಸತತವಾಗಿ ನಾನು ನನ್ನ ಪ್ರಯತ್ನ ಮಾಡಿದೆ. ಅದು ಎಷ್ಟು ಸತತ ಪ್ರಯತ್ನ, ಹೇಗೆ ಅಂತ ಹೇಳಿದರೆ, ಪ್ರತಿಯೊಂದರಲ್ಲಿಯೂ ಬೆಳಿಗ್ಗೆ ಏಳೋದ್ರಿಂದ ಹಿಡಿದು ಮತ್ತೆ ಊಟ ಮಾಡುವುದರಿಂದ ಹಿಡಿದು ಪ್ರತಿಯೊಂದರಲ್ಲೂ ಶಿಸ್ತು ಅಳವಡಿಸಿ ನಾನು ನನ್ನ ಗುರಿಯನ್ನು ಮುಟ್ತೇನೆ ಅಂತ ಹೇಳ್ತಾನೆ. ಹಾಗೆ ನಾವು ದೊಡ್ಡ ದೊಡ್ಡ ಕನಸು ಕಾಣಬೇಕು ಅಂತ ಪದೇ ಪದೇ ನಾನು ನಿಮಗೆ ಹೇಳ್ತೇನೆ. ಅದೇ ರೀತಿ ಮತ್ತೆ ಯಾವಾಗಲೂ ನಾವು ಸೋತೆವು ಅಂತ ಅರ್ಧದಲ್ಲಿ ಕೈ ಬಿಡಬಾರ್ದು, ಎಂದೂ ನಮ್ಮನ್ನು ನಾವು ಬಿಟ್ಕೊಡ್ಬಾರ್ದು. ನಾವು ಅದಕ್ಕೆ ಚಿಕ್ಕ ಚಿಕ್ಕ ವಿಷಯಕ್ಕೆ ವರಿ ಸಹ ಮಾಡಬಾರ್ದು. ವರಿಯ ಬದಲು ನಾವು ವಾರಿಯರ್ ಆಗ್ಬೇಕಂತೆ. ಹಾಗೆ ಮಕ್ಕಳು ನಮ್ಮ ಸಂಸ್ಥೆಗೆ ಒಳ್ಳೆಯ ಹೆಸರು ತರಬೇಕು, ನಮ್ಮ ಕುಟುಂಬಕ್ಕೆ ಒಳ್ಳೆಯ ಹೆಸರು ತರಬೇಕು, ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತರಬೇಕು ಅಂತ ಮಕ್ಕಳು ಈ ಸಂಸ್ಥೆಯಲ್ಲಿ ಬೆಳಿಬೇಕು ಅಂತ ಇರುವ ಆಶಯ ಈ ಸಂಸ್ಥೆಯನ್ನು ಹುಟ್ಟಿಹಾಕಿದ ಅಧ್ಯಕ್ಷರಿಗೆ ಹಾಗೂ ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ, ಪ್ರೀತಿಯ ಶಿಕ್ಷಕರಿಗೆ ಆ ಕನಸನ್ನು ನೀವು ನನಸು ಮಾಡಬೇಕು. ಈ ಸಂದರ್ಭದಲ್ಲಿ ನಾವು ಪೋಷಕರಿಗೆ ಸಹ ಹೇಳೋದೇನು ಅಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಸೇರಿಸುವಾಗ 2 ವಿಷಯ ನೋಡ್ತೇವೆ. ಒಂದು, ಉತ್ತಮ ಶಿಕ್ಷಣ ಸಿಗಬೇಕು ಅಂತ, ಮತ್ತೊಂದು ಉತ್ತಮ ಸಂಸ್ಕಾರ ಸಿಗಬೇಕು ಅಂತ. ಈ ಉತ್ತಮ ಶಿಕ್ಷಣ, ಉತ್ತಮ ಸಂಸ್ಕಾರ ಎರಡೂ ಈ ಸಾಂದೀಪನಿ ಶಾಲೆ ನಮಗೆ ಕೊಡ್ತದೆ. ಅದಕ್ಕಾಗಿ ನಮ್ಮ ಕೃತಜ್ಞತೆ ಅವರಿಗೆ ಯಾವತ್ತೂ ಬೇಕು, ಹಾಗೂ ನಮ್ಮ ಸಂಪೂರ್ಣ ಸಹಕಾರ ಎಲ್ಲ ವಿಷಯದಲ್ಲಿಯೂ ಅವರಿಗೆ ನಾವು ನೀಡೋಣ ಅಂತ ಪೋಷಕರಿಗೆ ಸಹ ಹೇಳ್ತಾ, ಈಗ ಮತ್ತೊಮ್ಮೆ
ಈ ಅವಕಾಶ ನೀಡಿದ್ದಕ್ಕಾಗಿ ಅಧ್ಯಕ್ಷರಿಗೆ, ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ, ಪ್ರೀತಿಯ ಮುಖ್ಯೋಪಾಧ್ಯಾಯರಿಗೆ, ಎಲ್ಲ ಶಿಕ್ಷಕರಿಗೆ ವಂದನೆಗಳು ಹೇಳ್ತಾ, ಇಂದಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಹಸ ಪ್ರದರ್ಶನ ಅತ್ಯಂತ ಯಶಸ್ವಿಯಾಗಲಿ. ಮಕ್ಕಳೊಂದಿಗೆ ನಾವೆಲ್ಲರೂ ಇಂದಿನ ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಭಾಗವಹಿಸೋಣ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಮಕ್ಕಳಿಗೆ, ಮಕ್ಕಳೊಡನೆ ನಮಗೆಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ಜೈ ಹಿಂದ್. Thank you, sir, for your motivational words. We are excited to hear some words by our today's chief guest. So we kindly request respected sir, Shri Ananthakrishna Rao, Administrative Partner, Shri Vijayalakshmi Cashew Industries, Moodbidre, President KCMA Mangaluru, to continue our event by sharing some words with us. Sir, please. ಶ್ರೀ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ. ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳು ಈ ವಿದ್ಯಾಸಂಸ್ಥೆಗಳ ಕ್ರೀಡೋತ್ಸವ ಹಾಗೂ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದ ಅಧ್ಯಕ್ಷರಾಗಿರುವಂತಹ, ಈ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ, ನಮ್ಮ ಗುರುಗಳಾಗಿರುವಂತಹ ಪೂಜ್ಯ ಜಯರಾಮ್ ಕೆದ್ಲಾಯರವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಹಿರಿಯರೇ, ಕಿರಿಯರೇ, ಅತಿಥಿಗಳೇ, ಈ ವಿದ್ಯಾಸಂಸ್ಥೆಯ ಮುಖ್ಯಸ್ಥರೇ ಹಾಗೂ ಎಲ್ಲ ಅಧ್ಯಾಪಕ ವೃಂದದವರೇ, ಈ ಶಾಲೆಯ ವಿದ್ಯಾರ್ಥಿಗಳ ಹೆತ್ತವರೇ ಹಾಗೂ ಗೌರವಾನ್ವಿತ ವಿದ್ಯಾರ್ಥಿ ಬಂಧುಗಳೇ, ನನಗೆ ಇವತ್ತು ಈ ಸಂಸ್ಥೆಯಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದಕ್ಕಾಗಿ ಸಂಸ್ಥೆಯ ಸಂಸ್ಥಾಪಕರಿಗೆ ಹಾಗೂ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನೀಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಹುಟ್ಟಿ ಬೆಳೆದದ್ದು ಪುತ್ತೂರಿನಲ್ಲಿ, ನೆಹರು ನಗರದ ಒಳಬದಿಯಲ್ಲಿರುವಂತಹ ಶೇವಿರೆ ಎಂಬಂತಹ ಒಂದು ಮನೆತನದಲ್ಲಿ ಹುಟ್ಟಿರುವ, ಪ್ರಾಥಮಿಕವಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ನಮ್ಮ ಹೈಸ್ಕೂಲು ಕೊಂಬೆಟ್ಟಿನಲ್ಲಿ, PUC ಕೂಡ ಕೊಂಬೆಟ್ಟಿನಲ್ಲಿ, ಹಾಗೂ ಕಾಲೇಜು ಶಿಕ್ಷಣ ವಿವೇಕಾನಂದ ಕಾಲೇಜಿನಲ್ಲಿ. ನಾವು ಆ ವಿದ್ಯಾಭ್ಯಾಸವನ್ನು ಪಡೆದಿರುವಂತಹ ಸಂದರ್ಭದಲ್ಲಿದ್ದ ಒಂದು ವ್ಯವಸ್ಥೆಗೂ ಈಗ ನಡೆಯುತ್ತಿರುವಂತಹ ಒಂದು ವ್ಯವಸ್ಥೆಗೂ, ಸರ್ಕಾರಿಗಳು ಇರಲಿ, ಸರ್ಕಾರೇತರ ಸಂಸ್ಥೆಗಳು, ಅನುದಾನಿತ ಇರ್ಬೋದು, ಅನುದಾನ ರಹಿತ, ಇದು ಅನುದಾನ ರಹಿತ ಸಂಸ್ಥೆ ಅಂತ ನಾನು ಭಾವಿಸಿದ್ದೇನೆ. ಈಗ ಒಂದು ನಡೆಯುತ್ತಿರುವಂತಹ ಬೆಳವಣಿಗೆಗಳನ್ನು ನೋಡಿದರೆ ಈ ಸಮಾಜದಲ್ಲಿ ನಮ್ಮ ಪರಂಪರೆಯನ್ನು ಬೆಳೆಸಲಿಕ್ಕೆ ಎಷ್ಟು ಪರಿಶ್ರಮವನ್ನು ಈ ಸಮಾಜ ತೆಗೆದುಕೊಳ್ತಾ ಇದೆ. ಉದಾಹರಣೆಗೆ ನಾವು ನಮ್ಮ ಎಲ್ಲ ಒಂದು ಬೆಳವಣಿಗೆಗಳನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರದಿಂದ ಅದನ್ನು ನಾವು ಪರಿಗಣಿಸ್ತೇವೆ. ಆ ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲಿ ಇದ್ದಂಥವರು 1ನೇ ಜನರೇಷನ್ ಅವರಾಗಿದ್ದರೆ 2 ಮತ್ತು 3ನೇ ಜನರೇಷನ್ನ ಜನರು ಅದರ ನಂತರ ಈಗಿನವರೆಗೆ ಈ ಜವಾಬ್ದಾರಿಯನ್ನು ನಡೆಸ್ತಾ, ಈಗ ಏನು ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿ ವೃಂದವನ್ನು ಏನು ಅಲಂಕರಿಸಿ ಅದನ್ನು ಬೆಳಗಿಸ್ತಾ ಇದ್ದಾರಾ, ಇವರೆಲ್ಲ 4ನೇ ಜನರೇಷನ್ಗೆ ಸಂಬಂಧಪಟ್ಟವರು ಅಂತ ನಾವು ಇದನ್ನು ವಿಭಾಗವನ್ನು ಮಾಡಬಹುದು. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯ ಕನಸನ್ನು ಕಟ್ಟಿ, ಇಲ್ಲಿ ನಾನು ನಿಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಸನ್ಮಾನ್ಯ ಜಯರಾಮ್ ಕೆದ್ಲಾಯರ ಬಗ್ಗೆ ನಾನು 2 ಮಾತನ್ನು ಆಡಲೇಬೇಕು. ಯಾಕೆಂದರೆ ನನಗೆ ಇವತ್ತು ಸಿಕ್ಕಿದಂಥ ಈ ಅವಕಾಶವನ್ನು ನಾನು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಯಾಕೆಂತ ಕೇಳಿದರೆ, ನಾನು ಹುಟ್ಟಿ ನನಗೆ ಬುದ್ಧಿ ತಿಳಿದಂದಿನಿಂದ ನಾನು ಅವರನ್ನು ನೋಡ್ತಾ ಇದ್ದೇನೆ. ನಮ್ಮ ಕುಲಗುರುಗಳ ಮನೆತನದವರು, ಅವರು ಅವರ
ವ್ಯವಹಾರದ ಮಟ್ಟಕ್ಕೆ ಬಂದ ನಂತರ ಅವರು ನಡೆದುಕೊಂಡಂತಹ ರೀತಿಗಳು ಕೌಟುಂಬಿಕವಾಗಿ ಇರಲಿ, ಸಾಮಾಜಿಕವಾಗಿ ಇರಲಿ, ಶೈಕ್ಷಣಿಕವಾಗಿ ಇರಲಿ, ಅವರ ಒಂದು ದೃಷ್ಟಿಕೋನ, ಅವರು ಅದನ್ನು ಬೆಳೆಸಿಕೊಂಡು ಅವರ ಜತೆಯವರನ್ನು ಕೂಡ ಅದರ ಮಟ್ಟಕ್ಕೆ ಬೆಳೆಸಿ ತಾನು ಇವತ್ತಿಗೂ ಕೂಡ ಅವರು ಸಾಮಾನ್ಯ ಮನುಷ್ಯನಾಗೆ ಇರುವಂಥದ್ದೇ ನಿಮ್ಮ ಸಂಸ್ಥಾಪಕ ಅಧ್ಯಕ್ಷರೇ ನಿಮಗೆಲ್ಲ ಒಂದು ದೊಡ್ಡ ಮಾರ್ಗದರ್ಶನ ಅಂತ ಹೇಳುವಂಥದ್ದು ನನಗೆ ಬಹಳ ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ಅವರು ಮಾಡಿದ ಸಾಧನೆಗಳು, ಆ ಕೃಷಿ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆಯ ಒಂದು ನೋಟವನ್ನು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ನಡೆಸಿರುವಂಥ ವೃತ್ತಿಗೆ ಸಂಬಂಧಪಟ್ಟ ಒಂದು ಭಾಗ ಅದಾದ್ದರಿಂದಾಗಿ ನಾನು ಅದನ್ನು ಹೇಳಲೇಬೇಕು. 1990-92 ಒಂದು ಕಾಲದಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಗೇರು ಬೀಜವೇ ಜಾಸ್ತಿ ಬೆಳೆಯದಂಥ ಸಂದರ್ಭದಲ್ಲಿ ಆ ರಾಜ್ಯ ಬಹಳ ಒಂದು ಬಡತನವನ್ನು ಅನುಭವಿಸಿದ್ದಂಥ ಸಂದರ್ಭದಲ್ಲಿ ಗೇರು ಬೀಜದ ಬೆಳೆ ಅಲ್ಲಿ ಬೆಳೆಯಬಹುದು ಅಂತ ಹೇಳುವ ಒಂದು ವಿಚಾರವನ್ನು ತಿಳಿದು ಅಲ್ಲಿಯ ಆಡಳಿತ ನಮ್ಮ ಮಾನ್ಯ ಜಯರಾಮ್ ಗೆದ್ಲಾಯರವರನ್ನು ಸಂಪರ್ಕಿಸಿ ಅವರಿಗೆ ಅಲ್ಲಿ ಅದನ್ನು ಬೆಳೆಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕೇಳಿದ ಪ್ರಕಾರ ಅವರು ಅದನ್ನು ಕಾಯವಾಚ ಮನಸ್ಸ ಅದನ್ನು ಆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಕೇವಲ 5 ವರ್ಷದಲ್ಲಿ ತನ್ನ ತಂಡವನ್ನು ಅದಕ್ಕೆ ರೂಪಿಸಿ ಒಂದು 5 ಲಕ್ಷ ಗಿಡಗಳನ್ನು ಏನು ನರ್ಸರಿಯ ಅವರ ಗ್ರಾಫ್ಟೆಡ್ ಗಿಡಗಳನ್ನು ಅಲ್ಲಿ ಕೊಂಡೋಗಬೇಕಾದ್ರೆ ಅದು ಮುಟ್ಟುವಾಗ ಅರ್ಧ ಸತ್ತೋಗಿರ್ತದೆ. ಅಂಥ ಸಂದರ್ಭದಲ್ಲಿ ಅದನ್ನು ಒಂದು ಚಾಲೆಂಜ್ ಆಗಿ ಪಡೆದು ಅಲ್ಲಿ ಮಾಡಿ ಅಲ್ಲಿಯ ಅವರದನ್ನು ಆ ಬೆಳೆಸಿ ಅದನ್ನು ಅವರಿಗೆ ಒಂದು ಅವರಿಗೆ ವಿಶ್ವಾಸವನ್ನು ಭರಿಸುವ ಜೊತೆಗೆ ಮತ್ತು ಅವರೇ ಅದನ್ನು ಮುಂದುವರಿಸುವಂಥ ಜನರನ್ನು ತಯಾರು ಮಾಡಿ, ಅಂದರೆ ಮೀನು ತಿನ್ನಲಿಕ್ಕೆ ಕಲಿಸುವುದಲ್ಲ, ಮೀನನ್ನು ಹಿಡಿಯುವುದು ಹೇಗೆ ಅಂತ ಹೇಳುವಂಥದ್ದನ್ನು ಕಲಿಸಿಕೊಟ್ಟು ಬಹಳ ಒಂದು ಇವತ್ತು ಹೆಚ್ಚಿನ ಜನರಿಗೆ ಅದು ಗೊತ್ತಿಲ್ಲ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿದರೆ, ನಮ್ಮ ಕರ್ನಾಟಕದಲ್ಲಿ ನಾವು ಗೇರು ಬೀಜ ಬೆಳೆಯ ಬಗ್ಗೆ ತುಂಬ ನಮಗೆ ಅದರ ಬಗ್ಗೆ ಮಾಹಿತಿ ಇದೆ. ಆದರೆ ನನಗೆ ಗೊತ್ತಿದ್ದ ಪ್ರಕಾರದಿಂದ ಸಾಧಾರಣ 45 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ, ನಮ್ಮ ರಾಜ್ಯದಲ್ಲಿ 35,000-50 ಸಾವಿರ ಟನ್ನು ಗೇರು ಬೀಜ ಬೆಳೀತಾ ಇರುವಂಥದ್ದು. ಎಷ್ಟೋ ಅದಕ್ಕೆ ಸರ್ಕಾರದಿಂದ ಏನೇನು ಮಾಡಿದರೂ ಕೂಡ ಬೆಳೆ ಜಾಸ್ತಿ ಬೇಕಾದ ರೀತಿಯಲ್ಲಿ ಅದು ಬೆಳೀಲಿಲ್ಲ. ಆದರೆ ಇವರು ಹೇಗೆ ಒರಿಸ್ಸಾದಲ್ಲಿ ಹೋಗಿ ಈ 92ನೇ ಇಸವಿ ನಂತರ 92-95 ಕಾಲದಲ್ಲಿ ಅಲ್ಲಿ 10,000 ಟನ್ ಕೂಡ ಗೇರು ಬೀಜ ಆಗದೇ ಇರುವಂಥ ಸಂದರ್ಭದಲ್ಲಿ ಇದನ್ನು ಅವರು ಬೆಳೆಸಿ ಅವರ ಜವಾಬ್ದಾರಿಯನ್ನು ಅವರಿಗೆ ವಹಿಸಿ ಅವರು ವಾಪಸ್ ಬಂದ ಮೇಲೆ ಅಲ್ಲಿ ಬೆಳೆದಂತಹ ಒಂದು ಅವರು ಸಾಧಿಸಿದಂಥ ಒಂದು ಸಾಧನೆಯನ್ನು ಗಮನಿಸಿದರೆ ಇವತ್ತು ಒರಿಸ್ಸಾ ರಾಜ್ಯದಲ್ಲಿ 80,000ದಿಂದ 1 ಲಕ್ಷ ಟನ್ ಗೇರು ಬೀಜವನ್ನು ಬೆಳೆಸುವುದರ ಜೊತೆಗೆ ಒರಿಸ್ಸಾ ಕ್ಯಾಶ್ಯೂ ಡೆವಲಪ್ಮೆಂಟ್ ಬೋರ್ಡು ನಮ್ಮ ಪೂರ್ವ ಆಗ್ನೇಯ ರಾಜ್ಯಗಳಲ್ಲಿ ಕೂಡ ಅದನ್ನು ಬೆಳೆಸ್ತಾ ಒಂದು ಲಾಭದಾಯಕ ಸಂಸ್ಥೆಯಾಗಿ ನಡೆಸಿ ನಮ್ಮ ದೇಶಕ್ಕೆ ಇವತ್ತು 1 ಲಕ್ಷ ಟನ್ನ ಗೇರು ಬೀಜವನ್ನು ಬೆಳೆಸಿದರೆ ಅದು 1,000 ಕೋಟಿಯ ಒಂದು ದೇಶಕ್ಕೆ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಕೊಡುವಂಥ ಒಂದು ಕೆಲಸ. ಇದು ಒಂದೇ ಒಂದು ಉದಾಹರಣೆ ನಾನು ಅವರಿಗೆ ಹೇಳ್ತಾ ಇರುವಂಥದ್ದು. ನಾನು ಅವರ ಜೊತೆ ಈ ವಿಚಾರದಲ್ಲಿ ತುಂಬ ಸಂಪರ್ಕದಲ್ಲಿರುವ ಕಾರಣ ಇದನ್ನು ನಾನು ತಮಗೆ ಯಾಕೆ ತಿಳಿಸ್ತೇನೆ ಅಂತ ಹೇಳಿದರೆ, ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಅವರ ಹತ್ರ ಚೂರೇ ಚೂರೋದನ್ನು ನಾವು ಅವರ ಒಂದು ನಡವಳಿಕೆಯಲ್ಲಿ ಅಷ್ಟು ಒಂದು ಸೈಲೆಂಟ್ ಆಗಿ ಅವರು ಇರುವಂಥವ್ರು. ಇವರು ದೊಡ್ಡ ಮಾರ್ಗದರ್ಶಕರು ಅಂತ ಹೇಳಲಿಕ್ಕೆ ನಾನು ಮುಖ್ಯ ಕಾರಣ. ಇನ್ನು ನಾನು ಕೂಡ ಒಂದು ವಿದ್ಯಾಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ನಮ್ಮ ಮೂಡುಬಿದಿರೆಯಲ್ಲಿ ರೋಟರಿ ಎಜುಕೇಷನ್ ಸೊಸೈಟಿ ಅಂತ ಹೇಳುವ ಒಂದು ಸಂಸ್ಥೆ ಅಡಿಯಲ್ಲಿ ನಾವು ಒಂದು ರೋಟರಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸನ್ನು ನಡೆಸ್ತಾ ಇದ್ದೇವೆ. ಇಂಗ್ಲೀಷ್ ಮೀಡಿಯಂ ಹಾಗೂ CBSE ಹಾಗೂ PUC ಸಂಸ್ಥೆಗಳಿದೆ. 2,100ಕ್ಕೂ ಹೆಚ್ಚು ಮಕ್ಕಳು, 200 ಸಿಬ್ಬಂದಿಗಳ ಜೊತೆಯಲ್ಲಿ ಯಾವುದೇ ಒಂದು ಲಾಭದ ಒಂದು ಆಶೆಯನ್ನು ಇಲ್ಲದೆ ಒಂದು ಸಾಮಾಜಿಕ ಒಂದು ಕಮ್ಯುನಿಟಿ ಸರ್ವಿಸಿಯ ರೂಪದಲ್ಲಿ ಅದನ್ನು ನಾವು ನಡೆಸ್ತಾ ಇದ್ದೇವೆ. 44 ವರ್ಷಗಳು ಆ ಸಂಸ್ಥೆಗೆ ಸಂದಿವೆ. ಈ ಸಂಸ್ಥೆ ನಡೆಸಬೇಕಾದ್ರೆ ಇದಕ್ಕೆ ಎಷ್ಟು ಕಷ್ಟ ಇದೆ ಅಂತ ಹೇಳುವಂಥದ್ದನ್ನು ನಾನು ಅದನ್ನು ಗ್ರಹಿಸಿಕೊಂಡು ಅದಕ್ಕೆ ಸಂದರ್ಭಕ್ಕೆ ಸರಿಯಾಗಿ ನಾನು 2 ಮಾತುಗಳನ್ನು ಈ ಸಂಸ್ಥೆಯ ಬಗ್ಗೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಮೊದಲನೇದಾಗಿ ಯಾವುದೇ ಸಂಸ್ಥೆ
ಅದು ಪ್ರಾರಂಭ ಆಗಿ ಅದರ ಯಶಸ್ಸನ್ನು ಕಾಣಬೇಕಾದ್ರೆ ಈ ವಿದ್ಯಾಸಂಸ್ಥೆಗಳಲ್ಲಿ ಮುಖ್ಯವಾಗಿ ಉತ್ತಮವಾದಂತಹ ಒಂದು ಆಡಳಿತ ಮಂಡಳಿ ಇರಬೇಕು. ಆ ಉತ್ತಮವಾದ ಆಡಳಿತ ಮಂಡಳಿಯನ್ನು ಅದು ಬೆಳಗಬೇಕು ಅಂತ ಹೇಳಿದರೆ ಆ ಊರಿನ ಜನರು ಹಾಗೂ ಅಲ್ಲಿಯ ಪೋಷಕರು, ಮಕ್ಕಳ ಹೆತ್ತವರು ಇವರ ಜೊತೆ ಸರಿಯಾಗಿ ಅವರಿಗೆ ಒಂದು ಸ್ಪಂದನೆಯನ್ನು ಕೊಟ್ಟು ಉತ್ತಮವಾದಂತಹ ಒಂದು ಟೀಚರ್ನವರನ್ನು ಆರಿಸುವ ಮುಖಾಂತರ ಸಂಸ್ಥೆಯ ಒಂದು ಪ್ರಾರಂಭವನ್ನು ಮಾಡಿದರೆ ಮತ್ತೆ ಮಕ್ಕಳು ಅದರಲ್ಲಿ ಒಳ್ಳೆಯ ಮಕ್ಕಳನ್ನು ಸೇರಿಸಿಕೊಂಡು ಆ ಮಕ್ಕಳಿಗೆ ಕೊಡುವಂತಹ ಸಂಸ್ಕಾರ, ಅವರಿಗೆ ಕೊಡುವಂತಹ ಏನು ಸಂಸ್ಕಾರಯುತವಾದಂತಹ ಒಂದು ವಿದ್ಯಾಭ್ಯಾಸಗಳೇನಿದೆಯಾ ಅದರ ಮುಖವಾಗಿ ಅದು ಬೆಳೆಯುತ್ತಾ ಹೋಗ್ತದೆ. ಇಲ್ಲಿ ನಾನು ಮುಖ್ಯವಾಗಿ ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ಏನು ಹೇಳಿದರೆ, ಇವತ್ತು ನಮ್ಮ ದೇಶದಲ್ಲಿ ಅಥವಾ ಬೇಡ ನಾವು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಹತ್ತಿರದ ಜಿಲ್ಲೆಗಳನ್ನೇ ನಾವು ತೆಗೆದುಕೊಂಡೇವೆ ಅಂತಾದರೆ, ಇವತ್ತು ಏನು ಈ ಎಜುಕೇಷನ್ ಅಂತ ಹೇಳುವಂಥದ್ದು ಒಂದು ವಾಣಿಜ್ಯೀಕರಣದ ಮಟ್ಟಿನಲ್ಲಿ, ದೊಡ್ಡ ಮಟ್ಟಿನಲ್ಲಿ ಈಗ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದು ನೇರವಾದಂತಹ ಸರ್ವಿಸ್ ಎಬೌವ್ ಸೆಲ್ಫ್ ಅಂತ ಹೇಳುವಂತಹ ಒಂದು ಏನು ಧ್ಯೇಯವಾಕ್ಯದೊಂದಿಗೆ ಈ ಸಾಮಾಜಿಕವಾದಂತಹ ಒಂದು ಕಳಕಳಿಯೊಂದಿಗೆ ನಮ್ಮ ದೇಶವನ್ನು, ನಮ್ಮ ಒಳ್ಳೆಯ ಉತ್ತಮ ಪ್ರಜೆಗಳನ್ನು ನಾವು ರೂಪಿಸಿ, ಒಳ್ಳೆಯ ಸಂಸ್ಕಾರಯುತವಾದಂತಹ ಮಕ್ಕಳನ್ನು ರೂಪಿಸಿ ನಮ್ಮ ಮುಂದಿನ ಪೀಳಿಗೆಯನ್ನು ಯಶಸ್ಸನ್ನು ಕಾಣುವಂಥ ಜನರನ್ನಾಗಿ ಮಾರ್ಪಡಿಸಬೇಕು ಅಂತ ಹೇಳುವಂತಹ ಒಂದು ಯೋಜನೆ ಇರುವಂಥದ್ದು ಬಹಳ ವಿಶೇಷವಾದಂಥದ್ದು. ಯಾಕೆಂತ ಕೇಳಿದರೆ, ಇವತ್ತು ಒಂದಂತೂ ನಿಜ, ನಮ್ಮ ದಕ್ಷಿಣ ಕರ್ನಾಟಕ ಭಾಗ, ಕರಾವಳಿ ಕರ್ನಾಟಕದಲ್ಲಿ ವಾಣಿಜ್ಯೀಕರಣದ ಉದ್ದೇಶವೂ ಇರ್ಬೋದು, ಅಥವಾ ಸೇವೆಯ ರೂಪದಲ್ಲಿ ಮಾಡುವಂಥ ರೂಪ ಇದ್ದರೂ ಕೂಡ ಒಂದಂತೂ ಏನು ನಿಜ ಅಂತ ಕೇಳಿದರೆ, ನಾವು ಉತ್ತಮವಾದಂತಹ ಶಿಕ್ಷಣವನ್ನು ನಮ್ಮ ದೇಶದ ಮೂಲೆ ಮೂಲೆಗಳ ಜನರಿಗೆ, ಒಳ್ಳೆಯ ಸಂಸ್ಕಾರವನ್ನು ನಮ್ಮ ಇಲ್ಲಿ ಈ ಭಾಗದಲ್ಲಿ ನಾವು ಕಲಿಸಿಕೊಟ್ಟು ನಮ್ಮ ದೇಶವನ್ನು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ರೀತಿಯಲ್ಲಿ ನಾವು ದುಡಿತಾ ಇದ್ದೇವೆ ಅಂತ ಹೇಳುವಂಥದ್ದು ಖಂಡಿತ ಸತ್ಯ. ಇಲ್ಲಿ ಯಾವುದೇ ಒಂದು ಸಂಸ್ಥೆಯು ಒಂದು ಬೆಳಗಿಕೊಂಡು ಬರಬೇಕಾದ್ರೆ, ಇವತ್ತು ನಾನು ಒಂದು ವಿಚಾರವನ್ನು ಇಲ್ಲಿ ತಿಳಿದಾಗ, ಇವತ್ತು ಈಗ ನಿಜವಾಗಿ ಇದು 25ನೇ ವರ್ಷ ಈ ಸಂಸ್ಥೆಗೆ. ಒಂದು ಯಾವುದೇ ಸಂಸ್ಥೆಗಳು ಒಂದು 25 ವರ್ಷವನ್ನು ಮುಟ್ಟಬೇಕು ಅಂತ ಹೇಳಿದ್ರೆ, ನಮ್ಮ ಒಂದು ಹಿರಿಯರು ಪೂರ್ವಜರು ನಮಗೊಂದು ಹಾಕಿಕೊಟ್ಟಂಥ ಒಂದು ದಶಮಾನೋತ್ಸವ, ಒಂದು ರಜತ ಮಹೋತ್ಸವ, ಒಂದು ಸುವರ್ಣ ಮಹೋತ್ಸವ, ಹಾಗೆ ಡೈಮಂಡ್ ಜುಬ್ಲಿ, ಪ್ಲಾಟಿನಮ್ ಜುಬ್ಲಿ ಹಾಗೂ ಸೆಂಟಿನರಿ, ಇಂಥದ್ದೆಲ್ಲ ಕಾರ್ಯಕ್ರಮ ಯಾಕೆ ಹಾಕಿರ್ಬೋದು ಅಂತ ಕೇಳಿದರೆ, ಯಾವುದೇ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಅದನ್ನು ಮುಂದುವರಿಸಿ ಕೆಲವು ಪ್ರಾರಂಭ ಹಂತದಲ್ಲಿ ಅದು ಒಂದು ಆರಂಭ ಶೂರತ್ವದಲ್ಲಿ ಅದು ಮುಂದೆ ಹೋಗ್ತದೆ. ಆದರೆ ಅದನ್ನು ಒಂದು ನಿರಂತರವಾಗಿ ಮುಂದುವರಿಸಿ ಒಂದು 10 ವರ್ಷವನ್ನು ದಾಟುವಂಥದ್ದು ಒಂದು ಸಾಧನೆ ಆದ ಕಾರಣ, ಆ ಸಾಧನೆಯನ್ನು ಎಲ್ಲ ನಮ್ಮೊಳಗೆ ಅದನ್ನು ಒಂದು ಸಡಗರದಿಂದ ಒಂದು ಆಚರಿಸುವ ಮುಖಾಂತರ ಮತ್ತೆ ಅದಕ್ಕೆ ಅಷ್ಟು ಪ್ರೇರೇಪಣೆಯನ್ನು ಕೊಟ್ಟು ಇದು ಮುಂದೆ ಹೋಗಲಿ. ಯಾಕೆಂತ ಹೇಳಿದರೆ, ಹೊಸದಾಗಿ ಒಂದು ಪ್ರಾರಂಭಿಸುವುದಕ್ಕಿಂತ ಒಂದು ಮಟ್ಟವನ್ನು ಮುಟ್ಟಿ ಅದು ಬೆಳವಣಿಗೆ ಆಗುವಂಥ ಸಂಸ್ಥೆಗಳನ್ನು ಮತ್ತು ಪೋಷಣೆ ಮಾಡುವಂಥದ್ದು, ಅದು ಅದರಿಂದಾಗಿ ಹೆಚ್ಚಿನ ಪ್ರಯೋಜನವನ್ನು ನಾವು ಸಮಾಜಕ್ಕೆ ಪಡೆಯಲಿಕ್ಕೆ ಸಾಧ್ಯ ಇರುವಂಥದ್ದು. ಅಂಥದ್ರಲ್ಲಿ 25ನೇ ವರ್ಷವನ್ನು ಇವರು ನಮ್ಮ ಈ ಸಂಸ್ಥೆ ಅದನ್ನು ತಲುಪಿ ಇಷ್ಟು ಯಶಸ್ಸನ್ನು ನಮ್ಮ ಮುಖ್ಯ ಶಿಕ್ಷಕರು ತಮ್ಮ ವರದಿಯಲ್ಲಿ ಬಹಳ ಉದ್ದವಾದಂತಹ ಸಾಧನೆಗಳ ಪಟ್ಟಿಯನ್ನೇ ಅವರು ಇಲ್ಲಿ ಕೊಟ್ಟಿದ್ದಾರೆ. 25 ವರ್ಷ ಮಾಡುವ ಖಂಡಿತ ಕೆಲವು ಅಡಕು ತೊಡಕುಗಳಿಂದಾಗಿ ಕಷ್ಟಗಳನ್ನು ಕೂಡ ಅನುಭವಿಸಿರ್ಬೋದು. ಆದರೆ ಅದನ್ನು ಸಾಧಿಸಿಯಾಗಿ ಈಗ 25ನೇ ವರ್ಷನ ದಾಟ್ತಾ ಇದೆ ಅಂತ ಹೇಳಿದರೆ, ಇದು ಇನ್ನೊಂದು ಪುನರ್ಜನ್ಮವನ್ನು ಪಡೆದಂತೆ ಅಂತ ಹೇಳುವಂಥದ್ದು ಒಂದು ಭಾವನೆ. ಈ ಸಂಸ್ಥೆಗೆ ಇನ್ನೊಂದು ಪುನರ್ಜನ್ಮದ ಒಂದು ಒಳ್ಳೆಯ ಸುಸಂದರ್ಭ ಬಂದು, ಈ 2ನೇ ಪುನರ್ಜನ್ಮದ ಮುಖಾಂತರ ಮತ್ತೆ ಏನು ಗೋಲ್ಡನ್ ಜುಬ್ಲಿಯನ್ನು, ಸುವರ್ಣ ಮಹೋತ್ಸವವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ
ಉತ್ತಮವಾದ ಆಡಳಿತ ಮಂಡಳಿ ಜೊತೆಯಲ್ಲಿ ಉತ್ತಮವಾದಂತಹ ನಮ್ಮ ಅಧ್ಯಾಪಕ ವೃಂದದವರು ಹಾಗೂ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಡಗೂಡಿ ಈ ಸಂಸ್ಥೆಯಲ್ಲಿ ಅದು ಬೆಳಗುವಂತೆ ಆಗಬೇಕು ಎನ್ನುವ ಹಾರೈಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಎರಡು ಮಾತುಗಳನ್ನು ಇನ್ನೂ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಇದು ನಾವು ಈಗ ಸ್ವಾತಂತ್ರ್ಯವನ್ನು ಪಡೆದು 78 ವರ್ಷಗಳಾದ ಮೇಲೆ ಹಲವಾರು ಬೆಳವಣಿಗೆಗಳ ಮುಖಾಂತರ ಈಗ ನಾವು 2027ಕ್ಕೆ ಪ್ರಪಂಚದಲ್ಲಿ 3ನೇ ಅತಿದೊಡ್ಡ ಆರ್ಥಿಕತೆಯನ್ನು ಪಡೆದಂಥ ದೇಶವನ್ನು ಆಗಬೇಕು ಅಂತ ಹೇಳುವಂಥ ನಮ್ಮ ನಾಯಕರು ನಮಗೆ ಕೊಟ್ಟಿರುವಂಥ ಕರೆ, ಅದಕ್ಕೆ ಆಗ್ತಿರುವಂಥ ಬೆಳವಣಿಗೆಗಳು, ಅದರ ಜೊತೆಯಲ್ಲಿ 2047ನೇ ವರ್ಷಕ್ಕಾಗುವಾಗ ಸ್ವಾತಂತ್ರ್ಯವನ್ನು ಪಡೆದು 100 ವರ್ಷಗಳನ್ನು ಪಡೆದ ಸಂದರ್ಭದಲ್ಲಿ ನಾವು ವಿಶ್ವಗುರು ಆಗಬೇಕು ಅಂತ ಹೇಳುವಂಥ, ಯಾಕೆಂತ ಹೇಳಿ ಆಗಲೇ ನಮ್ಮ ಹಿಂದೆ ಮಾತಾಡಿದಂಥ ಅತಿಥಿಗಳು ಹೇಳಿದರು ನಮ್ಮ ಚಿಂತನೆ ಹೇಗಿರಬೇಕು, ಆಕಾಂಕ್ಷೆಗಳು ಹೇಗಿರಬೇಕು ಅಂತ ಹೇಳೋದ್ರ ಬಗ್ಗೆ. ನಾನು ಈ ವಿಚಾರವಾಗಿ ನಮ್ಮ ಮಕ್ಕಳಲ್ಲಿ ಒಂದು ವಿಜ್ಞಾಪನೆಯನ್ನು ಮಾಡೋದು ಏನು ಹೇಳಿದರೆ, ತಾವು ಈಗಲೇ ವಿಷನ್ 2050 ಹೇಳುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ತಮ್ಮ ಯೋಜನೆಯನ್ನು ಕಲ್ಪಿಸಿಕೊಳ್ಬೇಕು. ಇಲ್ಲಿ ನಾನು ಯಾಕಂದರೆ ಈ ವಿದ್ಯಾಸಂಸ್ಥೆಗಳಲ್ಲಿ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಕ್ಕಳಿಗೆ ಅವರ ಮುಂದಿನ ಕಾರ್ಯಕ್ರಮದ ಬಗ್ಗೆ ಕುತೂಹಲ ಜಾಸ್ತಿ ಇರುವ ಕಾರಣ ನಾವು ಹೇಳುವಂಥ ವಿಚಾರಗಳನ್ನು ಜಾಸ್ತಿಯಾಗಿ ತಿಳ್ಕೊಳ್ಬೇಕಾದದ್ದು ಇಲ್ಲಿಯ ಅಧ್ಯಾಪಕ ವೃಂದದವರು. ಅವರ ಮಕ್ಕಳಿಗೆ ಅದರ ವಿವರಣೆಗಳನ್ನು ಅವರಿಗೆ ಕ್ರೋಢೀಕರಿಸಿಕೊಟ್ರೆ ಇದರ ಕೆಲಸ ಒಳ್ಳೆ ರೀತಿ ನಡಿಬಹುದು ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ 2050ರ ವಿಷನನ್ನು ಕಲ್ಪಿಸಿ ಆ ಮಟ್ಟಕ್ಕೆ ಹೋಗಬೇಕಾದ್ರೆ ಇವತ್ತೇ ಅದನ್ನು ತಮ್ಮನ್ನು ನೀವೇ ಅದರಲ್ಲಿ ಕಾರ್ಯಕರ್ತರಾಗಿರ್ತೀರಿ. ಆಗ ಆ ಸಂದರ್ಭವನ್ನು ಅನುಭವಿಸುವಂತಹ ಮಹಾನುಭಾವರುಗಳೆಲ್ಲ ನೀವೇ ಆಗಿರುವಂಥದ್ದು. ಇವತ್ತಿಂದ ಇವತ್ತೇ ತಮ್ಮನ್ನು ತಾವು ಅದರಲ್ಲಿ ತೊಡಗಿಸಿಕೊಂಡು 2050ನೇ ವರ್ಷದ ನಮ್ಮ ಭವ್ಯ ಭಾರತದ ಕನಸನ್ನು ನೀವು ನನಸು ಮಾಡುವ ಹಾಗೆ ತಾವೆಲ್ಲ ಇದರಲ್ಲಿ ಈಗಲೇ ನೀವು ಅದರ ಪಣವನ್ನು ತೊಡಬೇಕು. ಇದಕ್ಕೆ ಅಧ್ಯಾಪಕ ವೃಂದದವರಿಗೂ ಕೂಡ ನನ್ನ ವಿನಂತಿಯನ್ನು ಹೇಳ್ತಾ, ಹೆತ್ತವರಿಗೂ ಕೂಡ ಇದರ ಬಗ್ಗೆ ನನ್ನ ವಿನಂತಿಯನ್ನು ಕೂಡ ಮಾಡ್ತಾ, ಇವತ್ತು ಈ ವರ್ಲ್ಡ್ ವಾರ್ ಆ ಒಂದು ಕಾಲ ಮುಗ್ದ ಮೇಲೆ, 2ನೇ ಮಹಾಯುದ್ಧ ಮುಗ್ದ ಮೇಲೆ ಮತ್ತೆ ಅಂಥ ಯುದ್ಧಗಳನ್ನು ನಾವು ಕಾಣಲಿಲ್ಲ. ಎಲ್ಲ ಕಡೆಗಳಲ್ಲಿ ಪ್ರಪಂಚದಾದ್ಯಂತ ಇರುವಂಥ ಎಲ್ಲ ದೇಶಗಳಲ್ಲಿ ಕೂಡ ಪ್ರಗತಿಯ ಬಗ್ಗೆ ಹೋಗ್ತಾ ಉಂಟು. ಆದರೆ ಇತ್ತೀಚಿನ ಒಂದು 10ರಿಂದ 15 ವರ್ಷ ನಂತರ ಯಾವಾಗ ನಮ್ಮ ಈ ಕಂಪ್ಯೂಟರ್ನ ಯುಗ ಪ್ರಾರಂಭ ಆಯಿತಾ, ಅದರ ನಂತರ ಈ ಬೆಳವಣಿಗೆಗಳ ರಭಸ ವೇಗವನ್ನು ತಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಆದ ರೀತಿಯಲ್ಲಿ ಅದು ಬೆಳೀತಾ ಉಂಟು. ಲಿಟ್ರಸಿ ಅಂತ ಹೇಳುವಂಥದ್ದು ಗ್ರೋತು ಅದು ನಾವು ಎಣಿಸಿದಕ್ಕಿಂತಲೂ ಜಾಸ್ತಿ ಹೋಗೋ ಕಾರಣ ಇವತ್ತು ಮಕ್ಕಳಿಗೆ ಆ ವೇಗದ ಜೊತೆಯಲ್ಲಿ ಸಂಸ್ಕಾರ ಸಹಿತವಾದಂತಹ ವಿದ್ಯಾಭ್ಯಾಸ ಇದ್ದರೆ ಮಾತ್ರ ಅವರು ಮುಂದೆ ಅದನ್ನು ತೊಡಗಿಸಿಕೊಳ್ಳಲಿಕ್ಕೆ ಖಂಡಿತ ಅವರಿಗೆ ಅದು ಪ್ರಯೋಜನಕಾರಿ ಆಗ್ತದೆ ಅಂತ ಹೇಳುವಂತಹ ಮಾತನ್ನು ಕೂಡ ನಾನಿಲ್ಲಿ ಹೇಳ್ತಾ, ನಿಮ್ಮ ಸಂಸ್ಥೆಯು ಸಾಧಿಸಿರುವಂತಹ ಎಲ್ಲ ಸಾಧನೆಗಳಿಗೆ ನನ್ನ ಅಭಿನಂದನೆಗಳನ್ನು ಕೂಡ ನೀಡ್ತಾ, ಒಂದೆರಡು ಸಣ್ಣ ಕಥೆಗಳ ಮುಖಾಂತರ ನಿಮ್ಮ ಮನಸ್ಸನ್ನು ಸ್ವಲ್ಪ ಪರಿವರ್ತಿಸಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೇನೆ. ಒಂದು ಕಾಗೆಯ ಕತೆ. ಒಂದು ದಿವಸ ಒಂದು ಕಾಗೆಗೆ ಒಂದು ಬ್ರೆಡ್, ಅದಕ್ಕೆ ಬೆಣ್ಣೆಯನ್ನಿಟ್ಟಂತಹ ಒಂದು ಬ್ರೆಡ್ ಸಿಕ್ಕಿದಂತೆ. ಅದನ್ನು ಅದು ನೋಡಿ ಅದು ಹಿಡ್ಕೊಂಡು ಓಡುವಾಗ ಅಷ್ಟು ಖುಷಿ ಅದಕ್ಕೆ, ಅಂದರೆ ಅದು ಬ್ರೆಡ್ ಮಾತ್ರ ಅಲ್ಲ, ಅದರ ಜೊತೆ ಬಟರ್ ಕೂಡ ಇದೆ, ಬೆಣ್ಣೆ ಕೂಡ ಇದೆ ಅಂತ ಹೇಳೋ ಖುಷಿಯಲ್ಲಿ ಓಡ್ತಾ ಇದ್ದರೆ ಸ್ವಲ್ಪ ಹೊತ್ತು ಹೋಗಿ ಮೇಲೆ ಹೋಗುವಾಗ ಹಿಂಬದಿಯಿಂದ 100 ಕಾಗೆಗಳು ಅದನ್ನು ಬೆನ್ನಟ್ಟಲಿಕ್ಕೆ ಶುರು ಮಾಡಿದಂತೆ. ಯಾಕೆಂದರೆ ಅದನ್ನು ಎಳೆದುಕೊಳ್ಬೇಕು ಅಂತೇಳಿ ಹಾರಿತು 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 ಹೋದಾಗ ನೋಡ್ತಾ ಉಂಟು. ಮತ್ತೆ ಹೋದಾಗೆ ಜನ ಜಾಸ್ತಿ. ಉದಾಹರಣೆಗೆ ಅಂತ ಹೇಳಿದರೆ
ಇದನ್ನು ಅಧಿಕಾರಕ್ಕೆ ಒಂದು ನಾವು ಅದನ್ನು ಕಂಪೇರ್ ಮಾಡ್ಬೋದು. ಅದನ್ನು ಹೇಗೆ ಹೇಳ್ತಾರೆ ಅಂತ ಕೇಳಿದರೆ, ಎಲ್ಲಿವರೆಗೆ ಓಡಿತು ಅಂತ ಕೇಳಿದರೆ 140 ಕೋಟಿ ಜನ ಕೂಡ ಅದನ್ನು ಹಿಂಬಾಲಿಸುವ ರೀತಿಯಲ್ಲಿ, ತನಗೆ ಬೇಕು ಅಂತ ಹೇಳುವ ರೀತಿಯಲ್ಲಿ ಓಡಿ ಆದ ಮೇಲೆ ಅದಕ್ಕೆ ಸುಸ್ತಾಯ್ತು. ಅದಕ್ಕೆ ಸುಸ್ತಾದ ಮೇಲೆ ಅದು ಒಂದು ಕಡೆಯಲ್ಲಿ ಅದನ್ನು ಬಿಟ್ಟಿತ್ತು, ಒಂದು ಮರದಲ್ಲಿ ಬಂದು ಕೂತಿತ್ತಂತೆ. ಅಲ್ಲಿ ಆ ಸಂದರ್ಭದಲ್ಲಿ ಮರದ ಕೆಳಗೆ ಒಬ್ಬ ಮುದುಕ ಕೂತ್ಕೊಂಡಿದ್ದ. ಅವನದನ್ನು ನೋಡಿ ನಗ್ತಾನಂತೆ. ನಕ್ಕಾಗ ಆ ಕಾಗೆ ಹೇಳ್ತದೆ, ಆ ಕಾಗೆಗೆ ಸ್ವಲ್ಪ ಸಂಸ್ಕಾರ ಇತ್ತು, ಪೂರ್ವಜನ್ಮದ ಸಂಸ್ಕಾರ ಇದ್ದ ಕಾರಣ ಅದು ಹೇಳ್ತದಂತೆ, ಇದುವೇ ಜೀವನ, ನಿನ್ನ ಹತ್ತಿರ ಇರುವಂಥದ್ದು ಕೂಡ ಯಾವುದು ಶಾಶ್ವತ ಅಲ್ಲ, ಇವತ್ತು ನಿನ್ನದಾಗಿರುವಂಥದ್ದು ನಾಳೆ ಇನ್ನೊಬ್ಬರದಾಗಿರ್ತದೆ. ಹಾಗಾಗಿ ನೀನೇನು ಮಾಡಿದ ನನಗೆ ತಮಾಷೆ ಮಾಡುವಂಥ ಅಗತ್ಯ ಇಲ್ಲ. ಇದನ್ನು ನಮ್ಮ ಜೀವನಕ್ಕೆ ಹೋಲಿಸಿದ್ದಾರೆ. ಯಾಕೆಂತ ಕೇಳಿದರೆ, ನಮ್ಮ ಜೀವನ ಕೂಡ ಅದೇ ರೀತಿಯಾಗಿ ಓಡ್ತಾ ಇರ್ತದೆ. ಈ ಕಥೆಯನ್ನು ಸಣ್ಣದಾಗಿದ್ದರೂ ಕೂಡ ಇದನ್ನು ಯಾಕೆ ಹೇಳಿದ್ದೇನೆ ಕೇಳಿದರೆ, ಇದಕ್ಕೆ ಪೂರಕವಾಗಿ ಇನ್ನೊಂದು ಕತೆ, ಶಂಕರಾಚಾರ್ಯರ ಬಗ್ಗೆ ಒಂದು ಕಥೆಯನ್ನು ಹೇಳಿ ನಾನು ಮತ್ತೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪೂಜ್ಯ ಶಂಕರಾಚಾರ್ಯರು ತಮಗೆಲ್ಲ ಗೊತ್ತಿರ್ಬೋದು, 32 ವರ್ಷದ ಅವರ ಜೀವಿತಾವಧಿಯಲ್ಲಿ ಅವರು ಸಾಧಿಸಿದಂತಹ ಒಂದು ಸಾಧನೆಗಳನ್ನು ಎಲ್ಲ ನಾವು ತಿಳ್ಕೊಳ್ಬೇಕು. ಇದರಲ್ಲಿ ಒಂದು ದಿವಸ ಅವರು ಅವರ ಪ್ರಯಾಣವನ್ನು ಮಾಡ್ತಾ ಇರಬೇಕಾದ್ರೆ ಅವರಿಗೆ ಒಂದು ಕಡೆಯಲ್ಲಿ ಒಬ್ಬ ವೃದ್ಧ ತುಂಬ ಹಣ್ಣುಗಳನ್ನು ಇಟ್ಟುಕೊಂಡು ಕೂತ್ಕೊಂಡಿದ್ದಂತೆ. ಅವರು ಹೋಗಿ ಆ ವೃದ್ಧನ ಹತ್ರ ಹಣ್ಣನ್ನು ತನಗೆ ಕೊಡು ಅಂತ ಕೇಳಿದ್ರಂತೆ. ಕೇಳಿದ ಕೂಡಲೇ ಅವರು ಏನು ವಿಚಾರ ಮಾಡದೆ ಅವರಿಗೆ ಬೇಕಾದಷ್ಟು ಹಣ್ಣನ್ನು ಕೊಡ್ತಾನೆ. ಕೊಟ್ಟ ಆದಮೇಲೆ ನೀನು ಯಾರು, ನೀನು ಏನು ಬಂದದ್ದು, ಎಲ್ಲಿಂದ ಇರೋದು, ನಿನ್ನ ಹೆಸರು, ಎಲ್ಲ ವಿಚಾರಗಳನ್ನು ಅವರಿಗೆ ಕೇಳುವಾಗ ಅವರು ನಾನು ಹೀಗೆ ಶಂಕರ ಹೀಗೆ ಅಂತ ಶಂಕರಾಚಾರ್ಯ ಅವರ ಬಗ್ಗೆ ಹೇಳ್ತಾರಂತೆ. ಅಷ್ಟಾಗುವಾಗ ಮುದುಕ ಹೇಳ್ತಾನಂತೆ, ನಾನು ನಿನ್ನ ಬಗ್ಗೆ ತುಂಬ ವಿಚಾರಗಳನ್ನೆಲ್ಲ ಕೇಳಿದ್ದೇನೆ, ಬಹಳ ಬುದ್ಧಿವಂತ ಅಂತ ಕೇಳಿದ್ದೇನೆ, ನೀನು ಭಾರಿ ಜ್ಞಾನವಂತ ಅಂತ ಕೂಡ ಕೇಳಿದ್ದೇನೆ. ಆದರೆ ನನಗೆ ನೀನು ಈ ಜ್ಞಾನವನ್ನು ತಿಳಿಯುವ ಬಗ್ಗೆ ನನಗೇನಾದರೂ ಮಾರ್ಗದರ್ಶನವನ್ನು ಕೊಡು ಅಂತ ಕೇಳಿದರೆ ಶಂಕರಾಚಾರ್ಯ ಹೇಳ್ತಾರಂತೆ, ಈ ಜ್ಞಾನವನ್ನು ಹಾಗೆ ಒಂದು ಹೊತ್ತಿನಲ್ಲಿ ಆಗಲಿ ಒಂದು ದಿವಸದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇದು ತುಂಬ ಸಮಯ ಬೇಕು ಇದಕ್ಕೆ ಅಂತೇಳಿ. ಅಷ್ಟಾಗುವ ಹೇಳ್ತಾನಂತೆ, ಆ ಮುದುಕ ಹೇಳ್ತಾನೆ, ನೀನಾಗಿದ್ದರೆ ಅಷ್ಟು ದೊಡ್ಡ ಜ್ಞಾನವಂತ ಅಂತ ನಾನು ಹೇಗೆ ನಂಬಬೇಕು, ನನಗೆ ಒಂದು 3 ರಿಂದ 5 ನಿಮಿಷದೊಳಗೆ ನನಗೆ ಜ್ಞಾನವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ. ಆಗ ಶಂಕರಾಚಾರ್ಯರು ಒಂದು ಆಲೋಚನೆ ಮಾಡ್ತಾರಂತೆ. ಸರಿ, ಪ್ರಯತ್ನ ಮಾಡ್ತಾನೆ. ಅವ್ರು ಹೇಳಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. 1ನೇ ಪ್ರಶ್ನೆ ಹೇಗೆ ಕೇಳ್ತಾನೆ ಕೇಳಿದರೆ, ಈ ಹಗಲಲ್ಲಿ ಇಷ್ಟು ಪ್ರಕಾಶ ಇರುವುದು ಯಾವರಿಂದಾಗಿ, ಹೇಗೆ ಅಂತೇಳಿ. ಆಗ ಹೇಳ್ತಾನಂತೆ ಮುದುಕ, ಅದು ಸೂರ್ಯನಿಂದಾಗಿ ಅಂತ. ಕತ್ತಲೆಯಲ್ಲಿ ಪ್ರಕಾಶ ಯಾವುದರಿಂದಾಗಿರ್ತದೆ? ಕತ್ತಲೆ ಚಂದ್ರನಿಂದಾಗಿ ಪ್ರಕಾಶ ಇರ್ತದೆ, ಹೌದಾ? ಹಾಗಿದ್ರೆ ಇದು 2 ಆಯ್ತಲ್ಲ. ನೀನು ಕಣ್ಣು ಮುಚ್ಚಿ ನೋಡು, ನಿನ್ನ ಒಳಗೆ ಪ್ರಕಾಶ ಉಂಟ ನೋಡು ಅಂತ ಹೇಳೋ, ಕಣ್ಣು ಮುಚ್ಚಿ ಕೂತ್ಕೊಳ್ಳಿಕ್ಕೆ ಹೇಳುವಾಗ ಕಣ್ಣು ಮುಚ್ಚಿ ನೋಡ್ಲಿಕ್ಕೆ ಹೇಳ್ತಾನಂತೆ. ಈಗ ನೀನು ಪ್ರಪಂಚವನ್ನು ನೋಡು, ಕಣ್ಣು ಮುಚ್ಚಿದ ಮೇಲೆ ನಿನಗೆ ಪ್ರಪಂಚ ಕಾಣ್ತದ ಹೇಳುವಾಗ ಆ ವೃದ್ಧ ಹೇಳ್ತಾನಂತೆ, ಅವನಿಗೆ ಖಾಲಿ ಬೆಳಕುಗಳು ಮಾತ್ರ ಕಂಡದ್ದಲ್ಲ, ಕಣ್ಣು ಮುಚ್ಚಿ ನೋಡಿದಾಗ ಅವನ ಎಲ್ಲ ಏನೇನು ಮಾಡಿದಾನೆ ಎಲ್ಲ ವಿಚಾರಗಳು ಅವನ ಮನಸ್ಸಿನ ಒಳಗೆ ಅದು ಕಾಣಲಿಕ್ಕೆ ಶುರುವಾಯ್ತಂತೆ. ಇದಾದ ಮೇಲೆ ಶಂಕರಾಚಾರ್ಯರು ಕೇಳ್ತಾರಂತೆ, ಆ ಬೆಳಕು ಯಾವುದು ಅಂತೇಳಿ. ಅಷ್ಟಾಗೋ ಹೇಳ್ತಾರಂತೆ, ನಿನ್ನತ್ರವೇ ಆ ಬೆಳಕು ಇರುವಂಥದ್ದು, ಆ ಬೆಳಕನ್ನು ನೀನು ಉಪಯೋಗಿಸಿಕೊಂಡ್ರೆ ನಿನಗೆ ಎಲ್ಲ ಜ್ಞಾನವನ್ನು ಸಿಗ್ತದೆ ಅಂತ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ತಮ್ಮೆಲ್ಲರ ಹತ್ರ ಕೂಡ ನಮ್ಮ ನಮ್ಮ ಜೀವನವನ್ನು ಬೆಳಗಿಸುವಂತಹ ಜ್ಞಾನದ ಬೆಳಕು ನಮ್ಮ ಜೊತೆ ನಮ್ಮಲ್ಲೇ ಇರ್ತದೆ. ಇದನ್ನು ಇನ್ನೊಂದು ಉದಾಹರಣೆಯನ್ನು ನಾನು ಹೇಳ್ತೇನೆ. ಯಾಕೆಂದರೆ ಕೇಳಿದರೆ, ನಾನು ಕಳೆದ ವರ್ಷದಲ್ಲಿ ನಮ್ಮ ಜಯರಾಮ್ ಕೆದಲಾಯರ ಜೊತೆಯಲ್ಲಿ ಉಜ್ಜಯಿನಲ್ಲಿರುವಂತಹ ಸಾಂದೀಪನಿ ಮುನಿಯ ಆಶ್ರಮಕ್ಕೆ ನಾವು ಹೋಗಿದ್ದೆವು. ಅಲ್ಲಿ ಆಶ್ರಮದಲ್ಲಿ ಈ 64 ವಿದ್ಯೆಗಳಂದರೆ ಏನು ಅಂತ ಹೇಳುವಂಥ ವಿಚಾರಗಳನ್ನು ಕೂಡ ಅಲ್ಲಿ ಒಂದು ದೊಡ್ಡ ಒಂದು ಸಭಾಗೃಹದಲ್ಲಿ ಅದನ್ನು ವಿವರಿಸಿಕೊಟ್ಟಿದ್ದಾರೆ. ಇಲ್ಲಿ ಹೇಳಲಿಕ್ಕೆ ಇರುವಂಥದ್ದು ಏನು ಹೇಳಿದರೆ, ಶ್ರೀಕೃಷ್ಣ ಪರಮಾತ್ಮ 14 ವರ್ಷದ ನಂತರ ವಿದ್ಯೆಯನ್ನು ಪ್ರಾರಂಭಿಸಿದ್ದು, ಗುರುಗಳ ಹತ್ರ ಬಂದಿರುವಂಥದ್ದು. ಮುಖ್ಯ ಉದ್ದೇಶ ಏನು ಕೇಳಿದರೆ, ಗುರುಗಳ ಉಪದೇಶ ಇಲ್ಲದೆ ಯಾವುದೇ ವಿದ್ಯೆಯನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು ಒಂದು ಸಂದೇಶ. 64 ದಿವಸದಲ್ಲಿ 64 ವಿದ್ಯೆಗಳನ್ನು ಹೇಗೆ ಕಲ್ತಿರ್ಬೋದು? ಅದು ಅಲ್ಲದೆ ವೇದಾಂಗ, ಇನ್ನು ವಿಜ್ಞಾನ,
ಬೇರೆ ಬೇರೆ ವಿಚಾರಗಳನ್ನು ಕೂಡ ಅಷ್ಟು ಬೇಗ ಕಲಿತದ್ದು ಹೇಗೆ ಅಂತ ಕೇಳಿದರೆ ಅವ್ರಿಗೆ ಗೊತ್ತಿಲ್ಲದೆ ಅಂತೇಳಿ ಅಲ್ಲ. ಈ ಸಾಂದೀಪನ ಋಷಿಗಳು ಏನಿದ್ದಾರೆ ಅದನ್ನು ಇಗ್ನೈಟ್ ಮಾಡಿ ಅದನ್ನು ಪ್ರಜ್ವಲಿಸಿ ಆ ಬಾಗಿಲನ್ನು ತೆಗೆದುಕೊಟ್ಟಂಥದ್ದು ಮಾತ್ರ ಇರುವಂಥದ್ದು. ಅಂಥ ಒಂದು ಜ್ಞಾನವನ್ನು ಆ ಪರಮಾತ್ಮ ಅವ್ರದ್ದು ಪಡೆದಿರುವಂಥದ್ದು ಹೇಗೆ ಅಂತ ಕೇಳಿದರೆ ಗುರುಗಳ ಆ ಪ್ರಚೋದನೆಯಿಂದಾಗಿ ಅದಾಗಿರುವಂಥದ್ದು. ಸೊ ಅದು ಆದದರಿಂದಾಗಿ ಇಲ್ಲಿ ಈಗ ಆ ಶಂಕರಾಚಾರ್ಯರು ಏನು ಪ್ರಕಾಶವನ್ನು ಜ್ಞಾನ ಪ್ರಕಾಶವನ್ನು ಹೇಳಿದ್ರ ಅಂಥ ಜ್ಞಾನ ಪ್ರಕಾಶ ಈ ಸಂದೀಪನ ಈ ವಿದ್ಯಾಸಂಸ್ಥೆಗಳಲ್ಲಿ ಆ ಸಂದೀಪನಿ ಮುರಿಯ ಋಷಿಗಳ ಒಂದು ಪ್ರೇರಣೆಯಂತೆ ನಿಮ್ಮೆಲ್ಲ ಅಧ್ಯಾಪಕ ವೃಂದದವರಿಗೆ ಈ ಮಕ್ಕಳ ಭವಿಷ್ಯವನ್ನು ಜ್ಞಾನ ಪ್ರಕಾಶವನ್ನು ಪ್ರಜ್ವಲಿಸುವಂಥ ಒಂದು ಆ ಭಾಗ್ಯ ದೊರಕಿ ನಿಮ್ಮೆಲ್ಲ ಈ ಮಕ್ಕಳು ಈ ಶಾಲೆಯ ಮಕ್ಕಳೆಲ್ಲ ನಮ್ಮ ಶಾಲೆಗೆ, ತಮ್ಮ ಮನೆಗೆ, ತಮ್ಮ ಊರಿಗೆ, ತಮ್ಮ ರಾಜ್ಯಕ್ಕೆ, ದೇಶಕ್ಕೆ, ಪ್ರಪಂಚಕ್ಕೆ ಒಂದು ಕೀರ್ತಿಯನ್ನು ತಂದು ಈ ಎಲ್ಲ ನಮ್ಮ ಈ ಸಂಸ್ಥೆ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಕೀರ್ತಿಯನ್ನು ತರುವಂತಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಿದ್ಯೆ ಜಾಸ್ತಿ ಕಲಿತವರು ಭ್ರಷ್ಟಾಚಾರ ಆಗಬಹುದು, ಸಂಸ್ಕಾರಯುತವಾದ ವಿದ್ಯೆಯನ್ನು ಕಲಿತವರು ಎಂದಿಗೂ ಭ್ರಷ್ಟಾಚಾರ ಆಗೋದಿಲ್ಲ. ನಮಗೆಲ್ಲ ಭ್ರಷ್ಟಾಚಾರ ರಹಿತವಾದಂತಹ ಒಂದು ದೇಶವನ್ನು ಕಾಣುವಂಥ ಸೌಭಾಗ್ಯ ಇದ್ದರೆ ಅದು ನಿಮ್ಮ ಕಾಲದಲ್ಲಿ ಮಾತ್ರ ಇರುವಂಥದ್ದು. ಆ ಒಂದು ಅವಕಾಶ ಸದುಪಯೋಗವಾಗಿ ಬರಲಿ. ನಿಮ್ಮೆಲ್ಲ ಒಂದು ಭವಿಷ್ಯ ಉತ್ತಮವಾಗಿ ಮೂಡಿ ಬರಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇಂದಿನ ಈ ಕಾರ್ಯಕ್ರಮಕ್ಕೆ ಪಂಜಿಗ ರತ್ನಾಕರ ವಾರಂಬಳಿತಾಯ, ಶ್ರೀ ರಾಜ್ನೀವಿ ಪ್ರಿ ಕೆಜಿ ಇವರ ಪೋಷಕರು, ಈಶ್ವರ್ ಇಂಡಸ್ಟ್ರಿಯಲ್ ಸಪ್ಲೈಸ್ ಪುತ್ತೂರು, ಶ್ರೀ ವೆಂಕಟರಮಣ್ ಭಟ್ ಮಾಡತ್ತಾರು, ಶ್ರೀ CS ಆನಂದ್ ವೆಜಿಟೇಬಲ್ ಮರ್ಚೆಂಟ್ ಪುತ್ತೂರು, ಶ್ರೀ ಶಿವಶಂಕರ್ ನಾಯಕ್ ರೈತ ಬಂಧು ಇಂಡಸ್ಟ್ರೀಸ್ ಹಾಗೂ ಇನ್ನು ಅನೇಕ ಪೋಷಕರು ಹಾಗೂ ದಾನಿಗಳು ಕೈ ಜೋಡಿಸಿದ್ದಾರೆ. ಇವರೆಲ್ಲರಿಗೂ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಕೂಡ ಶುಭ ಹಾರೈಸಿದ್ದಾರೆ. ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು, ಶ್ರೀ ಅಶೋಕ್ ಕುಮಾರ್ ರೈ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಶ್ರೀ ಅರುಣ್ ಕುಮಾರ್ ಪುತ್ತಿಲ ಪರಿವಾರ ಪುತ್ತೂರು, ಡಾಕ್ಟರ್ ವರದರಾಜ್ ಚಂದ್ರಗಿರಿ ರಿಟೈರ್ಡ್ ಪ್ರಿನ್ಸಿಪಾಲ್ ಫಸ್ಟ್ ಗ್ರೇಡ್ ಕಾಲೇಜ್ ಬೆಟ್ಟಂಪಾಡಿ, ಶ್ರೀ MS ಮೂಡಿತಾಯ ವೈಸ್ ಚಾನ್ಸಲರ್ ನಿಟ್ಟೆ ಡೀಮ್ಡ್ ಯೂನಿವರ್ಸಿಟಿ, ಡಾಕ್ಟರ್ ಸುರೇಶ್ ಪುತ್ತೂರಾಯ ಮಹಾವೀರ ಹಾಸ್ಪಿಟಲ್ ಪುತ್ತೂರು. ಈ ಎಲ್ಲ ಮಹನೀಯರನ್ನು ಹೃತ್ಪೂರ್ವಕವಾದ ಧನ್ಯವಾದಗಳೊಂದಿಗೆ ಸ್ಮರಿಸ್ತಾ ಇದ್ದೇವೆ. Shriya of UKG, Prajan 3rd standard, Banish 4th standard, Prapti Putila and Pratham Kayarga of 9th standard are celebrating their birthday on this auspicious occasion. May I request our Honorable President Shri Jayarama Kedilaya Shibara to bless the students with the birthday gifts on this pleasant moment. Sir, please. जन्मदिनमिदं मयि प्रियसखे शन्तनोतु ते सर्वदा मुदं प्रार्थयामहे भवशतायुषी ईश्वरः सदा त्वां च रक्षतु जन्मदिनमिदं मयि प्रियसखे शन्तनोतु ते सर्वदा मुदं पुण्यकर्मणा कीर्तिमर्जया जीवनन्तवा भवतु सार्थकं जन्मदिनमिदं मयि प्रियसखे शन्तनोतु ते सर्वदा मुदं स्वस्तिस्तु ते कुशलमस्तु चिरायुरस्तु विद्या विवेक कृति कौशल सिद्धिरस्तु ऐश्वर्यमस्तु बलमस्तु सदा जीवस्तु वंश्या सदैव भवता हि स्तुतिप्यतोस्तु जन्मदिनस्य शुभाशयः. ಸ್ಮರಣಿಕೆ ಔಪಚಾರಿಕ, ಆದರೆ ನೆನಪು ಎಂದಿಗೂ ಶಾಶ್ವತ. ಆಗಮಿಸಿದಂತಹ ಅತಿಥಿ ಅಭ್ಯಾಗತರನ್ನು ಇದೀಗ ಸ್ಮರಣಿಕೆ ನೀಡುವುದರ ಮೂಲಕ ಗೌರವಿಸಬೇಕಾಗಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಜಯರಾಮ ಕೆದಿಲ ಶಿಬರ ಇವರನ್ನು ಕೇಳಿಕೊಳ್ತಾ ಇದ್ದೇನೆ.
ಮುಖ್ಯ ಅತಿಥಿಗಳಾದ ಶ್ರೀ ಎಸ್ ಅನಂತಕೃಷ್ಣರಾವ್, ಡಾಕ್ಟರ್ ನರಸಿಂಹ ಶರ್ಮಾ ಕೆ, ಶ್ರೀ ಬಸವರಾಜ್ ಪಾಟೀಲ್, ಶ್ರೀ ಚಂದ್ರಾಕ್ಷ ಪಿ. Thank you, sir. Now it's time for presidential address. May I request our Honorable President to deliver his presidential speech. Sir, please. ಆದರಣೀಯ ಅತಿಥಿಗಳೇ, ವೇದಿಕೆಯಲ್ಲಿರುವ ಎಲ್ಲ ಮಿತ್ರರೇ, ಮುಖ್ಯೋಪಾಧ್ಯಾಯರೇ, ಎಲ್ಲ ಪೋಷಕರೇ ಮತ್ತು ಇಲ್ಲಿ ಸೇರಿರುವಂಥ ಮಹನೀಯರೇ, ಮಹಿಳೆಯರೇ, ಎಲ್ಲ ವಿದ್ಯಾರ್ಥಿಗಳೇ, ಈ ದಿವಸ ನಮ್ಮ 25ನೇ ವರ್ಷದ ಕ್ರೀಡೋತ್ಸವ, ಸಂದೀಪನೋತ್ಸವ. ಈಗಾಗಲೇ ಕಾಯ್ತಾ ಇದ್ದಾರೆ, ಹಿಂದೆ ಗಲಾಟ ಮಾಡ್ತಾ ಇದ್ದಾರೆ. ಬಂದ ಎಲ್ಲ ಅತಿಥಿಗಳಿಗೂ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹಿಸಲಿ ಅಂತ ಕೇಳುತ್ತಾ, ಎಲ್ಲ ವಿದ್ಯಾರ್ಥಿಗಳು 1950ನೇ ಇಸವಿಯಲ್ಲಿ ಏನು ಮಾಡಬೇಕು ಅಂತ ಹೇಳುವಂಥ ಒಂದು ಭವಿಷ್ಯವನ್ನು ಹೇಳಲಿಕ್ಕೆ, ಆಲೋಚನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ನಮ್ಮ ಮುಖ್ಯ ಅತಿಥಿಗಳು. ಹಾಗೆ ವಿದ್ಯಾರ್ಥಿಗಳು ಹೇಗಿರಬೇಕು ಅಂತೇಳಿ, ಹೇಗಿರ್ತಾರೆ ಅಂತ ಹೇಳುವಂಥದ್ದನ್ನು, ಏನಾಗ್ಬೋದು ಅಂತ ಹೇಳುವುದನ್ನು ನಮ್ಮ ಚಂದ್ರಾಕ್ಷರು ಹೇಳಿದ್ದಾರೆ. ಹಾಗೆ ನಮ್ಮ ಡಾಕ್ಟ್ರು ಶುಭಾಶಯಗಳನ್ನ ಹೇಳಿದ್ದಾರೆ. ಎಲ್ರಿಗೂ ಒಂದಿಸ್ತಾ ನಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಈ ಸಂದೀಪನಿ ಸುವರ್ಣ ಮಹೋತ್ಸವವನ್ನು, ವಜ್ರ ಮಹೋತ್ಸವವನ್ನು, ಶತಮಾನೋತ್ಸವವನ್ನು ಆಚರಿಸಲಿ ಅಂತ ಹೇಳಿ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀ. ಪೋಷಕರಲ್ಲಿ ಮತ್ತು ವಿದ್ಯಾಭಿಮಾನಿಗಳಲ್ಲಿ ಒಂದು ಕೋರಿಕೆ ಮತ್ತು ಸೂಚನೆ. ಮಾನ್ಯ ಸಂಸದರು ಸ್ವಲ್ಪ ಹೊತ್ತಿನಲ್ಲಿ ಆಗಮಿಸಲಿಕ್ಕಿದ್ದಾರೆ. ಆದುದರಿಂದ ಸಭೆಯಲ್ಲಿ ಉಳಿದ ಭಾಗವಾದ ಸನ್ಮಾನ ಕಾರ್ಯಕ್ರಮ, ಸಂಸದರ ಮಾತು ಮತ್ತು ಧನ್ಯವಾದ ಸಮರ್ಪಣೆಯನ್ನು ಮತ್ತೆ ಮಾಡಲಿಕ್ಕಿದ್ದೇವೆ. ಸಭೆಯನ್ನು ಈಗ ಸದ್ಯಕ್ಕೆ ಒಮ್ಮೆಗೆ ಮೊಟಕುಗೊಳಿಸಿ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಸಂಸದರು ಬಂದ ನಂತರ ಸಭಾ ಕಾರ್ಯಕ್ರಮ ಸ್ವಲ್ಪ ಹೊತ್ತು ನಡೀಲಿಕ್ಕಿದೆ. ಆಗ ಸಭಾ ಕಾರ್ಯಕ್ರಮವನ್ನು ಮತ್ತೆ ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. ಎಲ್ಲರೂ ಸಹಕರಿಸಬೇಕಾಗಿ ಕೋರಿಕೆ. ಈಗ ಕೂಡಲೇ ವಿದ್ಯಾರ್ಥಿಗಳ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಸಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯ 2025-26ನೇ ಸಾಲಿನ ಕ್ರೀಡೋತ್ಸವಕ್ಕೆ ಆಗಮಿಸಿರುವಂತಹ ಸಮಸ್ತ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಆದರದ ಸ್ವಾಗತ, ಸುಸ್ವಾಗತ. 3 ಹೊತ್ತು ಓದು ಓದು ಓದು, ಅದಿಲ್ಲದಿದ್ದರೆ ಹೋಮ್ವರ್ಕ್ ಮಾಡು. ಮಕ್ಕಳ ಬುದ್ಧಿಮತ್ತೆ ಜ್ಞಾನಕ್ಕೆ ಮಾತ್ರ ಸೀಮಿತವಾಗಿರುವ ಮಾನಸಿಕ ಒತ್ತಡದ ಸಂದಿಗ್ಧ ಸಮಯದಲ್ಲಿ ಧೈರ್ಯ, ದೇಹಬಲ, ಮನೋಧರ್ಮ ಪ್ರೇರೇಪಿಸುವ ಸಾಹಸ ಕ್ರೀಡೆಗೆ ಅವಕಾಶವೇ ಇಲ್ಲದಂತಾಗಿದೆ. ಆದರೆ ಕಲಿಕೆಯ ಜೊತೆಗೆ ಭವಿಷ್ಯದ ಜೀವನ ಪಾಠಕ್ಕೆ ಮಕ್ಕಳಿಗೆ ಧೈರ್ಯ, ಮನೋಬಲ ಹೆಚ್ಚಿಸುವ ಸಾಹಸ ಕ್ರೀಡೆಗಳನ್ನು ಹಲವು ವರ್ಷಗಳಿಂದ ಕ್ರೀಡೋತ್ಸವದ ಹೆಸರಿನಲ್ಲಿ ಸಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆ ಕೈ ಹಾಕಿ ಸೈ ಎನಿಸಿಕೊಂಡಿದೆ. ವೈಯಕ್ತಿಕ ಮಹತ್ಸಾಧನೆ, ಗುಂಪಿನ ಸಾಂಘಿಕ ವಿಭಿನ್ನ ರಚನೆಗಳ ವೈವಿಧ್ಯಪೂರ್ಣ ಸಾಮೂಹಿಕ ಚಟುವಟಿಕೆಗಳ ಸಾಹಸಮಯ, ರೋಮಾಂಚಕ, ಚಾಕಚಕ್ಯತೆಯ, ಕಣ್ಣು ಕಿವಿಗಳಿಗಾನಂದಕರ, ಚಿತ್ತಾಕರ್ಷಕ, ರಾಷ್ಟ್ರಭಕ್ತಿ ಪ್ರೇರಕ, ಮತ್ತೆ ಮತ್ತೆ ದರ್ಶನ ಮಾಡಬೇಕೆಂದು ಹಾತೊರೆಯುವ ಭಿನ್ನ ವಿಭಿನ್ನ ವೈಶಿಷ್ಟ್ಯಪೂರ್ಣ ಪ್ರತಿಭಾ ಪ್ರದರ್ಶನಗಳ ರಸಧಾರೆ ಹರಿಯುತ್ತಿದೆ. ಶಿಶು ಮಂದಿರದ ಪುಟಾಣಿಗಳಿಂದ ನೃತ್ಯ, ಕೋಲಾಟ, ಯೋಗಾಸನ, ವಿವಿಧ ಪ್ರಕಾರಗಳ ನೃತ್ಯಗಳು, ಯಕ್ಷಗಾನ ರೂಪಕ, ಮಲ್ಲಕಂಬ, ಕೂಪಿಕಾ ಸಮತೋಲನ, ಕರಾಟೆ, ಹಗ್ಗದ ಯೋಗಾಸನ, ತಾಲೀಮು ಜಿಗಿತ, ಬೆಂಕಿಯಲ್ಲಿ ಜಿಗಿತ, ಕರಾವಳಿ ತುಳುನಾಡ ವೈಭವ,
ಅಬ್ಬಬ್ಬಾ, ಏನಿದೆ ಏನಿಲ್ಲವೆಂದು ನೋಡಿ ಆನಂದಿಸಿ ಮೈನವಿರೇಳುವ ದೃಶ್ಯಗಳನ್ನು ಇದೀಗ ನೆರೆದಂತಹ ಸಮಸ್ತ ಜನಸ್ತೋಮವನ್ನು ಸಾಹಸಮಯ ಪ್ರಪಂಚದೊಳಗೆ ಕೊಂಡೊಯ್ಯಲಿದ್ದಾರೆ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು. ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ. ನಾಟ್ಯ ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ. ನಾಟ್ಯ ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ. ಸಂಗೀತ ಸರಸ್ವತಿಗೆ ಸಾಹಿತ್ಯ ಶಾರದೆಗೆ ರಾಗರಂಜನಿಗೆ ಗಾನಾಧಿದೇವತೆಗೆ ನಾದಾಂಜಲಿ ಸ್ವರಗೀತಾಂಜಲಿ. ಸಂಗೀತ ಸರಸ್ವತಿಗೆ ಸಾಹಿತ್ಯ ಶಾರದೆಗೆ ರಾಗರಂಜನಿಗೆ ಗಾನಾಧಿದೇವತೆಗೆ ನಾದಾಂಜಲಿ ಸ್ವರಗೀತಾಂಜಲಿ. ನಾಟ್ಯಶೀಲನಿಗೆ ನಟನಾಲೋಲನಿಗೆ ನಟನ ವಿಶಾರದ ನಟರಾಜನಿಗೆ ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ. ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ. ನಾಟ್ಯಶೀಲನಿಗೆ ನಟನಾಲೋಲನಿಗೆ ನಟನ ವಿಶಾರದ ನಟರಾಜನಿಗೆ ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ. ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ.
ಕಲೆಯೇ ಉಸಿರಾದ ಕಲಾ ಮಹಿಮರಿಗೆ ಕಲಾಭಿಜ್ಞರಿಗೆ ಕಲಾ ರಸಿಕರಿಗೆ ಕಲಾಂಜಲಿ ನೃತ್ಯ ಕಲಾಂಜಲಿ ಕಲಾಂಜಲಿ ನೃತ್ಯ ಕಲಾಂಜಲಿ ಕಲೆಯೇ ಉಸಿರಾದ ಕಲಾ ಮಹಿಮರಿಗೆ ಕಲಾಭಿಜ್ಞರಿಗೆ ಕಲಾ ರಸಿಕರಿಗೆ ಕಲಾಂಜಲಿ ನೃತ್ಯ ಕಲಾಂಜಲಿ ಕಲಾಂಜಲಿ ನೃತ್ಯ ಕಲಾಂಜಲಿ. ಮುಂದೆ ಶಿಶು ಮಂದಿರದ ಪುಟಾಣಿಗಳಿಂದ ಒಂದು ಆಕರ್ಷಕ ನೃತ್ಯ. ಕೆಂಪಾದ ಮುಗಿಲುಗಳು ಆ ಕಂದಗಳ
ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ಇದೀಗ 1ನೇ ತರಗತಿ ಪುಟಾಣಿಗಳಿಂದ ನೃತ್ಯ. ಧನ್ಯವಾದಗಳು. ಈ ಪುಟಾಣಿಗಳ ಈ ನೃತ್ಯಕ್ಕೆ ಪ್ರೇಕ್ಷಕರಿಂದ ಒಂದು ಜೋರಾದ ಚಪ್ಪಳೆಯನ್ನು ನಿರೀಕ್ಷಿಸ್ತಾ ಇದ್ದೇವೆ. ಮುಂದೆ ಮಲ್ಲಕಂಬ, ಈ ನೆಲದಲ್ಲಿ ಹುಟ್ಟಿದಂತಹ ಅಪ್ಪಟ ದೇಶೀಯ ಕ್ರೀಡೆ. ಹೆಸರೇ ಸೂಚಿಸುವಂತೆ ಮಲ್ಲರು ಉಪಯೋಗಿಸುವ ಕಂಬ. ನಂತರದ ವರ್ಷಗಳಲ್ಲಿ ಇದು ಒಂದು ಸ್ವತಂತ್ರ ಕ್ರೀಡೆಯಾಗಿ ರೂಪುಗೊಂಡಿತು. ನಿಮ್ಮ ಮುಂದೆ ಈಗ ಪ್ರದರ್ಶನಗೊಳ್ಳಲಿರುವುದು ಸ್ಥಿರ ಮಲ್ಲಕಂಬ. ಇದು ಸುಮಾರು 260ರಿಂದ 280 ಸೆಂಟಿಮೀಟರ್ ಎತ್ತರವಿದ್ದು ತೇಗದ ಕಟ್ಟಿಗೆಯಿಂದ ನಿರ್ಮಿತವಾಗಿದೆ. ಮಲ್ಲಕಂಬಕ್ಕೆ ಅತ್ಯಂತ ಶ್ರೇಷ್ಠ ಪ್ರದರ್ಶನ ಮೌಲ್ಯವಿದೆ. ನೋಡುಗರನ್ನು ಮಂತ್ರಮುಗ್ಧಗೊಳಿಸುವ ಶಕ್ತಿ ಇದೆ. ಉಳಿದೆಲ್ಲ ಕ್ರೀಡೆಗಳಿಗೆ ಈ ಮಲ್ಲಕಂಬ ಸಹಕಾರಿ. ವಿದೇಶಗಳಲ್ಲೂ ಕೂಡ ಮಲ್ಲಕಂಬ ಅತ್ಯಂತ ಆಕರ್ಷಕ ಕ್ರೀಡೆಯಾಗಿದೆ. ಮಲ್ಲಕಂಬದ ಕಸರತ್ತುಗಳಿಗೆ ದೈಹಿಕ ಬಲವಷ್ಟೇ ಸಾಲದು,
ಮಾನಸಿಕ ಕ್ಷಮತೆಯೂ ಮುಖ್ಯವಾಗಿದೆ. ಧೈರ್ಯ ಹಾಗೂ ಸಾಹಸಗಳ ಸಂಗಮ ಈ ಮಲ್ಲಕಂಬ. ವೇದಿಕೆಯ ಬದಿಯಲ್ಲಿರುವ ಅತಿಥಿಗಳ ಹತ್ರ ಒಂದು ವಿನಂತಿ, ತಾವು ಈ ಪ್ರದರ್ಶನವನ್ನು ಮೇಲೆ ಗ್ಯಾಲರಿಯಲ್ಲಿ ಕೂತು ಕೂಡ ವೀಕ್ಷಣೆ ಮಾಡಬಹುದು. Mallakamba is an ancient Indian sport combining yoga, gymnastics and wrestling, performed on a vertical wooden pole or rope, focusing on agility, strength, balance and focus. The name means wrestling pole, originating as a training tool for wrestlers and warriors to develop martial skills. श्रीआञ्जनेयं प्रसन्नाञ्जनेयं श्रीरामदूतं महाकाय वीरं प्रलयविनडेयलि असुरर ಎದುರಿಸು ಜಗನ ವಿಚರುಗಲಿ ಗಡಗಡ ನಡುಗಿಸು ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜಯ 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 ಬಜರಂಗಿ ಜಯ ಹನುಮಲ ಲಾಠಿ ಜಯ 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 ಬಜರಂಗಿ ತಲನ ರಘುನಾಥ ಕಲಾಕಿ ಜಯ 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 ಬಜರಂಗಿ ಬುದ್ಧ ಮಹಾಬಲದಾಯಿ ಜಯ 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 ಬಜರಂಗಿ ನನಗೆ ಸದಾ ಸಹಾಯಿ ಶಂಕರ ಸುಮನ ಕೇಸರಿ ನಂದನ तेज प्रताप महाजगवंदन रामदूत अतुलित बलधाम अंजलि पुत्र पवन सुत नाम जय हनुमान जय हनुमान दूत साथ निकट नहीं आवे महावीर जब नाम सुनावे संकट से हनुमान छुड़ावे जन्म जन्म के दुख बिसरावे ಭುಜ ಬಲವ ತೋರಿ ನಿಂತೋನೆ ಭವ ಭಯವ ನೀಗುಬಾ ಜೈ ಶಿವ ರೂಪನೆ ಬಜರಂಗಿ ಜೈ ಜೈ ಅವತಾರಕ ಬಜರಂಗಿ ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬಾ ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಘನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣ ರಾಮದ ನೀರುತ್ತಿದೆ ಜಯ ಭಾರತಿ ನೀವೇ ಗತಿ ಬಾಬಾರ ಬಾಳ ಸಾರಥಿ ಜಯ ಜಯ ಹರೋ ಹರೋ ಮಹಾದೇವ रख विश्वास तू है शिव का दास
ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದೋನೆ ಬ್ರಹ್ಮನಿದ್ದಿರೆ ಕದಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ನಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ. ನಮಗಾಗಿ
ಆಗಿ ಹುಟ್ಟಿದೆ ನೀನು ಕಾಪಾಡೋ ಕಾಮಧೇನು ಜ್ವಾಲಾಮುಖಿ ವೈರಿಗೆ ಹೇ ವೀರ ಎದುರಾರೋ ನಿನಗೆ ಮಣದೀಪ ಮಣಿಬೇಲಿ ನೀನಾದೆ ನಮಗೆ ನಾಡು ಕರುನಾಡು ಎಲ್ಲ ನಿನ್ನದು ನೀ ತಂದ ವಿಜಯ ಸದಾ ನಮ್ಮದು ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನೀ ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ ಹೇ ವೀರ ಎದುರಾರೋ ನಿನಗೆ ಮಣದೀಪ ಮಣಿಬೇಲಿ ನೀನಾದೆ ನಮಗೆ ಧನ್ಯವಾದಗಳು ನಮ್ಮ ಸಾಹಸಿ ವಿದ್ಯಾರ್ಥಿಗಳಿಗೆ. ಈಗ ನೀವು ವೀಕ್ಷಿಸಿದಂಥ ಮಲ್ಲಕಂಬ ಹಾಗೂ ಮುಂದೆ ವೀಕ್ಷಿಸಲಿರುವಂತಹ ಹಗ್ಗದ ಯೋಗಾಸನ, ಈ ಎರಡು ಸಾಹಸಗಳ ತರಬೇತುದಾರರು ಬಾಗಲಕೋಟೆಯ ಅವಳಿ ಸಹೋದರರಾದ ಅಜಯ್ ಹಾಗೂ ವಿಜಯ್. ಧನ್ಯವಾದಗಳು ಸರ್. ಮುಂದೆ 5ನೇ ತರಗತಿ ವಿದ್ಯಾರ್ಥಿಗಳಿಂದ ಒಂದು ನೃತ್ಯ ಪ್ರದರ್ಶನ. बजने दे धड़क धड़क ढोल ताश धड़क धड़क भंडारा झिड़क झिड़क मल्हारी खड़क धड़क भड़क सली चटक मटक फटक सली दुश्मन की देखो जो फट लावली बजने दे धड़क धड़क ढोल ताश धड़क धड़क भंडारा झिड़क झिड़क मल्हारी खड़क धड़क भड़क सली चटक मटक फटक सली दुश्मन की देखो जो फट लावली बजने दे धड़क धड़क ढोल ताश धड़क धड़क भंडारा झिड़क झिड़क मल्हारी खड़क धड़क भड़क सली चटक मटक फटक सली दुश्मन की देखो जो
ಧನ್ಯವಾದಗಳು. ನಾವು ಏನನ್ನು ಮಾಡಬೇಕೆಂದು ಹೊರಟಿದ್ದೆವೋ ಅದಕ್ಕೆ ದೀರ್ಘಕಾಲ ಅಂಟಿಕೊಂಡಿದ್ದರೆ ಯಶಸ್ಸು ದೊರೆಯುವುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಎಂದಿದ್ದಾರೆ ಹೆಲೆನ್ ಕೆಲ್ಲರ್. ದಿನನಿತ್ಯದ ಬಾಳಿನ ಜಂಜಾಟವನ್ನು ಮರೆಸುವಂತಹ ಈ ಕ್ರೀಡಾಕೂಟದಲ್ಲಿ ತಾಲೀಮಿನ ಸುಂದರ ನೋಟವನ್ನು ಆಸ್ವಾದಿಸುತ್ತಾ ಜೀವನ ಪಾಠ ಕಲಿಯಬೇಕಾಗಿದೆ. ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ, ಹೋರಾಟದ ಮನೋಭಾವ ಬೆಳೆಸುವುದರಲ್ಲಿ ತಾಲೀಮು ಸಹಕಾರಿ. ಬೆಂಕಿಯೊಂದಿಗೆ ನಿರ್ಭೀತಿಯಿಂದ ಸಾಹಸ ಮಾಡುವ ಸಾಹಸಿಗರು ಜೀವನದ ಅಗ್ನಿ ಪರೀಕ್ಷೆಯಲ್ಲಿ ಸೋಲುವುದಿಲ್ಲ, ಖಂಡಿತ ಇಲ್ಲ. ಯಾವುದೇ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಗೆಲ್ಲುವ ಛಲ ಇರಬೇಕೆಂಬ ಮನೋಭಾವನೆಯನ್ನು ಬೆಳೆಸಬಲ್ಲ ತಾಲೀಮು ನಮ್ಮ ಬಾಳ್ವೆಗೊಂದು ಪಾಠ. ಆತ್ಮವಿಶ್ವಾಸ ಎಂಬುದೊಂದು ಅಪೂರ್ವವಾದ ವಸ್ತು. ಅದನ್ನು ಹೊಂದಿರುವ ವ್ಯಕ್ತಿಗೆ ಎಲ್ಲ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಎಂದು, ಎಲ್ಲ ಗೌರವಗಳು ಸಲ್ಲುತ್ತವೆ ಎಂದಿದ್ದಾರೆ ಎಮರ್ಸನ್. ಆತ್ಮವಿಶ್ವಾಸದಿಂದ ಎಲ್ಲ ಸಾಹಸಗಳನ್ನು ಭಾಗವಹಿಸುವಂತಹ ವಿದ್ಯಾರ್ಥಿಗಳೇ ನಮ್ಮ ಶಾಲೆಯ ಹೆಮ್ಮೆ. ನಿಮ್ಮ ಸಾಹಸಗಳಿಂದ ನಮ್ಮ ಸಾಂದೀಪನಿಯ ಕೀರ್ತಿ ಜಗದಗಲಕ್ಕೆ ಹರಡಿ ಬಾನೆತ್ತರಕ್ಕೆ ಹಾರಲಿ ಎಂದು ಆಶಿಸ್ತಾ ಇದ್ದೇವೆ.
ಈ ಕಾರ್ಯಕ್ರಮಕ್ಕೆ ಮಂಗಳೂರು ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಇದೀಗ ಆಗಮಿಸ್ತಾ ಇದ್ದಾರೆ. ಫಿಫ್ತ್ ಎ ಪುಣ್ಯ ತಕ್ಷಣ ವೇದಿಕೆ ಹತ್ರ ಬರಬೇಕು. ನಮ್ಮ ವಿದ್ಯಾಸಂಸ್ಥೆಗೆ ನೂತನವಾಗಿ ನಿರ್ಮಿಸಿದಂತಹ ಸಂಪರ್ಕ ರಸ್ತೆಯ ಉದ್ಘಾಟನೆಯನ್ನು ಇದೀಗ ನೆರವೇರಿಸಿ ಮಾನ್ಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಈ ಕ್ರೀಡಾಂಗಣಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಶಾಂತಿಪೋತ್ಸವ 2025-26 ಸಣ್ಣ ಸಭಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ಇದಾದ ಬಳಿಕ ಮತ್ತೆ ಮುಂದುವರಿಯುತ್ತದೆ. ಆತ್ಮೀಯ ವೇದಿಕೆಯಲ್ಲಿರುವಂತಹ ಮಾನ್ಯ ಸಂಸದರೇ, ಅಧ್ಯಕ್ಷರೇ ಹಾಗೂ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪೋಷಕರೇ, ಆಹ್ವಾನಿತರೇ, ಗಣ್ಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗಾಗಲೇ ನಮ್ಮ ಶಾಲೆಗೆ ರೈಲ್ವೆ ಇಲಾಖೆಯ ಒಂದು ಹೊಸ ಮೇಲ್ಸೇತುವೆ ಕಳೆದ ನಮ್ಮ ಕೇಂದ್ರ ಸರ್ಕಾರದ ಒಂದು ಯೋಜನೆಗಳಂತೆ ಹಿಂದಿನ ಹಾಗೂ ಇಂದಿನ ಎಲ್ಲ ಸರ್ಕಾರಗಳ ಒಂದು ಮುತುವರ್ಜಿಯಿಂದ ನಮ್ಮ ಶಾಲೆಯ ಹತ್ತಿರ ಮೇಲ್ಸೇತುವೆ ಒಂದು ನಿರ್ಮಾಣ ಆಗಿತ್ತು. ಆ ಮೇಲ್ಸೇತುವೆ ನಿರ್ಮಾಣದಿಂದ ಎಲ್ಲ ಊರಿನವರಿಗೆ ಹಾಗೂ ಶಾಲೆಯವರಿಗೆ ಬಹಳ ಒಂದು ಪ್ರಯೋಜನಕಾರಿಯಾಗಿ ಒಂದು ನಮಗೆ ಒಂದು ಪ್ರಯೋಜನಕಾರಿಯಾಗಿ ಬಂದಿದೆ. ಯಾಕೆಂದರೆ ಇಲ್ಲದ್ರೆ ನಾವು ಸುಮಾರು ಹೊತ್ತು ಆ ಗೇಟ್ನ ಹತ್ತಿರ ಈ ಶಾಲೆಲ್ಲ ಇರುವಂಥ ಸಮಯದಲ್ಲಿ ಸುಮಾರು ಹೊತ್ತು ಕಾಯಬೇಕಿತ್ತು. ಅಂಥ ಸಂದರ್ಭದಲ್ಲಿ ಆ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ಟದ್ದಲ್ಲದೆ ನಮ್ಮ ಶಾಲೆಗೆ ಆ ಮೇಲ್ಸೇತುವೆ ನಿರ್ಮಾಣ ಆಗುವಂಥ ಸಮಯದಲ್ಲಿ ನಮ್ಮ ಶಾಲೆಯ ಒಂದು ಮಾರ್ಗ ಒಂದು ಹಾಳಾದಂಥ ಪರಿಸ್ಥಿತಿಯಲ್ಲಿ ನಮ್ಮ ಶಾಲೆಗೆ ಮಾರ್ಗ ಮಾಡುವಂತಹ ಸಂದರ್ಭದಲ್ಲಿ ಮಾನ್ಯ MP ಅವರಲ್ಲಿ ನಾನು ಅದು ಕೂಡ ನಮ್ಮ ಶಾಲಾ ರಕ್ಷಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರಾಕೇಶ್ ರೈ ಕೆಡಂಜಿ ಅವರಲ್ಲಿ ಈ ಬಗ್ಗೆ ಹೇಳಿದ್ದೆ. ಅವರು ಪ್ರಸನ್ನರಲ್ಲಿ ಹೇಳಿ, ನಮ್ಮ ಪ್ರಸನ್ನ ದರ್ಬೆ ಕಾರ್ಯಕರ್ತರು, BJPಯ ಕಾರ್ಯಕರ್ತರು, ಅವರು MP ಅವರಿಗೆ ತಿಳಿಸಿ ಅದಕ್ಕೆ ಬೇಕಾದ ಪ್ರಸನ್ನರು 2 ಸಾರಿ ಇಲ್ಲಿಗೆ ಬಂದು MP ಅವರನ್ನು ಕಳಿಸಿ ನಮ್ಮ ಮಾರ್ಗಕ್ಕೆ, ಶಾಲೆಗೆ ಬೇಕಾದ ಮಾರ್ಗದ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ರೈಲ್ವೆ ಇಲಾಖೆಗಳಿಗೆ ಒಂದು ಒತ್ತಡ ಹಾಕಿದ ಪರಿಣಾಮವಾಗಿ ನಮಗೆ ಉತ್ತಮವಾದಂತಹ ಒಂದು ಮಾರ್ಗದ ನಿರ್ಮಾಣವಾಗಿದೆ. ಇಂಥ ಒಂದು ಮಾರ್ಗದ ನಿರ್ಮಾಣಕರ್ತರಾದಂತಹ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಮ್ಮ ಮಾನ್ಯ ಸಂಸದರು, ಇವರಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ 2024ರಿಂದ ಮಂಗಳೂರು ಲೋಕಸಭಾ ಕ್ಷೇತ್ರದ ಜೂನ್ನಿಂದ ಸಂಸದರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದಕ್ಕೆ ಮೊದಲು BJPಯ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದವರು. ಸಂತ ಎಲೋಶಿಯಸ್ನಲ್ಲಿ ಪದವಿಯನ್ನು ಮುಗಿಸಿದ ಬಳಿಕ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಮಿಲಿಟರಿ ತರಬೇತಿಯನ್ನು ಪಡೆದು 2003ರಿಂದ 2010 ತನಕ ಇಂಡಿಯನ್ ಆರ್ಮಿಯ 7th ಬೆಟಾಲಿಯನ್ 8th ಗೂರ್ಖಾ ರೈಫಲ್ಸ್ನಲ್ಲಿ ಅವರು ಕೆಲಸವನ್ನು ನಿರ್ವಹಿಸಿದವರು. ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ ಇನ್ ಮಣಿಪುರ್ ಆ್ಯಂಡ್ ಅಸ್ಸಾಮಲ್ಲಿ ಅದರ ಒಂದು ಜವಾಬ್ದಾರಿಯನ್ನು ತಗೊಂಡು ಅದರಲ್ಲಿ ಕಾರ್ಯನಿರ್ವಹಿಸಿದವರು. 2013ರಿಂದ ಉದ್ಯಮ ಹಾಗೂ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಿಕೆ, 7 ವರ್ಷಗಳಿಂದ
ಮಂಗಳೂರು ಕಂಬಳವನ್ನು ಅತ್ಯದ್ಭುತ ರೀತಿಯಲ್ಲಿ ಸಂಘಟಿಸುತ್ತಾ ನಮ್ಮ ಒಂದು ನಮ್ಮ ಕರಾವಳಿಯ ಒಂದು ಕಂಬಳಕ್ಕೆ ಅದೇ ರೀತಿ ಯಾವುದೇ ವ್ಯವಸ್ಥೆಗಳಿರಲಿ ನಮ್ಮ ಒಂದು ದಕ್ಷಿಣ ಕನ್ನಡವನ್ನು ಉದ್ಯಮ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ವಿವಿಧ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಶ್ರೀಯುತ ಬ್ರಜೇಶ್ ಚೌಟಾರ್ ಅವರು ಇಂದು ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥದ್ದು ನಮಗೆಲ್ಲ ತುಂಬ ಸಂತಸದ ವಿಚಾರ ಅಂತೇಳಿ ಹೇಳ್ತಾ, ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವಂತಹ ಒಂದು ನಮ್ಮ ಸೈನಿಕರಾಗಿ ಅವರು ನಮ್ಮ ಜೊತೆ ಕೂಡ ಇದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ಸಾಂದೀಪನಿ ವಿದ್ಯಾಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ಪೋಷಕರು, ವಿದ್ಯಾರ್ಥಿಗಳ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲಾ ಉಪಾಧ್ಯಕ್ಷರಾದಂತಹ ಶ್ರೀಯುತ ಪ್ರಸನ್ನ ಭಟ್ ಪಂಚವಟಿ ಇವರು ಅವರಿಗೆ ಹಾರಾರ್ಪಣೆ ಮಾಡುವ ಮುಖಾಂತರ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎರಡು 2024-25 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನಿಗಳನ್ನು ಇದೀಗ ಮಾನ್ಯ ಸಂಸದರು ಗೌರವಿಸಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇ ಸ್ಥಾನ ಅಕ್ಷರ P 613 ಅಂಕಗಳೊಂದಿಗೆ 98.56%. ಶ್ರೀ ಪರಮೇಶ್ವರ ಸುಬ್ರಾಯ ಭಟ್ಟ ಹಾಗೂ ಶ್ರೀಮತಿ ವೀಣಾ ದಂಪತಿಗಳ ಸುಪುತ್ರಿಯಾಗಿರುವ ಈಕೆ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ದ್ವಿತೀಯ ಸ್ಥಾನ ಸಾತ್ವಿಕ್ ರೈ ಎಂ 615 ಅಂಕಗಳು 98.40%. ಈ ವಿದ್ಯಾರ್ಥಿ ಶ್ರೀ ಎಂ ಜಯರಾಮ ರೈ ಹಾಗೂ ಶ್ರೀಮತಿ ಹೇಮಾವತಿ ದಂಪತಿಗಳ ಪುತ್ರ. ಪೋಷಕರು ಹಾಗೂ ವಿದ್ಯಾರ್ಥಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಮುಂದೆ ಶ್ರೀ ಧನೇಂದ್ರ ಎನ್ಆರ್ ಮತ್ತು ಶ್ರೀಮತಿ ಭಾರತಿ HD ಇವರ ಸುಪುತ್ರನಾದ ಮಹೇಶ್ ಕುಮಾರ್ ND ಮೂರನೇ ಸ್ಥಾನ 613 ಅಂಕಗಳೊಂದಿಗೆ 98.08%. ದಯವಿಟ್ಟು ಪೋಷಕರೊಂದಿಗೆ ವೇದಿಕೆಗೆ ಆಗಮಿಸಬೇಕು. ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಎಲ್ಲ ಅತಿಥಿಗಳ ಮತ್ತು ವಿದ್ಯಾಸಂಸ್ಥೆಯ ಪರವಾಗಿ ಅಭಿನಂದಿಸ್ತಾ ಇದ್ದೇವೆ. We are thrilled to honor our outstanding achievers. Their success reflects the spirit of our institution. Bhuvan Karandlaje, 10th standard, son of Sri Lakshmana Karandlaje and Srimati Suprita Karandlaje, participated in state level karate championship
and qualified for national level. May I request our Honorable MP Sir to felicitate the achiever. Dviti KM, 6th standard, daughter of Shri Kiran Rai and Srimati Usha Rai. Participated in state level karate held at Davanagere and qualified for national level. ಧೃತಿ KM 6th ಸ್ಟ್ಯಾಂಡರ್ಡ್. ಇವರ ಪೋಷಕರು ಕೂಡ ವೇದಿಕೆಗೆ ಆಗಮಿಸಬೇಕು. ಭುವನ್ ಕಾರನ್ಲಾಜೆ ಅವರ ಪೋಷಕರು ಹಾಗೂ ದ್ವಿತಿ KM ಅವರ ಪೋಷಕರು. ದ್ವಿತಿ KM 6th ಸ್ಟ್ಯಾಂಡರ್ಡ್. ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಶ್ರೀ ಬಾಲಚಂದ್ರ ಹಾಗೂ ಶ್ರೀಮತಿ ಪ್ರಮೀಳಾ ಜಿ ಇವರ ಸುಪುತ್ರ ನಿಖಿಲ್ ಬಿಕೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಯೋಗಾಸನದಲ್ಲಿ ಚಿನ್ನದ ಪದಕ, 2023ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಯೋಗಾಸನ ಸ್ಪರ್ಧೆಯಲ್ಲಿ ಚಿನ್ನದ ಪದಕ, ಪಂಜಾಬ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕ, 2025ರಲ್ಲಿ ಬಿಹಾರದ ಗಯಾದಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಯೋಗಾಸನ ಸ್ಪರ್ಧೆಯಲ್ಲಿ ಚಿನ್ನದ ಪದಕ. ಇನ್ನೂ 10 ಹಲವು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿದ ನಿಖಿಲ್ ಬಿಕೆ ಪ್ರಸ್ತುತ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ BBA ವ್ಯಾಸಂಗ ಮಾಡುತ್ತಿದ್ದು, ಈ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಯನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲು ಅತ್ಯಂತ ಸಂತೋಷ ಪಡುತ್ತೇವೆ ಹಾಗೂ ಈ ವಿದ್ಯಾರ್ಥಿಯನ್ನು ತರಬೇತಿ ನೀಡಿ ಒಬ್ಬ ಉತ್ತಮ ಯೋಗಪಟುವನ್ನಾಗಿ ಮಾಡಿದ ಕೀರ್ತಿ ನಮ್ಮ ಯೋಗ ಶಿಕ್ಷಕರಾದ ಶ್ರೀ ನವೀನ್ ರವರಿಗೆ ಸಲ್ಲುತ್ತದೆ.
Bhuvan Ram J. Bhandari, our proud alumna, son of Sri Jagadish Bhandari and Srimati Nayana K.S. Winner of silver medal in national level life-saving skill in swimming held at DU Daman. Participated in state level weightlifting championship held at Bangalore this year and qualified for national level. Currently, he is the student of third year mechanical engineering in VCET Puttur. We are very glad to felicitate Mr. Bhuvan Ram Bhandari on this special occasion. ನಮ್ಮ ವಿದ್ಯಾಸಂಸ್ಥೆಯ ಸ್ಥಾಪಕ ಸದಸ್ಯರು, ಪ್ರಗತಿಪರ ಕೃಷಿಕರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಶ್ರೀ ಮೋಹನ್ ರೈ ನರಿಮೊಗರು ಇವರನ್ನು ಈ ಸಮಾರಂಭದ ವೇದಿಕೆಯಲ್ಲಿ ಸನ್ಮಾನಿಸಲು ಹರ್ಷಿಸುತ್ತೇವೆ. ಶ್ರೀಯುತರ ಸನ್ಮಾನ ಪತ್ರವನ್ನು ನಮ್ಮ ವಿದ್ಯಾಸಂಸ್ಥೆಯ ಸಹ ಶಿಕ್ಷಕಿ ಶ್ರೀಮತಿ ಪ್ರಮೀಳಾರವರು ವಾಚಿಸಬೇಕಾಗಿ ವಿನಂತಿ. ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಸಂಜೆ. ಇಂದು ಸನ್ಮಾನಗೊಳ್ಳಲಿರುವ ಮೋಹನ್ ರೈ ನರಿಮೊಗರು ಅವರು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆ, ಸಾಂದೀಪನಿ ವಿಹಾರ, ನರಿಮೊಗರು, ಪುತ್ತೂರು, ದಕ್ಷಿಣ ಕನ್ನಡ. ದಿನಾಂಕ 29/12/2025. ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆ ಇಲ್ಲಿ ಜರುಗಿದ ಸಾಂದೀಪೋತ್ಸವ ಇದರ ಸುಸಂದರ್ಭದಲ್ಲಿ ಶ್ರೀ ಮೋಹನ್ ರೈ ನರಿಮೊಗರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ವೇದಿಕೆಯ ಗಣ್ಯರೆಲ್ಲರೂ ಇದನ್ನು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮಾನ್ಯರೇ, ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳು ನರಿಮೊಗರು, ಪುತ್ತೂರು, ದಕ್ಷಿಣ ಕನ್ನಡ ಇದರ ಸ್ಥಾಪಕ ಸದಸ್ಯರಾಗಿದ್ದುಕೊಂಡು ಪ್ರಾರಂಭಿಕ ದಿನಗಳಲ್ಲಿ ತಾವು ವಿದ್ಯಾಸಂಸ್ಥೆಯ ಅಭ್ಯುದಯಕ್ಕಾಗಿ ಬಹಳಷ್ಟು ಶ್ರಮಿಸಿರುತ್ತೀರಿ. ಪ್ರಗತಿಪರ ಕೃಷಿಕರಾಗಿರುವ ತಾವು ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜದ ಹಿತಕ್ಕಾಗಿ ಸದಾ ಪರಿಶ್ರಮಿಸುತ್ತಿರುವಿರಿ. ಶ್ರೇಷ್ಠ ಸಮಾಜ ಸೇವೆಗಾಗಿ 2025ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ತಮ್ಮನ್ನು ನಮ್ಮ ಈ ವಿದ್ಯಾಸಂಸ್ಥೆಯ ಸಾಂದೀಪೋತ್ಸವ ಕಾರ್ಯಕ್ರಮದಲ್ಲಿ ಗೌರವಿಸಲು ನಾವು ಹರ್ಷಿಸುತ್ತಿದ್ದೇವೆ. ನಿಮ್ಮ ಸಮಾಜಮುಖಿ ಸೇವೆ ಸದಾ ಮುಂದುವರಿಯಲು ಶ್ರೀದೇವರು ಅನುಗ್ರಹಿಸುವಂತೆ ಪ್ರಾರ್ಥಿಸುತ್ತಾ ಗೌರವಪೂರ್ವಕವಾಗಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಭಿನಂದನೆಗಳೊಂದಿಗೆ. ದಿನಾಂಕ 29/12/2025. ಸ್ಥಳ ನರಿಮೊಗರು, ಪುತ್ತೂರು. ಶ್ರೀ ಎಸ್ ಜಯರಾಮ ಕಿದಿಲಾಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಸದಸ್ಯರು. ಶ್ರೀ ಕೃಷ್ಣ ಪ್ರಸಾದ್ ಕೆದಿಲಾಯ ಕಾರ್ಯದರ್ಶಿ. ಶ್ರೀ ಪ್ರಸನ್ನ ಕೆ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕೇತರ ವೃಂದ. ಧನ್ಯವಾದಗಳು. ಅವಕಾಶಕ್ಕಾಗಿ ವಂದನೆಗಳು. Thank you, ma'am. Now it's time to honor Captain Brijesh Chowta, the Honorable MP of Mangalore Lok Sabha constituency, who has inaugurated the new access road to our school campus. May I request our Honorable President
Sri Jayarama Kedalaya Shibara along with all the committee members to honor him. May I now request the Honorable MP Sir to address the gathering. Sir, please. ಎಲ್ರಿಗೂ ನಮಸ್ಕಾರ. ಸಂದೀಪೋತ್ಸವ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಈ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂಥ ಈ ಒಂದು ಅತ್ಯಂತ ಸಂಭ್ರಮದ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಎಸ್ ಜಯರಾಮ್ ಕೆದಲಾಯ ಅವರೇ, ಮೂಡುಬಿದ್ರೆಯ ವಿಜಯಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರೀಸ್ನ ಆಡಳಿತ ಪಾಲುದಾರರಾಗಿರುವಂಥ ಶ್ರೀ ಎಸ್ ಅನಂತಕೃಷ್ಣ ರಾವ್ ಅವರೇ, ಆತ್ಮೀಯರಾಗಿರುವ ಡಾಕ್ಟರ್ ನರಸಿಂಹ ಶರ್ಮಾ ಅವರೇ, ಇಂಡಿ ತಾಲೂಕಿನ ಪ್ರಗತಿಪರ ಕೃಷಿಕರು ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಯ ಪೋಷಕರಾಗಿರುವಂಥ ಶ್ರೀ ಬಸವರಾಜ್ ಪಾಟೀಲ್ ಅವರೇ, ಈ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು, ಪ್ರಸ್ತುತ ಸಂತ ಫಿಲೋಮಿನಾ ಕಾಲೇಜಿನ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಶ್ರೀ ಚಂದ್ರಾಕ್ಷ ಪಿ ಅವರೇ, ಕಾರ್ಯದರ್ಶಿಯಾಗಿರುವ ಶ್ರೀ ಕೃಷ್ಣ ಪ್ರಸಾದ್ ಕೆದಲಾಯ ಅವರೇ, ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀ ಪ್ರಸನ್ನ ಅವರೇ, ಶ್ರೀ ಸಾತ್ವಿಕ್ ಪಿ ಎಸ್ ಅವರೇ, ಸಾತ್ವಿಕ್ ಇಲ್ಲಿಲ್ಲ, ಶ್ರೀ ಹರೀಶ್ ಪುತ್ತೂರಾಯ ಅವರೇ, ಶ್ರೀ ಪ್ರಸನ್ನ ಎನ್ ಭಟ್ ಅವರೇ, ಶ್ರೀ ಸುಬ್ರಾಯ ಬಿ ಎಸ್ ಅವರೇ, ಶ್ರೀ ವೆಂಕಟಕೃಷ್ಣ ಅವರೇ, ಶ್ರೀ ಎಸ್ ಜಿ ಕೃಷ್ಣ ಅವರೇ, ಡಾಕ್ಟರ್ ಶಿವಾನಂದ್ ಅವರೇ, ಶ್ರೀ ಅಶೋಕ್ ಪುತ್ತಿಲ ಅವರೇ, ರಾಕೇಶ್ ರೈ ಅವರ ಹೆಸರು ಹೇಳಬೇಕಿತ್ತು. ರಾಕೇಶ್ ರೈ ನಮ್ಮ ಭಾರಿ ಆತ್ಮೀಯರು, ಈ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಕೂಡ ಹೌದು. ಅವರು ಇವತ್ತು ಒಂದು ಮದುವೆಗೆ ಹೋಗಿದ್ದಾರೆ, ನನಗೆ ಫೋನ್ ಮಾಡಿ ಹೇಳಿದರು, ಆದರೆ ಈ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಅಂತ ತಿಳಿಸಿದರು. ತುಂಬ ಖುಷಿ ಆಗ್ತಾ ಇದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ. ಒಂದು 21 ವರ್ಷದ ಹಿಂದೆ ನಾವು ವಿದ್ಯಾಸಂಸ್ಥೆಗಳಲ್ಲಿರುವಂಥ ಸಂದರ್ಭದಲ್ಲಿ ಈ ರೀತಿ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುವಂಥ ಸಂಪ್ರದಾಯ ಮಂಗಳೂರಲ್ಲಂತೂ ಇರಲಿಲ್ಲ. ಪುತ್ತೂರಲ್ಲಿತ್ತೋ ಗೊತ್ತಿಲ್ಲ ನನಗೆ, ಮಂಗಳೂರು ಕಡೆಯಲ್ಲಿ ಇರಲಿಲ್ಲ. ಆಗ ವಾರ್ಷಿಕೋತ್ಸವ ಹೇಗೆ ಅಂದರೆ ವೇದಿಕೆಗೆ ಬರೋದು, ವೇದಿಕೆಯಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡೋದು, ಹೋಗೋದು. ವೇದಿಕೆಯಲ್ಲಿ ಬೇರೆ ಬೇರೆ ರೀತಿಯ ಪರ್ಫಾರ್ಮೆನ್ಸ್ಗಳು, ಸಂಗೀತ, ಗುಂಪು ಹಾಡುಗಾರಿಕೆ, ನಾಟಕ, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು. ಅಲ್ಲಿ ಹಾಡು ಬರೋದಂಥ ನಮ್ಮಂಥವರು ಇದ್ದರು, ಒಳ್ಳೆ ಹಾಡುವ ಕೆಲವು ವಿದ್ಯಾರ್ಥಿಗಳು ಇದ್ದರು. ವಾರ್ಷಿಕೋತ್ಸವದ ಸಂದರ್ಭದಲ್ಲಿ
ಅಲ್ಲಿ ಹಿಂದೆ ಸದ್ದು ಮಾಡ್ತಾ ಇರುವಂಥ ಮಕ್ಕಳಿಗೆ ಕೆಲವೊಂದು ಉತ್ಸುಕತೆಯಲ್ಲಿ ಸದ್ದು ಮಾಡ್ತಿರ್ಬೋದು, ಕೆಲವರಂತೂ ಟೆನ್ಷನಲ್ಲಿ ಸದ್ದು ಮಾಡ್ತಾ ಇರ್ತಾರೆ. ವಾರ್ಷಿಕೋತ್ಸವ ಆ ರೀತಿಯಾದಂಥ ಒಂದು ಕಾರ್ಯಕ್ರಮ. ಇಟ್ಸ್ ಅನ್ ಆಪರ್ಚುನಿಟಿ ಟು ಗೋ ಬಿಯಾಂಡ್ ಲಿಮಿಟೇಷನ್ಸ್. ಒಂದು ಲಿಮಿಟ್ ಅಂತ ಏನಿರ್ತದ, ಆ ಲಿಮಿಟನ್ನು ತಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಓವರ್ಕಮ್ ಮಾಡುವಂಥ ಒಂದು ಅಪರೂಪದ ಅವಕಾಶ ವಾರ್ಷಿಕೋತ್ಸವ ಅಂತ ನಾನಂತೂ ಖಂಡಿತ ಅಂದ್ಕೊಂಡಿದ್ದೇನೆ. ತುಂಬ ವಿದ್ಯಾರ್ಥಿಗಳಿಗೆ ತನಗೆ ಹಾಡಲಿಕ್ಕೆ ಗೊತ್ತಿಲ್ಲ, ಆದರೆ ಆ ಗುಂಪಿನಲ್ಲಿ ಹಾಡಿ ತುಂಬ ಒಳ್ಳೆಯ ಹಾಡುಗಾರರಾದವರು ಇದ್ದಾರೆ. ತುಂಬ ವಿದ್ಯಾರ್ಥಿಗಳಿಗೆ ತನ್ನ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶಗಳೇ ಸಿಗದೆ ಇಂಥ ವೇದಿಕೆಗಳಲ್ಲಿ ಅವಕಾಶಗಳು ಸಿಕ್ಕಿ ದೈನಂದಿನ ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್ಗಿಂತ ಬಿಯಾಂಡ್ ಹೋಗುವಂಥ ಒಂದು ಅವಕಾಶ ಸಿಗುವಂಥ ಅಪರೂಪದ ಕಾರ್ಯಕ್ರಮ ವಾರ್ಷಿಕೋತ್ಸವ. ಇವತ್ತು ಅದಕ್ಕೆ ನಾನು ತುಂಬ ವಿದ್ಯಾಸಂಸ್ಥೆಗಳಲ್ಲಿ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀರಾಮ ವಿದ್ಯಾಕೇಂದ್ರ ಇರ್ಬೋದು, ಕಡಬದ ವಿದ್ಯಾಕೇಂದ್ರ, ಇವತ್ತಿದು ಶಾರದಾ ವಿದ್ಯಾಕೇಂದ್ರ, ಈ ರೀತಿ ಹಲವು ವಿದ್ಯಾಕೇಂದ್ರಗಳಲ್ಲಿ ಇವತ್ತು ಬಯಲಿನಲ್ಲಿ ಮಕ್ಕಳಿಗೆ ಪ್ರದರ್ಶನ ಮಾಡಲಿಕ್ಕೆ ವೇದಿಕೆ ಸಣ್ಣದಾಗಿತ್ತು. ದೊಡ್ಡ ವೇದಿಕೆಯನ್ನು ಕೊಡುವಂಥ ಒಂದು ದೊಡ್ಡ ಒಂದು ಪರಂಪರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿರುವಂಥದ್ದು ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ಇಲ್ಲಿ ಲೈಟ್ ಇರುವ ಕಾರಣಕ್ಕೆ ಹೆತ್ತವರ ಮುಖ ನೋಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಾನು ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ, ಇಲ್ಲಿರುವವರಿಗಿಂತ ಜಾಸ್ತಿ ಉತ್ಸುಕತೆ, ಜಾಸ್ತಿ ದುಗುಡ ಅಲ್ಲಿ ಹೆತ್ತವರ ಮುಖದಲ್ಲಿ ಖಂಡಿತ ಇರ್ತದೆ. ತುಂಬ ಆ್ಯಂಟಿಸಿಪೇಷನಲ್ಲಿ ಮಕ್ಕಳೇನು ಮಾಡ್ತಾರೆ, ನನ್ನ ಮಗ ಎಲ್ಲಿ ಇರ್ತಾನೆ ಅನ್ನುವಂಥದ್ದನ್ನು ನೋಡೋದೇ ಒಂದು ಉಮೇದು. ನನಗೆ ಇವತ್ತು ನೆನಪಿದೆ, ನಾನು 3ನೇ 4ನೇ ಕ್ಲಾಸ್ನ ಸಂದರ್ಭದಲ್ಲಿ ಒಂದು ತೆಗೆದ ಫೋಟೋ ಇವತ್ತು ತಾಯಿ ಎಲ್ಲಿಯೋ ಇಟ್ಟಿದ್ದಾರೆ. ಅದರಲ್ಲಿ ಹಿಂದಿನ ಲೈನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನಾವು ಇರ್ತೇವೆ. ಆದರೆ ಆ ತಂದೆ ತಾಯಿಗೆ ಅದನ್ನು ಹುಡುಕೋದೇ ಒಂದು ದೊಡ್ಡ ಸಂಗತಿ. ಆ ರೀತಿಯಾದಂಥ ಒಂದು ಅಪರೂಪದ ಕಾರ್ಯಕ್ರಮ ಶಾಲಾ ವಾರ್ಷಿಕೋತ್ಸವ. ಇಂಥ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ನಾನು ವಿಶೇಷವಾಗಿ 26ನೇ ತಾರೀಕಿಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಒಂದು ಹೊಸ ಕಲ್ಪನೆಯನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ, ವೀರ್ ಬಾಲ್ ದಿವಸ್ ಅನ್ನುವಂಥದ್ದು. ವೀರ್ ಬಾಲ್ ದಿವಸ್ ಅನ್ನುವಂಥದ್ದು ಗುರು ಗೋವಿಂದ್ ಸಿಂಗ್ರ ಇಬ್ಬರು ಮಕ್ಕಳು, ಸಾಹೇಬ್ ಜಾದೆ ಅಂತ ಏನು ಕರಿತೀವಿ ಅವರನ್ನು, ಅವರಿಗೆ ಮುಘಲ್ ಸಾಮ್ರಾಜ್ಯದ ಅರಸರು ಬಂದು ನೀವು ಒಂದಾ ಕನ್ವರ್ಟ್ ಆಗಬೇಕು ಅಥವಾ ನಿಮ್ಮನ್ನು ಮುಗಿಸ್ತೇವೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಪ್ರಾಣಾರ್ಪಣೆ ಮಾಡಿದಂಥ ಒಂದು ವಿಶೇಷವಾದಂಥ ವ್ಯಕ್ತಿತ್ವವುಳ್ಳಂಥ 2 ಮಕ್ಕಳ ಬಲಿದಾನದ ದಿವಸವನ್ನು ವೀರ್ ಬಾಲ್ ದಿವಸ್ ಅಂತ ಆಚರಣೆ ಮಾಡಿದ್ದಾರೆ. ನಾನು ವಿನಂತಿ ಮಾಡೋದು, ಈ ರೀತಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶೇಷವಾಗಿ ರಾಷ್ಟ್ರೀಯತೆ ಮತ್ತು ಮಕ್ಕಳನ್ನು ಸತ್ಪ್ರಜೆಗಳಾಗಿ ನಿರ್ಮಿಸ್ತಿರುವಂಥ ಈ ರೀತಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ವೀರ್ ಬಾಲ್ ದಿವಸವನ್ನು ಒಂದು ಉತ್ತಮ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಾನು ಹೆಚ್ಚಿಗೆ ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು 2047ಕ್ಕೆ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ತೊಟ್ಟಿದ್ದಾರೆ. ನಾನಿಲ್ಲಿ ಸೇರಿರುವಂಥ ಎಲ್ಲ ಹೆತ್ತವರಲ್ಲಿ ವಿಶೇಷವಾಗಿ ವಿನಂತಿ ಮಾಡೋದು, ಈ ಮಕ್ಕಳು ಉತ್ತಮ ಪ್ರಜೆಗಳಾಗಿ ಅವರ ಸಾಮರ್ಥ್ಯಕ್ಕನುಗುಣವಾಗಿ ಈ ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕಾದ್ರೆ ಅದರಲ್ಲಿ ಅತ್ಯಂತ ಮಹತ್ತರವಾದ ಪಾತ್ರ ಯಾರ್ದಿದೆ ಅಂತ ಹೇಳಿದರೆ ಹೆತ್ತವರದ್ದಿದೆ. ತುಂಬ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಹೆತ್ತವರು ಮಕ್ಕಳನ್ನು ಎಷ್ಟೊಂದು ಭಯಪಡಿಸಿಬಿಡ್ತಾರೆ ಅಂದರೆ ಜೀವನದಲ್ಲಿ ಅವನೇನೋ ಒಂದು ಮಾಡಬೇಕಂತ ಇದ್ದರೂ ಕೂಡ 10 ಸಲ ಯೋಚನೆ ಮಾಡ್ತಾನೆ. ಒಮ್ಮೆ ಈ ಫಿಯರ್ ಬಿಕಮ್ಸ್ ಪಾರ್ಟ್ ಆಫ್ ಯುವರ್ ಲೈಫ್, ಭಯ ನಿಮ್ಮ ಜೀವನದ ಭಾಗವಾಗಿ ಬಿಟ್ಟರೆ ಒಂದು ಹೆಜ್ಜೆ ಇಡೋದ್ರಲ್ಲೂ ಭಯ, ಒಂದು ಯೋಚನೆ ಮಾಡೋದ್ರಲ್ಲೂ ಭಯ, ಒಂದು ಚಿಂತನೆ ಮಾಡೋದ್ರಲ್ಲೂ ಭಯ, ಒಂದು ಕೆಲಸ ಮಾಡೋದ್ರಲ್ಲೂ ಭಯ. ಈ ರೀತಿಯ ಭಯದ ವಾತಾವರಣದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಿದರೆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಅವರು ಯಾವುದೋ ಒಂದು ಕಡೆಯಲ್ಲಿ ಕೆಲಸ ಮಾಡ್ಬೋದು ಅಥವಾ ಒಂದು ಸೆಟ್ ಪ್ಯಾಟರ್ನಲ್ಲಿ ಬೆಳಿಬೋದು. ಬಿಟ್ಟರೆ ಹೊಸ ಯೋಚನೆಗಳಿಗೆ, ಹೊಸ ಕಲ್ಪನೆಗಳಿಗೆ ಅವಕಾಶವೇ ಇಲ್ಲದಂಥ ರೀತಿಯಲ್ಲಿ ನಾವು ನಮ್ಮ ಮಕ್ಕಳನ್ನು ಮಾಡಿ ಬಿಡಬಾರ್ದು ಅನ್ನೋಂಥ ವಿನಂತಿಯನ್ನು ಮಾಡ್ತೇನೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಇವತ್ತು ಶಿಕ್ಷಣ ಸಂಸ್ಥೆಗಳು, ನಾನು ಇವತ್ತು 3 ವಿದ್ಯಾರ್ಥಿಗಳಿಗೆ 615ಕ್ಕಿಂತ ಮೇಲ್ಪಟ್ಟು ಮಾರ್ಕ್ ತೆಗೆದುಕೊಂಡಂಥ 3 ವಿದ್ಯಾರ್ಥಿಗಳಿಗೆ ಗೌರವಿಸಿದೆ. ಅವರ ಪೂರ್ತಿ ಅವರ ಆ ಶ್ರಮಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ನಾವು ವಿದ್ಯಾಸಂಸ್ಥೆಗಳಿಗೆ ಹೋಗುವಂಥ ಸಂದರ್ಭದಲ್ಲಿ 615 ತೆಗೆದ್ರೆ ನನ್ನ ತಾಯಿ 80% ತೆಗೆದಕ್ಕೆ ಮನೆಯ ಕುಟುಂಬದವರಿಗೆಲ್ಲ ಪಾಯಸ ಕೊಟ್ಟಿದ್ರು. ಇವತ್ತು 615 ತೆಗೆದ್ರೆ ಊರಿಗವರು ಪಾಯಸ ಕೊಡ್ತಿದ್ರು ಏನೋ ಆಸೆ ನಮ್ಮಂಥವರಿಗೆ. ಆ ಸಂದರ್ಭದಲ್ಲಿ 615 ತೆಗೆಯೋದಂದರೆ ಅದು ಭಾರಿ ವಿಶೇಷ ಆಗಿತ್ತು. ಇವತ್ತು ಮಕ್ಕಳು ತೆಗಿತಾರೆ. ಒಂದು ವ್ಯವಸ್ಥಿತವಾದ ಶಿಕ್ಷಣವನ್ನು ಅವರಿಗೆ ಕೊಡುವಂಥದ್ದು,
ಆ ಪರೀಕ್ಷೆಗಳಿಗೆ ಪೂರಕವಾಗಿ ತಯಾರಿ ಮಾಡುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳ ಗ್ರಾಸ್ಪಿಂಗ್ ಪವರ್, ವಿದ್ಯಾರ್ಥಿಗಳ ಇದನ್ನು ತಿಳ್ಕೊಳ್ಳುವಂಥ ರೀತಿ ನೀತಿಯು ಬದಲಾಗಿದೆ. ಆ ಕಾರಣಕ್ಕೆ ಅದು ಸಿಗ್ತಾ ಇದೆ. ಬಟ್ ನನ್ನ ವಿನಂತಿ ಏನಂದರೆ ಅದಕ್ಕಿಂತ ಮಿಗಿಲಾದದ್ದನ್ನು ಕೊಡುವಲ್ಲಿ, ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಹೆತ್ತವರ ಅತ್ಯಂತ ದೊಡ್ಡ ಪಾತ್ರ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಲ್ಲಿ ಒಂದು ಮಕ್ಕಳನ್ನು ಫಿಯರ್ಲೆಸ್ಲಿ ಬದುಕುವಂಥ ಒಂದು ವಾತಾವರಣವನ್ನು ನಾವು ನಿರ್ಮಿಸಬೇಕು. ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಫಿಯರ್ಲೆಸ್ಲಿ ಭಯಮುಕ್ತರಾಗಿ ಬದುಕುವಂಥ ಒಂದು ವಾತಾವರಣವನ್ನು ನಾವೇ ನಿರ್ಮಿಸದಿದ್ದರೆ ತುಂಬ ಡೇಂಜರಸ್ ಆದಂಥ ಒಂದು ಟ್ರೆಂಡಿಗೆ ನಾವು ಹೋಗುವಂಥ ಸಾಧ್ಯತೆಗಳಿದೆ. ಆ ಫಿಯರ್ಲೆಸ್ ಆಗಿ ಬದುಕಿದ ಮಗು ಮಾತ್ರ ಜೀವನದಲ್ಲಿ ರಿಸ್ಕನ್ನು ತೆಗೆದುಕೊಳ್ಳಬಲ್ಲ. ಇವತ್ತು ಭಾರತಕ್ಕೆ ನಮ್ಮ ಪ್ರಧಾನಮಂತ್ರಿಗಳ ಭಾರತ ನಿರ್ಮಾಣ ಆಗಬೇಕಾದ್ರೆ ರಿಸ್ಕ್ ತೆಗೆದುಕೊಳ್ಳಬಲ್ಲಂಥ ಸಾಮರ್ಥ್ಯವುಳ್ಳಂಥ ಯುವ ಜನರ ಅವಶ್ಯಕತೆ ಇದೆ. ರಿಸ್ಕ್ ತೆಗೆದುಕೊಳ್ಳಬಂತ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಹೊಸತನವನ್ನು ಯೋಚನೆ ಮಾಡೋ, ಹೊಸ ಮಾದರಿಗಳನ್ನು ಸೃಷ್ಟಿಸಬಲ್ಲಂಥ, ಹೊಸ ಚಿಂತನೆಗಳನ್ನು ಯೋಚಿಸಬಲ್ಲಂಥ ಈ ರೀತಿಯ ಯುವಕರ ಮಕ್ಕಳ ಅವಶ್ಯಕತೆ ಇದೆ. ಅದಕ್ಕೆ ಪ್ರೀರಿಕ್ವಿಸಿಟ್ ಏನಂದರೆ ಅವನು ಭಯಮುಕ್ತನಾಗಿರಬೇಕು. ಏನೋ ಮಾಡಿದರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೋ ಅನ್ನುವಂಥ ಭಯ ಇದ್ದರೆ ಅವನು ಹೊಸ ಯೋಚನೆಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣಕ್ಕೆ ನಾನು ಕೈಮುಗಿದು ವಿನಂತಿಯನ್ನು ಮಾಡೋದು, ಈ ದೇಶದ ಭವಿಷ್ಯದ ದೃಷ್ಟಿಯಿಂದ, ಈ ದೇಶಕ್ಕೆ ಒಂದು ಉಜ್ವಲ ಭವಿಷ್ಯ ಇದೆ ಮತ್ತು ಈ ದೇಶ ಒಳ್ಳೆ ರೀತಿಯಲ್ಲಿ ರೂಪುಗೊಂಡ್ರೆ ಇಡೀ ವಿಶ್ವಕ್ಕೆ ಶಾಂತಿ ಸಹಬಾಳ್ವೆಯನ್ನು ಕೊಡಬಲ್ಲದು ಅನ್ನುವಂಥ ಒಂದು ಅಪರಿಮಿತ ನಂಬಿಕೆಯನ್ನು ಇಟ್ಕೊಂಡಂಥ ವ್ಯಕ್ತಿ ನಾನು. ಆ ಕಾರಣಕ್ಕೆ ನಾನು ನಿಮ್ಮೆಲ್ಲರಲ್ಲಿಯೂ ವಿನಂತಿ ಮಾಡೋದು, ವಿಶೇಷವಾಗಿ ಈ ನೆಲದ ಮಕ್ಕಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳು ಅಂತಿಂಥವರಲ್ಲ, ಅವರು ಅಸಾಧಾರಣ. ಆ ಕಾರಣಕ್ಕೆ ನಿಮ್ಮಲ್ಲಿ ನಾನು ವಿನಂತಿ ಮಾಡೋದು, ಭಯಮುಕ್ತರಾಗಿ ಬದುಕುವಂಥ ಒಂದು ಅವಕಾಶವನ್ನು, ವಾತಾವರಣವನ್ನು ನೀವು ನಿರ್ಮಿಸಬೇಕು. ಮಕ್ಕಳಿಗೆ ಅವರ ಸಾಮರ್ಥ್ಯಕ್ಕನುಗುಣವಾಗಿ ಅವರು ಯಾವ ಸಾಮರ್ಥ್ಯ ಇದೆಯಾ, ಯಾವುದರಲ್ಲಿ ಆಸಕ್ತಿ ಇದೆಯಾ ಅದರಲ್ಲಿ ಬೆಳೆಯುವಂಥ ಪೋಷಣೆಯನ್ನು ನಾವು ಮಾಡಬೇಕು. ಇಟ್ ಶುಡ್ ಬಿ ಬಿಯಾಂಡ್ ಬುಕ್ಕಿಶ್ ನಾಲೆಜ್ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವು ಬುಕ್ಕಿಶ್ ನಾಲೆಜ್ನ ಬಿಯಾಂಡ್ ಅಂತ ಹೇಳಿದ ಕೂಡಲೇ ಬುಕ್ಕಿಶ್ ನಾಲೆಜ್ ಬೇಡ ಅಂತಲ್ಲ, ದಟ್ ಈಸ್ ಡೆಫಿನೆಟ್ಲಿ ನೀಡೆಡ್. ಬಟ್ ಅದಕ್ಕಿಂತ ಬಿಯಾಂಡ್ ಯೋಚನೆ ಮಾಡುವಂಥ ಒಂದು ವಾತಾವರಣವನ್ನು ನೀವು ನಿರ್ಮಿಸಬೇಕು. ಆಗ ನಿಮಗೆ ಖಂಡಿತವಾಗಿಯೂ ಈ ಒಂದು ಪ್ರಯತ್ನವನ್ನು ನೀವು ಮಾಡಿ ನಿಮ್ಮ ಮಕ್ಕಳ ಸಾಧ್ಯತೆಗಳನ್ನು, ಅವರು ಯಾವ ಸಾಧ್ಯತೆಗಳನ್ನು ಯೋಚಿಸ್ಬೋದು ಅನ್ನುವಂಥದ್ದನ್ನು ನೀವು ನೋಡಿ ನೀವೇ ಆಶ್ಚರ್ಯಚಕಿತರಾಗಬಹುದು. ಆ ರೀತಿಯಾದಂಥ ಪಾಸಿಬಿಲಿಟೀಸನ್ನು, ಆ ರೀತಿಯಾದಂಥ ಸಾಧ್ಯತೆಗಳನ್ನು ಒಂದು ಮಾಡುವಂಥ ಅವಕಾಶಗಳು ಇವತ್ತಿನ ಮಕ್ಕಳಿಗೆ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಎಲ್ಲರೂ ಸೇರಿ ಈ ಸಂಭ್ರಮದಲ್ಲಿ, ಮಕ್ಕಳ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ. ಈ ಮಕ್ಕಳು ಸದ್ದು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಇಲ್ಲಿ ಹೊರಗಡೆ ಬಂದು ತಮ್ಮ ಪ್ರದರ್ಶನವನ್ನೊಮ್ಮೆ ತೋರಿಸಿ ಆ ರಿಲೀಫ್ ಆಗುವಂಥ ಮೋಡ್ನಲ್ಲಿ ಇರ್ತಾರೆ. ಹಾಗಾಗಿ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಬಂದು ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥ ಒಂದು ಅವಕಾಶ ನೀವು ಕಲ್ಪಿಸಿಕೊಟ್ಟರೆ ಖಂಡಿತವಾಗಿಯೂ ಶಾಲೆಗೆ ಬಂದು ಮಕ್ಕಳ ಜೊತೆ ಮಾತನಾಡುವಂಥ ಪ್ರಯತ್ನವನ್ನು ನಾನು ಖಂಡಿತವಾಗಿಯೂ ಮಾಡ್ತೇನೆ. ಆದರೆ ತಮ್ಮೆಲ್ಲರಲ್ಲಿಯೂ ವಿನಂತಿಯನ್ನು ಮಾಡೋದು, ನಾವು ಅಭಿವೃದ್ಧಿಯ ಮಾದರಿಯ ಈ ರೀತಿಯ ಡೆವಲಪ್ಮೆಂಟ್ ಮಾಡೆಲ್ಸ್ನ ಒಂದು ಹಂತಕ್ಕೆ ಬಂದು ನಿಂತಿದ್ದೇವೆ. ಇವತ್ತು ಭಾರತ ಆ 2.0 ಅನ್ನೋ ಪ್ರತಿಯೊಂದು ವಿಷಯದಲ್ಲಿ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ವಿಶೇಷವಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ತುಂಬ ಶಿಕ್ಷಣ ಸಂಸ್ಥೆಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರಲ್ಲಿ ವಿನಂತಿಯನ್ನು ಮಾಡೋದು, ನಾವು ರಿಸರ್ಚ್ ಮತ್ತು ಇನೋವೇಷನ್ ದೃಷ್ಟಿಯಿಂದ ಯೋಚನೆಗಳನ್ನು ಮಾಡಲೇಬೇಕು. ಆ ರಿಸರ್ಚ್ ಮತ್ತು ಇನೋವೇಷನ್ ದೃಷ್ಟಿಯಿಂದ ಯೋಚನೆ ಮಾಡಬೇಕಾದ್ರೆ ಒಂದು ಪೂರಕವಾದ ಫಂಡ್ ಅಗತ್ಯ ಇದೆ. ಆದರೆ ಈ ರೀತಿಯ ಮಾನಸಿಕತೆ, ಫಿಯರ್ಲೆಸ್ ಆಗಿ ಯೋಚನೆ ಮಾಡುವಂಥ ಮಾನಸಿಕತೆ ಅಗತ್ಯ ಇದೆ. ಆ ಮಾನಸಿಕತೆಯನ್ನು ಬೆಳೆಸುವಂಥ ಪ್ರಯತ್ನವನ್ನು ನೀವು ಒಟ್ಟಿಗೆ ಸೇರಿ ಮಾಡೋಣ, ಹೆತ್ತವರ ಸಾಕಾರದೊಂದಿಗೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ದೃಷ್ಟಿಯಿಂದ ಒಂದು ಚಿಂತನೆ, ಯೋಚನೆ, ಶಾಲೆಯಲ್ಲಿ ಒಂದು ಸಣ್ಣ ತಂಡ ಈ ದೃಷ್ಟಿಯಿಂದಲೇ ಯೋಚನೆ ಮಾಡುವಂಥ ದೃಷ್ಟಿಯಿಂದ ದಯವಿಟ್ಟು ಆಗಲಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾಕೆಂದರೆ ಇಲ್ಲದಿದ್ದರೆ ವಿ ವಿಲ್ ಬಿ ವರ್ಕಿಂಗ್ ಓನ್ಲಿ ಇನ್ ಸೈಲೋಸ್ ಅನ್ನುವಂಥದ್ದು ನನ್ನ ಭಾವನೆ. ನಮ್ಮ ಸಮಾಜ, ಈ ಸಿವಿಲೈಸೇಷನ್ ಇಷ್ಟರವರೆಗೆ ಯಾಕೆ ಕ್ಯಾರಿ ಫಾರ್ವರ್ಡ್ ಆಗಿದೆ ಅಂದರೆ ವಿಭಿನ್ನವಾಗಿ ಯೋಚನೆ ಮಾಡಿಕೊಂಡು, ಸಮಗ್ರವಾಗಿ ಯೋಚನೆ ಮಾಡಿಕೊಂಡು, ಎಲ್ಲ ದೃಷ್ಟಿಯಿಂದಲೂ ಅಭಿವೃದ್ಧಿಪಡಿಸಿಕೊಂಡು ಬಂದಿರೋದ್ರಿಂದ ಮಾತ್ರ ಸಾಧ್ಯ ಆಗಿದೆ. ಇಲ್ಲದಿದ್ದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಇವತ್ತು ದೊಡ್ಡ ದೊಡ್ಡ ಆರ್ಥಿಕತೆಗಳು ಕೂಡ ಯಾಕೆ ಸಸ್ಟೈನ್ ಮಾಡಲಿಕ್ಕೆ ಆಗಲಿಲ್ಲ ಇಕಾನಮಿಯನ್ನು ಅಂತ ಹೇಳಿದರೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದ್ರು, ಅಲ್ಲಿ ಹೋಗಿ ಅದು ಆ ಸಂದರ್ಭದ ಮಾರ್ಕೆಟ್ನ ಕಾರಣಕ್ಕೆ ಅಲ್ಲಿ ಬೆಳೆದು ನಿಂತಿದ್ದು. ಆಮೇಲೆ ಸೋ ಕಾಲ್ಡ್ ಡೆವಲಪ್ಮೆಂಟ್ ಅಲ್ಲಿ ಸ್ಟ್ಯಾಗ್ನೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ವೇದಿಕೆ ಮೇಲೆ ಕೂತ್ಕೊಂಡವರಿಗೆ, ಆ ಗ್ಯಾಲರಿಯಲ್ಲಿ ಕೂತ್ಕೊಂಡವರಿಗೆ, ಇವರೆಲ್ಲರಿಗಿಂತಲೂ ದೊಡ್ಡ ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿ ಇಟ್ಟು ಆಹ್ವಾನಿಸಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆಗಳು, ಅಭಿನಂದನೆಗಳು. ಈ ಕಾರ್ಯಕ್ರಮ ಮತ್ತು ಈ ಶಾಲೆ ಇನ್ನೂ
ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ಮಾಡಲಿ, ಒಳ್ಳೆಯ ರೀತಿಯ ಮಕ್ಕಳನ್ನು ಸಮಾಜಕ್ಕೆ ಕೊಡಲಿ. ಆ ಮಕ್ಕಳು, ನಾವು, ನೀವು ಒಟ್ಟಿಗೆ ಸೇರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತವನ್ನು ನಮ್ಮ ಜೀವಮಾನದಲ್ಲಿ ನೋಡುವಂಥ ಒಂದು ಅವಕಾಶ ತಮ್ಮೆಲ್ಲರಿಗೂ ಆ ಮಾಲಿಂಗೇಶ್ವರನ ಆಶೀರ್ವಾದದಿಂದ ಸಿಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. Thank you, sir, for your inspirational words. As we near the end of this unforgettable evening stage program, it's time to express our gratitude. May I now request the treasurer of our school management committee, Shri Harish Putturaya sir, to propose vote of thanks. ಉತ್ಸವ ಹೆಸರಿನಲ್ಲಿ ನಡೆಯುತ್ತಿರುವಂಥ ಹೊನಲು ಬೆಳಕಿನ ಕ್ರೀಡೋತ್ಸವದ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಆದಂಥ ಶ್ರೀ ಜಯರಾಮ್ ಕೆದ್ಲಾ ಇವರಿಗೆ ಆಡಳಿತ ಮಂಡಳಿ, ಪೋಷಕರು, ಶಿಕ್ಷಕರು ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಾನ್ಯ ಮಂಗಳೂರು ಕ್ಷೇತ್ರದ ಸಂಸದರಾದಂತಹ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಬಹಳ ಆತ್ಮೀಯರಾದಂಥ, ಯಾಕೆಂತೇಳಿದರೆ ಸಂಸದರಾಗಿ ಕೇವಲ 1 ವರ್ಷದಲ್ಲಿ ವಿಶ್ವಸಂಸ್ಥೆಯ ಭಾರತೀಯ ತಂಡದ ಒಂದು ಪ್ರತಿನಿಧಿಯಾಗಿ ಭಾಗವಹಿಸಿ ಅಲ್ಲಿ ಮಾತನಾಡುವಂಥ ಅವಕಾಶವನ್ನು ಪಡೆದಂಥ ನಮ್ಮ ಸಂಸದರು ಬ್ಯಾಕ್ ಟು ಊರು ಅಂತ ಹೇಳುವಂಥ ಒಂದು ಪರಿಕಲ್ಪನೆಯನ್ನು ಘೋಷವಾಕ್ಯವಾಗಿ ಪರಿವರ್ತಿಸಿ ಯುವಕರಲ್ಲಿ ಒಂದು ದೇಶಪ್ರೇಮದ ಪ್ರಚೋದನೆಯನ್ನು ತುಂಬಿಸಿದ ಮಾನ್ಯ ಸಂಸದರು. ವಿದ್ಯಾರ್ಥಿಗಳಿಗೆ ಫಿಯರ್ಲೆಸ್ ಆಗಿ ಬದುಕಲಿಕ್ಕೆ ಕಲಿಯಿರಿ, ವಿಷನ್ ಇಟ್ಟುಕೊಂಡು 2050ಗೆ ಏನಾಗಬೇಕಂತ ಹೇಳುವಂಥ ಒಂದು ದೂರಾಲೋಚನೆಯನ್ನು ಇಟ್ಟುಕೊಳ್ಳಿ ಅಂತ ಹೇಳಿ ಹಿತವಚನವನ್ನು ನೀಡಿದಂಥ ಮಾನ್ಯ ಸಂಸದರಾದ ಶ್ರೀ ಬ್ರಜೇಶ್ ಚೌಟ ಅವರಿಗೆ ನಮ್ಮ ಮನದಾಳದ ಅನಂತ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಹಿತವಚನವನ್ನು ನೀಡಿದಂಥ ಮೂಡುಬಿದಿರೆ ವಿಜಯಲಕ್ಷ್ಮಿ ಕ್ಯಾಶ್ಯೂಸ್ನ ಮಾಲಕರಾದಂತಹ ಅನಂತಕೃಷ್ಣ ರಾವ್ ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಪುತ್ತೂರಿನ ಪ್ರಸಿದ್ಧ ಚರ್ಮರೋಗ ತಜ್ಞ ಮತ್ತು ನಮ್ಮ ಶಾಲೆಯ ಪೋಷಕರೂ ಹೌದು, ಚಿಂತಕರೂ ಹೌದು, ಶ್ರೀ ಡಾಕ್ಟರ್ ನರಸಿಂಹ ಶರ್ಮಾ ಖಾನಾವು ಅವರಿಗೂ ಕೂಡ ಅನಂತ ಧನ್ಯವಾದಗಳು. ನಮ್ಮ ಪೋಷಕರಾದಂತಹ ಬಸವರಾಜ್ ಪಾಟೀಲ್ ಇಂಡಿ ತಾಲೂಕಿನವರು, ಅವರು ನಮ್ಮ ಜೊತೆಗಿದ್ದಾರೆ, ಅವರಿಗೂ ಕೂಡ ಅನಂತ ಧನ್ಯವಾದಗಳು. ನಮ್ಮ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ ಶ್ರೀ ಚಂದ್ರಾಕ್ಷ ಇವರು ತಮ್ಮ ಇಲ್ಲಿಯ ವಿದ್ಯಾರ್ಥಿ ಜೀವನದ ಅನುಭವಗಳನ್ನು ಹಂಚಿಕೊಂಡು ಕಷ್ಟಗಳನ್ನು ಹೇಗೆ ಅವಕಾಶವಾಗಿ ಪರಿವರ್ತಿಸಬಹುದು ಅಂತ ಹೇಳುವಂಥ ಒಂದು ಮಾತುಗಳನ್ನು ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ರೀತಿಯಲ್ಲಿ ಹೇಳಿದ್ದಾರೆ. ನಮಗೂ ಕೂಡ ನಮ್ಮ ಹಳೆ ವಿದ್ಯಾರ್ಥಿ, ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಈ ಮಟ್ಟಕ್ಕೆ ಏರಿದ್ದಾರೆ ಅಂತ ಹೇಳೋದು ನಮಗೂ ಕೂಡ ಗೌರವದ ವಿಷಯ. ಶ್ರೀ ಚಂದ್ರಾಕ್ಷ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆ, ಶಿಕ್ಷಣ ಇಲಾಖೆಯ CRP ಆದ ಶ್ರೀಮತಿ ಪರಮೇಶ್ವರಿ ಅವರು ಭಾಗವಹಿಸಿದ್ದರು, ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೋಷಕರಿಗೆ, ಸ್ಥಳೀಯ ಪೋಷಕರು, ಬಹಳ ದೂರದಿಂದ ಬೆಂಗಳೂರು, ಹಾಸನ, ಬಿಜಾಪುರ, ಬಾಗಲಕೋಟೆ ಈ ಸೈಡಿಂದ ಬಂದಂಥ ಎಲ್ಲ ಪೋಷಕರಿಗೂ ಕೂಡ ನಮ್ಮ ಆಡಳಿತ ಮಂಡಳಿ ಪರವಾಗಿ, ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಪತ್ರಕರ್ತರಿದ್ದಾರೆ, ದೃಶ್ಯ ಮಾಧ್ಯಮದವರಿದ್ದಾರೆ, ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮ ಸಾಕಾರವಾಗಬೇಕಾದರೆ ಬಹಳಷ್ಟು ಶ್ರಮ ವಹಿಸಿದ ನಮ್ಮ ಶಿಕ್ಷಕ ಸಿಬ್ಬಂದಿಗಳು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು, ಅವರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ ಮತ್ತು ಎಲ್ಲ ಪೋಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ವ್ಯವಸ್ಥೆಯನ್ನು ಸಾಕಾರಗೊಳಿಸುವಲ್ಲಿ ಸಹಕರಿಸಿದ ಬೇರೆ ಬೇರೆ ಇವೆಂಟಿನ ನಿರ್ವಾಹಕರಿಗೆ, ಲೈಟಿಂಗ್ ಇರ್ಬೋದು, ಸೌಂಡ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಹಲವು ರೀತಿಯಲ್ಲಿ ಸಹಾಯ ಮಾಡಿದವರಿದ್ದಾರೆ.
ಪೋಷಕರಿರ್ಬೋದು, ಊರಿನವರಿರ್ಬೋದು, ದಾನಿಗಳಿರ್ಬೋದು, ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಹೊನಲು ಬೆಳಕಿನ ಕ್ರೀಡೋತ್ಸವ ಸಾಂದೀಪೋತ್ಸವವನ್ನು ಅರ್ಧದಲ್ಲಿ ಭಂಗ ಮಾಡಿದ್ದಕ್ಕಾಗಿ ಕ್ಷಮೆಯನ್ನು ಕೋರುತ್ತಾ ಕಾರ್ಯಕ್ರಮ ಮುಂದುವರಿಯಲಿದೆ. ನಮ್ಮ ವಿದ್ಯಾರ್ಥಿಗಳು ಪ್ರೊಫೆಷನಲ್ಸ್ ಅಲ್ಲ, ಕಲಿತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಅವರಲ್ಲಿ ಆ ಪ್ರತಿಭೆಯನ್ನು ತೋರಿಸಬೇಕಂತ ಇರುವಂಥ ಆಸಕ್ತಿಯನ್ನು ಒಂದು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಿ, ನೀವು ಆನಂದಿಸಿ ಮಕ್ಕಳಿಗೂ ಪ್ರೋತ್ಸಾಹ ನೀಡಿ ಅಂತ ಹೇಳುವ ಮಾತುಗಳೊಂದಿಗೆ ಈ ಸಾಂದೀಪೋತ್ಸವದ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕಾರ್ಯಕ್ರಮ ಮುಂದುವರಿಯಲಿದೆ. Attention! Sit down! 1, 2, 1, 2.
ಏನಯ್ಯಾಕೆಂದುಳು ಏಳುಮಲೆಯಲ್ಲಿ ಏನಯ್ಯಾಕೆಂದುಳು ನವಿಲಾರಿ ನವಿಲ ಮರಿಯಾರಿ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ನವಿಲಾರಿ ನವಿಲ ಮರಿಯಾರಿ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಬದುಕೆಂಬುದು ಜೋಕಾಲಿ ಆಟ. ಅದನ್ನು ಜೀಕಿದಷ್ಟು ಅದರ ಸ್ವಾದ ಅನುಭವಕ್ಕೆ ಬರುತ್ತದೆ. ಜೋಕಾಲಿ ಆಟ ಆಡುವ ವಿದ್ಯಾರ್ಥಿಗಳು ಹಗ್ಗದ ತುಂಬ ಯೋಗಾಸನದ ಆಟವಾಡಿ ಮನರಂಜಿಸಲು ಪ್ರಯತ್ನಿಸುತ್ತಿದ್ದಾರೆ. ವಿಭಿನ್ನ ಶೈಲಿಯಲ್ಲಿ ಜೋಕಾಲಿ ಆಡಿ ನಿಮ್ಮೆಲ್ಲರ ಮನಸ್ಸಿಗೆ ರಸದೌತಣವನ್ನು ಉಣಬಡಿಸಲಿದ್ದಾರೆ. ಅವಕಾಶ ಸಿಕ್ಕಲ್ಲೆಲ್ಲ ತಮ್ಮ ಪ್ರತಿಭೆಗಳನ್ನು ಅರಳಿಸಬಲ್ಲ ಚಾಕಚಕ್ಯತೆ ನಮಗಿರಬೇಕೆಂಬ ಸಂದೇಶವನ್ನು ಸಾರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. Rope yoga is a unique practice that uses ropes and straps. This innovative approach allows practitioners to explore deeper stretches, improve alignment, and build strength with greater ease and safety. ನೀವು ಸಾಧಿಸಬೇಕೆಂದಿರುವ ಗುರಿಯನ್ನು ತಲುಪಲು ಪ್ರಯತ್ನಿಸಿದಾಗ ಅಥವಾ ಕ್ರಿಯೆಯನ್ನು ಆರಂಭಿಸಿದಾಗ ಅದರ ಕುರಿತಾಗಿ ಇದ್ದ ಭಯವು ನಿಧಾನವಾಗಿ ಕರಗಲು ಪ್ರಾರಂಭಿಸುತ್ತದೆ. ಪ್ರಯತ್ನವಿದ್ದರೆ ಪ್ರತಿಫಲ ಖಂಡಿತ ಇದೆ ಎಂದಿದ್ದಾರೆ ರಾಬರ್ಟ್ ಜಿ ಎಲೆನ್. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ದ ಪವರ್ ಆಫ್ ಕಾನ್ಸಂಟ್ರೇಷನ್ ಈಸ್ ದ ಓನ್ಲಿ ಕೀ ಟು ದ ಟ್ರೆಷರ್ ಹೌಸ್ ಆಫ್ ನಾಲೆಡ್ಜ್. ಅತ್ಯಂತ ಏಕಾಗ್ರತೆಯಿಂದ ಮಾಡಬೇಕಾದ ಸಾಹಸವಿದು. ಧೈರ್ಯಂ ಸರ್ವತ್ರ ಸಾಧನಂ ಎನ್ನುತ್ತಾರಲ್ಲ, ಧೈರ್ಯ ಮತ್ತು ಏಕಾಗ್ರತೆಗಳ ಸಮ್ಮಿಲನವೇ ಕೂಪಿಕಾ ಸಮತೋಲನ. भड़ी 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 रा भड़ी साहो रे बाहुबली भड़ी 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 रा भड़ी साहो रे बाहुबली के हारनी के पट्टाली पट्टाली जय पट्टाली गगना ने छत्र पट्टाली शंभो स्वयंभो भो शंभो शिव 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 शंभो स्वयंभो
शङ्कर करुणाकर मामव भवसागर तारक गङ्गाधर शङ्कर करुणाकर मामव भवसागर तारक ओ शम्भो शिव शम्भो स्वयम्भो निर्गुण परब्रह्म स्वरूप गम गम भूत प्रपञ्च रहित निर्गुण परब्रह्म स्वरूप गम गम भूत प्रपञ्च रहित निज गुण निहित निदानन्द निज गुण निहित निदानन्द आनन्द अतिशय अक्षय लिङ्ग आनन्द अतिशय अक्षय लिङ्ग शम्भो शिव शम्भो स्वयम्भो जटाटवीगलज्जल प्रवाह भावितस्तरे घरेवलम्ब्य लम्बिताम्बुजङ्गमट्टमट्टमट्टमन्निनादमट्टमर्वयं चकार चण्डताण्डवं तनोतु न शिव शिवम् जटाकटाः सम्भ्रम भ्रमन्निलिम्प निर्जरी विलोलवीचि वल्लरी विराजमानमूर्धनि गगद्गगद्गज्ज्वलल्ललाट पट्टभावके किशोर चन्द्रशेखरे रति प्रदक्षिणम् मम धराधरेन्द्रनन्दिनी विलासबन्धु बन्धुर सुहृद्दिगन्त सन्तति प्रमोदमान मानसे कृपाकटाक्ष धोरणी निरुद्ध दुर्धरापदि क्वचित् दिगम्बरे मनो विनोदमेतु वस्तुनि जटाभुजङ्ग पिङ्गळ स्फुरद्भणामणि प्रवाहदम्ब कुङ्कुमद्रव प्रलिप्त दिग्वधूमुखे मदान्त सिन्धुर स्फुरद्भगुत्तरीय मेधुरे मनो विनोदमद्भुतं विवर्धु भूतकर्तरी ॐ नमः शिवाय सदा शिवं भजाम्यहं सदा शिवं भजाम्यहम् ॐ नमः शिवाय कर्पूरगौरं करुणावतारं संसारसारं भुजगेन्द्रहारं कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे सदा वसन्तं हृदयारविन्दे भवं भवानी सहितं नमामि भवं भवानी सहितं नमामि
Thank you, students, for your excellent performance. ಇದೀಗ 2ನೇ ತರಗತಿಯ ಪುಟಾಣಿಗಳು ತಮ್ಮ ಮನರಂಜಿಸಲು ಒಂದು ನೃತ್ಯದೊಂದಿಗೆ ಬರುತ್ತಿದ್ದಾರೆ. ಬರಮಾಡಿಕೊಳ್ಳಿ ಅವರನ್ನು ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ. ಲಂಬೋದರಾಯ ವಿಘ್ನೇಶ್ವರಾಯ ಗೌರೀಸುತಾಯ ಕರುಣಾಕರಾಯ ಧೂಮ್ರವರ್ಣ ಏಕದಂತ ಗಣನಾಯಕಾಯ जीव जडला चरणी तुझ्या रे शरण आलो बापा तुला रे जीव जडला चरणी तुझ्या रे शरण आलो बापा तुला रे गात घुमतो दाही दिशा रे मंगल मूर्ती मोरया तूच करता साऱ्या सुखाचा दुःख हरता त्राता जगाचा तूच आधी आणि अनंत मंगल मूर्ती मोरया ढोल ताशात तारलेला नाम घोषात रंगलेला महिमा तुझा मोरया मोरया हे मोरया मोरया हे मोरया मोरया हे मोरया मोरया हे मोरया हो उरातला ओंकार हा आज झाला ओंकार रे अपराध घे पोटामध्ये ये कराया उद्धार रे पाठी राखा भक्तांचा तू दाता रिद्धी सिद्धीचा पाप बंधू आई सखा तू लेकरांच्या बुद्धीचा गरजणाऱ्या मेघातुनी रे अनविजाच्या रेखातुनी रे आशिष दे मोरया मोरया हे मोरया मोरया हे मोरया मोरया हे मोरया मोरया
ಧನ್ಯವಾದಗಳು ಪುಟಾಣಿಗಳಿಗೆ. ಇದೀಗ 3ನೇ ತರಗತಿ ವಿದ್ಯಾರ್ಥಿಗಳಿಂದ ನೃತ್ಯ. ನಮೋ ನಮಃ ನಮೋ ನಮಃ ನಮೋ ನಮಃ ಶಿವಾಯ. 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 ఢమఢమఢమ్మదరగొట్టు ఢమరుకాన్ని దంచికొట్టు అండ దిక్కులదిరగట్టు తాండవేశ్వర. నమో నమః నమో నమః నమో నమః శివాయ. భం 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 మొదలు పెట్టు అమృతాన్ని పంచిపెట్టు గుండె వెండి కొండ ఏట్టు గుండలేశ్వర. నమో నమః నమో నమః నమో నమః శివాయ. జయ శంకర జయ 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 శంకర. నిప్పు కన్ను ఇప్పి జనం తప్పును కాల్చయ్యరా. జయ శంకర శివ 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 శంకర. త్రిశూలం తిప్పి సూపి మంచి దారి నడపరా. నమో నమః నమో నమః నమో నమః శివాయ. 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 తప్పు చేస్తే బ్రహ్మతలనే తుంచినావురా. వేడుకుంటే విషాన్నైన మింగినావురా. నమో నమః నమో నమః నమో నమః శివాయ. ఆది పరాశక్తి నిన్ను కోరుకుందిరా. సృష్టిలోన మొదటి ప్రేమ కథే నీదిరా. నమో నమః నమో నమః నమో నమః శివాయ. రారా శివరాత్రి సుందరా. మా రాత మార్చి ఉద్ధరించరా. అనంతమైన నీ ప్రేమలో రవంత మాకు ఇస్తే భూమి స్వర్గమౌనురా. నమో నమః నమో నమః నమో నమః శివాయ. నమో నమః నమో నమః నమో నమః శివాయ. నమో నమః నమో నమః నమో నమః శివాయ. నమో నమః నమో నమః శివాయ. Operation Sindoor was a landmark operation highlighting India's shift towards technologically advanced, precise counter-terrorism, delivering a major blow to terror networks. Now, you're going to witness the mime show on Operation Sindoor.
ಮುಂದೆ 6ನೇ ತರಗತಿ ವಿದ್ಯಾರ್ಥಿಗಳಿಂದ ಕೋಲಾಟ. గిరిగిల్ల గుమ్మడి నెమలాటల సుందరి ఓ వెన్నెల జాబిలి వైనాల మామిడి కృష్ణయ్య నీ నవ్వులాల జడి కృష్ణయ్య నా గుండెల సవ్వడి కృష్ణయ్య నీ నవ్వులాల జడి కృష్ణయ్య నా గుండెల సవ్వడి గోవర్ధన గిరులవి గోవులది సందడి ఆటలతో మురారి ఆనందపు సవ్వడి కృష్ణయ్య కొంట పనుల ముద్దులు కృష్ణయ్య నీ ఎల్లరి ఇంపులు కృష్ణయ్య కొంట పనుల ముద్దులు కృష్ణయ్య నీ ఎల్లరి ఇంపులు రేపల్లెలో రేపుకి మాటు వేసే చాటుకి గోపికల కొలనుకి గోగు పూల తోటకి కృష్ణయ్య కోకలేవి జాడకి కృష్ణయ్య దొంగిలించే మాటికి కృష్ణయ్య కోకలేవి జాడకి కృష్ణయ్య దొంగిలించే మాటికి యశోదమ్మ తనయకి గాబురాల పట్టికి మాయ చేసే కనులకి నీలి శ్యామ రూపుకి కృష్ణయ్య నీ మురళి పాటకి కృష్ణయ్య ఆశ రేపే మనసుకి కృష్ణయ్య నీ మురళి పాటకి కృష్ణయ్య ఆశ రేపే మనసుకి ఈదులల్లో వెంబడి పరుగులతో సందడి గోపికలకు ఎదురలి రంగులతో తడబడి కృష్ణయ్య ఉట్లు కొట్టే అల్లరి కృష్ణయ్య నవ్వులతో చలిమిది 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 ಮುಂದೆ 7ನೇ ಕ್ಲಾಸ್ ವಿದ್ಯಾರ್ಥಿಗಳಿಂದ ಲೇಸಿಮ್ ಪ್ರದರ್ಶನ. અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे हो આવી ગઈ રાત અને ભૂલો બધી વાત પ્રેમની આ मौसम छे अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा जहां सोगाड़ा तारा छबीला तारा रंगीला तारा रंग बेर जुए तारी बात रे सोगाड़ा तारा ओरे छबीला तारा ओरे रंगीला तारा रंग बेर जुए तारी बात रे
के तुम्हें देखा मैं करूं सारी सारी रात, सारी सारी रात। छुप छुप के मुझे देखा तू कर सारी सारी रात, सारी सारी रात। मिल जाए मुझको अगर साथ तेरा तो भूलूं मैं सारा जहां। चौगाड़ा तारा, छबीला तारा, रंगीला तारा, रंग बेर जुए तारी बात रे। चौगाड़ा तारा और छबीला तारा और रंगीला तारा, रंग बेर जुए तारी बात रे। Thank you, students. Karate, a Japanese word meaning empty hand. It's a system of attack and defense that used to kick, punch, chop, butt or any other move that is effective in defending yourself. Karate teaches self-defense, builds confidence, develops character, encourages self-discipline, promotes healthy body and weight. ಕರಾಟೆ ಜಪಾನ್ ಮೂಲದ ಒಂದು ಕದನ ಕಲೆ. ಕರಾಟೆ ಕೇವಲ ಕ್ರೀಡೆ ಮಾತ್ರವಲ್ಲದೆ ಆತ್ಮರಕ್ಷಣೆಯ ಕಲೆಯೂ ಆಗಿದೆ. ಕರಾಟೆ ಕಲಿಕೆಯಿಂದ ನಮ್ಮಲ್ಲಿ ಆತ್ಮಸ್ಥೈರ್ಯ ಬೆಳೆಯುವ ಜೊತೆಗೆ ಹೋರಾಟದ ಮನೋಭಾವ ಕೂಡ ವೃದ್ಧಿಯಾಗುತ್ತದೆ. Re Shikodachi. Double punch with the shout. Ich. Ni. San. Shich. Ni. Down block, reverse punch, front kick. Ich. Ni. San. Shich. Knee. Left hand forward. Move for double punch. Move back double punch. Maigari. Ich. Knee. San. Shich. Haito. Ich. Knee. San. Shich. Knee. Hakodachi. Kata Junino. Ich.
ನೀ ಸನ್ ಶಿಚ್ ಹಚ್ ರುಕ್ ಶಿಚ್ ನೀ ಸನ್ ಶಿಚ್ Hegodaj. Bina Nidan. Ich. Me. Sun. Shich. Hach. Ruk. Shich. Me. Sun. Shich. Hegodaj. Binan Shodan. Ich. Me. Sun. Shich. Ich. Ruk. Shich. Hach. Me. Sun. Ich. Hegodaj. Self-defense. Self-defense. Technique number 1. Ready. Ich. Hegodaj. Second technique. Ready. Sun. Hegodaj. Technique number 3. Ich. Hegodaj. Technique number 4. Ready. Ich. Hegodaj. Re. Pata Sionchin.
ನಮ್ಮಿಂದ ಸಾಧ್ಯ ಎಂದು ಭಾವಿಸಿದಾಗ ಮಾತ್ರ ಇಂತಹ ಸಾಹಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಕರಾಟೆ ಜಪಾನ್ ಮೂಲದ ಕದನ ಕಲೆ. ಕರಾಟೆ ಅಂದರೆ ಖಾಲಿ ಕೈ ಎಂದರ್ಥ. ಕೇವಲ ಕೈಯಿಂದಲೇ ಶತ್ರುವನ್ನು ಬಡಿದು ಹಿಮ್ಮೆಟ್ಟಿಸುವಂತಹ ಕಲೆ ಈ ಕರಾಟೆ. ಮಾನಸಿಕ ಮತ್ತು ಭಕ್ತಿ ಅನುಸಂಧಾನಗೊಂಡ ಒಂದು ಆಚರಣೆಯೇ ಯೋಗ. ಯೋಗ ಎಂದರೆ ಕೇವಲ ವ್ಯಾಯಾಮದ ರೂಪವಲ್ಲ. ಯೋಗ ಎಂಬುದಕ್ಕೆ ಬಹಳ ವಿಶಾಲವಾದ ಅರ್ಥ ಇದೆ. ಯೋಗ ಎಂದರೆ ಜೋಡಿಸಿಕೊಳ್ಳುವುದು ಎಂದರ್ಥ. ದೇಹವನ್ನು ಬಿಲ್ಲಿನಂತೆ ಬಾಗಿಸಿ, ಹೂವಿನಂತೆ ಕೋಮಲವಾಗಿಸಿ, ವಜ್ರದಂತೆ ಸದೃಢವಾಗಿ ರೂಪಿಸುವಂತಹ ವಿಭಿನ್ನ ಆಸನಗಳನ್ನು ನಮ್ಮ ವಿದ್ಯಾರ್ಥಿಗಳು ಇದೀಗ ಪ್ರದರ್ಶಿಸ್ತಾ ಇದ್ದಾರೆ. यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं
यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्।
पुष्टिवर्धनम् उर्वारुकमिव बन्धनान् मृत्योर्मुक्षीयमामृता ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् 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 ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् ಕರಾವಳಿಯ
ತ್ರಿವೇಣಿ ಸಂಗಮ ಸಿಂಹ ಕ್ಷೇತ್ರದಲ್ಲಿ ನಡೆದಂತಹ ಯಾಗದಲ್ಲಿ ನನಗಾದ ಅಪಮಾನಕ್ಕೆ ನನ್ನ ಅಪ್ಪಯ್ಯನಲ್ಲಿ ಕೇಳಿಕೊಂಡಾಗ ದಕ್ಷ ಉಳಿದ ಪ್ರಜಾಧೀಶ್ವರನಿಗೆ ನೀನೇ ಈಶ್ವರ ಎಂದು ಪಟ್ಟವನ್ನು ಕಟ್ಟಿದಲ್ಲ. ಈ ಪ್ರಾಚೀನ ಬರ್ಹಿಯ ದೊರೆ ನಾನು ಈಶ್ವರ ಯಾಗ ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡಿದ್ದೇನೆ. ಬೃಹಸ್ಪತ್ಯಾಚಾರ್ಯರು ಒಪ್ಪಿಕೊಂಡಿದ್ದಾರೆ. ಲೋಕಲೋಕಕ್ಕೆ ಹೇಳಿಕೆ ಕೊಟ್ಟಿದ್ದೇನೆ, ಆದರೆ ಕೈಲಾಸಕ್ಕೆ ಮಾತ್ರ ಹೇಳಿಕೆ ಇಲ್ಲ. ಅದರ ಬಗ್ಗೆ ಯೋಚಿಸುತ್ತೇನೆ, ನಡೆಯುತ್ತೇನೆ. ಎಲ್ಲಿಗೆ ಹೋಗುವುದು? ನಿಮ್ಮ ಮಾವನ. ನನ್ನ ಮಾವ? ನನಗೆ ಯಾರು ಮಾವವಿಲ್ಲವಲ್ಲ. ಅದೇನು ಹೊಸತ್ತು ಈ ದಿನ? ನಿಮ್ಮ ಮಾವ ಅಂದರೆ ನನ್ನ ಅಪ್ಪ. ಓ ದಕ್ಷ, ಏನಂತೆ ಅಲ್ಲಿ? ಸ್ವಾಮಿ, ಅಲ್ಲಿ ಮಹಾ ಯಾಗವೊಂದಿದೆಯಂತೆ. ದಾನ ದಕ್ಷಿಣ ಕೊಡುತ್ತಾರಂತೆ. ನಿನಗೆ ಹೇಗೆ ಗೊತ್ತು? ಹೋಗುವವರನ್ನು ತಡೆದು ಕೇಳಿದೆ. ಲೋಕದವರು ಬರುತ್ತಾರಂತೆ. ನನ್ನ ಅಕ್ಕ, ತಂಗಿ, ಭಾವಗಳು ಎಲ್ಲರೂ ಬರುತ್ತಾರಂತೆ. ಅವರೆಲ್ಲ ಅವರಷ್ಟಕ್ಕೆ ಬರುವುದು ಅಥವಾ ಹೇಳಿಕೆ ಎದ್ದು ಬರುವುದು? ಅವರಿಗೆಲ್ಲ ಹೇಳಿಕೆ ಇದೆಯಂತೆ ಸ್ವಾಮಿ. ಆದರೆ ನಮಗಿಲ್ಲವಲ್ಲ ಸ್ವಾಮಿ. ಏನು ನೀವು ಗುರುಮಠಕ್ಕೆ, ತಂದೆ ತಾಯಿಯವರ ಮನೆಗೆ, ಅರಸರ ಅರಮನೆಗೆ ಹೇಳಿಕೆ ಬೇಕೆ? ಗಂಡನ ಮನೆಗೆ ಹೆಂಡತಿಗೆ ಆಮಂತ್ರಣ ಬೇಕೆ? ಅದು ನನ್ನ ತವರು ಮನೆ, ಅಲ್ಲಿಗೆ ಆಮಂತ್ರಣ ಯಾಕೆ? ಹೋಗಿ ಬರುವ ಸ್ವಾಮಿ. ಇಂದು ಹೋಗಿ ನಾಳೆ ನಿಂತು ನಾಡಿದು ಬರುವ. ಹೋಗುವ ಸ್ವಾಮಿ, ಹೋಗುವ. ಗೌರಿ, ಉಳಿದವರಿಗೆ ಆಮಂತ್ರಣ ಬಂದಿದೆ, ನಮಗೆ ಬಂದಿಲ್ಲ. ಯಾಕೆ ಗೊತ್ತೇ?
ಸಭಾಧ್ಯಕ್ಷ ಸ್ಥಾನದಲ್ಲಿ ನನ್ನನ್ನು ಕುಳ್ಳಿರಿಸಿದ್ದರು. ಅದು ನಿಮ್ಮ ಗೌರವವಲ್ಲವೇ? ಅಲ್ಲಿಗೆ ಬಂದ ದಕ್ಷ ಸಭಾಧ್ಯಕ್ಷನಿಂದ ಮನ್ನಣೆ ಸಿಗಲಿಲ್ಲವೆಂದು ಅಹಂಕಾರದಿಂದ ಹೊರನಡೆದ. ಹೌದೇ? ಆ ದ್ವೇಷದ ಹಾಗೆ ಇನ್ನೂ ಅವನಲ್ಲಿ ಹೊಗೆಯಾಡುತ್ತಿದೆ. ನೀನು ಹೇಳಿದಂತೆ ಆತ ಮರೆತದ್ದಲ್ಲ, ಉದ್ದೇಶಪೂರ್ವಕವಾಗಿ ಆಮಂತ್ರಣವನ್ನು ಕಳುಹಿಸಲಿಲ್ಲ. ಆದ್ದರಿಂದ ನಾನು ಬರುವುದಿಲ್ಲ, ನೀನು ಹೋಗುವುದು ಬೇಡ. ಹಾಗೆ ಹೇಳಬೇಡಿ ಸ್ವಾಮಿ, ದಮ್ಮಯ್ಯ ಸ್ವಾಮಿ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಹಾಗೆ ಹೇಳಬೇಡಿ ಸ್ವಾಮಿ, ನನ್ನನ್ನಾದರೂ ಕಳುಹಿಸಿಕೊಡಿ. ನಿಮ್ಮ ಮುಖವನ್ನು ತೋರಿಸಿ ಮಾತಾಡಿ ಸ್ವಾಮಿ, ಮಾತಾಡಿ ಮಾತಾಡಿ ಸ್ವಾಮಿ, ಮುಖವನ್ನು ನೋಡಿ ಮಾತಾಡಿ. ಮಾತಾಡುವುದಿಲ್ಲವೇ? ಮೌನವೇ? ಮೌನಂ ಸಮ್ಮತಿ ಲಕ್ಷಣ. ನಿಮ್ಮ ಈ ಮೌನವೇ ನನಗೆ ಶ್ರೀರಕ್ಷೆ ಎಂದು ತಿಳಿದು ನಾನು ಯಾಗಶಾಲೆಗೆ ಹೋಗುತ್ತೇನೆ. ಸ್ವಾಮಿ ಸ್ವಾಮಿ, ನಿಮ್ಮ ಗೌರಿ ಹೋಗುತ್ತಿದ್ದಾಳೆ, ಹೋಗುತ್ತಿದ್ದಾಳೆ, ಹೋಗುತ್ತಿದ್ದಾಳೆ. ಸ್ವಾಮಿ, ಗೌರಿ ಹೋಗುತ್ತಿದ್ದಾಳೆ, ಗೌರಿ ಹೋಗೇ ಬಿಟ್ಟಲಲ್ಲ, ಪುಟ್ಟ ಬಟ್ಟೆಯಲ್ಲೇ ಹೋಗಿದ್ದಾಳೆ. ಎಲ್ಲಿ ಪ್ರಮಥಗನ? ಅವಳ ರಕ್ಷಣೆಗಾಗಿ ಹೋಗಿ ಪಲ್ಲಕ್ಕಿಯೊಂದಿಗೆ ಬಟ್ಟೆ ಆಭರಣಗಳನ್ನು ತೆಗೆದುಕೊಂಡು ಹೋಗಿ. ಓ ಇಂದ್ರಾದಿ ದೇವತೆಗಳೇ, ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ನನ್ನ ಮಗಳು ಯಾವಾಗಲೇ ಸತ್ತಿದ್ದಾಳೆ. ಅಯ್ಯೋ ಅಮ್ಮ, ನಿಮ್ಮ ಮಗಳು ಗೌರಿ ಬಂದಿದ್ದಾಳೆ. ತಿರುಗಿ ಚಮುಕಾಚಿಗೆ. ಅಯ್ಯೋ, ಯಾರು ಮಾತನಾಡದಿದ್ದರೆ ನಾನು ಬಂದದ್ದು ಯಾಗವನ್ನು ನೋಡುವುದಕ್ಕಲ್ಲವೇ? ಯಾಗದ ಸೊಬಗನ್ನು ನೋಡುತ್ತೇನೆ. ಎಷ್ಟೊಂದು ಅಯ್ಯೋ ಶಿವನೇ, ಪ್ರತಿಭಾಗವನ್ನು ಬಿಟ್ಟು ನಿರೀಶ್ವರು ಯಾಗ ಮಾಡುತ್ತಿದ್ದಾರಲ್ಲ, ಇವರಿಗೆ ತಕ್ಕ ಶಿಕ್ಷೆಯಾಗಬೇಕು. ಎಲ್ಲ ವಿಕಲಮತಿಯೇ, ನನ್ನ ಪತಿಗೆ ಮಾಡಿದ ಅಪಮಾನಕ್ಕೆ ನಿನಗೆ ತಕ್ಕ ಶಿಕ್ಷೆಯಾಗಬೇಕು. ಹಲ್ಲು ಬಿಟ್ಟು ನಗಾಡಿದ ನಿಮ್ಮ
ಮುಟ್ಟಬೇಡ. ನಿನ್ನ ಈ ಎಂತಲು ತಿನ್ಮತ್ತಿ ಯಾರಿಗೆ ಬೇಕು? ಯೋಗೇಶ್ವರನ ಮಾಡದಿ ನಾನು ನನ್ನ ದೇಹದಿಂದಲೇ ಯೋಗಾಗ್ನಿಯನ್ನು ಸೃಜಿಸಿ ನಾನು ನನ್ನ ದೇಹವನ್ನು ಅರ್ಪಿಸುತ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಯಾರು ಭಯಭೀತರಾಗಬೇಡಿ, ಯಾಗ ಸಾಂಗವಾಗಿ ನಡೆಯಲಿ.
ಆಡಿನ ತಲೆಯನ್ನು ಜೋಡಿಸಿ ಯಾಗವನ್ನು ಸಂಪೂರ್ಣ ಮಾಡಬೇಕು. ನಡೆಯೋಣ ಅತ್ತಗಡೆ. ಮುಂದೆ ಕರಾವಳಿ ತುಳುನಾಡ ವೈಭವ, ಬೊಟ್ಟು ತೆಂಬರ ದುನಿಪು ದೊಟ್ಟುಗು ಕೇನಿನಾತುಲ ಕೇನೊಡುನ್ಪಿ ಅಂಗ ಆಸೆದ ಉರ್ಪು ಕೊರ್ಪಿನ ಪೊರ್ಲ ಗಂಟದ ದೇಕಿ ದಾಟಿದ ಈ ತುಳುವ ನಾಟದ ಮಣ್ಣ ಎರ್ತೇನ ದೆತ್ತೆ ಪತ್ತುನ ತುಳುವ ಪಾರ್ದನ ನಿಕುಲು ಮದತರ ನೆನಪೊಡನ್ನ ನೆನಪೊಡಕ್ಕ ಈ ತುಳುವ ನಾಡು ಪುಟು ಬಲತಿ ತುಳುವೇರ ನಿಕುಲು ಪನ್ಪಿನೆನ ಮದತರ ಪೊತ್ತು ನಂದಲ ದೆದುರುಡು ಮೋನೆಗೆ ಉರಿವು ಅರದಲ ಪಾಡುನ ಆ ಗಲಿಗಡೆ ದೈವದ ಒಟ್ಟು ಬಲಕೆ ರೀತಿ ನೀತಿದ ಕಟ್ಟೆನ ತನ್ನ ತಾಂಗ ತರ್ಕದಿನ ಕಂಠ ಸಿರಿಡ್ದು ಪಿದಾಡುನ ಬೀರ ಸಂದಿದ ರಾಗ ನಿಕುಲು ಮದತರ ನೆನಪೊಡನ್ನ ನೆನಪೊಡಕ್ಕ ಈ ತುಳುವ ನಾಡು ಪುಟ್ಟು ಬಲತಿನ ತುಳುವೇರ ನಿಕುಲು ಪನ್ಪಿನೆನ ಮದತರ
ತೂಂಗು ತೊಟ್ಟೆಳ್ಳು ಜೆತ್ತು ಬುಲಿಪನಗ ಅಪ್ಪ ಒಯ್ತೊಂದುತ್ತಿನ ಸತ್ಯದ ಸಿರಿನ ರಾಗ ನಿದ್ರೆ ಬರಂದ ಕಣ್ಣು ಬಲಿಪಾನಗ ಅಮ್ಮೆರ್ನ ಜಕ್ಕೆಳ್ಳು ಕೇಂದಿನ ಬ್ರಹ್ಮ ಬೈದೆರ್ಲನ ಸಂದಿದ ರಾಗ ಇನಿಕಾನಗ ನಿಕುಲು ಮದತರ ನೆನಪಡನ್ನ ನೆನಪಡಕ್ಕ ಈ ತುಳುವ ನಾಡಿಡು ಪುಟ್ಟು ಬಲತಿ ತುಳುವೇರ ನಿಕುಲು ಪನ್ಪಿನೆನೆ ಮದತರ ಉರತ ಕಂಡೊಡು ಪೊರಿ ಕಟ್ಟದ ಕಾಲ ಬಲ್ಲನು ಮಾತಾನಗ ಉರಬಡುಟು ಮೆಲ್ಲನೆ ತಟದು ಬುಟುದು ದೇರ್ನಗ ಕಂಡ ಒರ್ಬಡಿ ಒರ್ಲೊರ್ದು ಇರ್ಲ ಆ ನಗ ಕಲಂಕ ನೀರು ತಲಕ ಮಲಕ ಆವೊಂದುಪ್ಪು ನಗ ಬೆನ್ನಿದಾಯನ ಬಾಯ್ಡು ಬೈದಿನ ಉರಲ ಸಂದಿದ ರಾಗ ಇನಿಕಾನಗ ನಿಕುಲು ಮದತರ ನೆನಪಡನ್ನ ನೆನಪಡಕ್ಕ ಈ ತುಳು ನಾಡಿಡು ಪುಟಬಲತಿ ತುಳುವೇರ ನಿಕುಲು ಪನ್ಪಿನೆನು ಮದತರ ಅಂತರ್ಜಾಲ ಅಳಿಯಂದಿನ ಮೂಲ ಕೇಂದ್ರ ತೆರಿಲ ಅನುಭವಡು ಬೆನ್ಲ ತುಳು ನಿನ್ನ ನಾಡಿ ತುಳು ಬರ್ಲ ಬಾಡಿ ಈ ಒಂದು ದಿನ ಅಡಿ ಅವು ಎಣೆದಾಂತಿನ ಗರಡಿ ಇಂಗ್ಲಿಷ್ ಹಿಂದಿ ಉರ್ದು ಮಲಯಾಳಿ ತಮಿಳು ತೆಲುಗು ಹೂವ ಭಾಷೆನೆ ಕಲ್ತದು ಓಲಾ ಪೋಪಿನ ಓ ಜೀವ ಓಲು ಪೋಯಡಲ ಉರಿಪೆರೆ ಮದಪಡ ನಿನ್ನ ಅಪ್ಪೆ ಜಗ್ಗೆಲ್ಲ ಕಾವ ತುಳು ಉರಿಪು ಬಾಲೆ ತುಳು ಕಲ್ಪು ಬಾಲೆ ಬಂದುಲ ಜೋರಾದ ಬಲ್ಲೆ ಜೈ ತುಳುನಾಡು. राजराजेश्वरी गौरी शंकरी पुरलेश्वरी शुभ सुप्रभात इरगम्म श्रीदेवी पार्वती राजराजेश्वरी गौरी शंकरी पुरलेश्वरी शुभ सुप्रभात इरगम्म श्रीदेवी पार्वती ಈ ಪುಲ್ಯ ಕಾಂಡೆನೆ ಈರೆಗ ಶುಭ ಸುಪ್ರಭಾತ ಲಕ್ಕಲೆ ಪುರಲೇಶ್ವರಿ ಈ ಲೋಕದ ಉದ್ಧಾರಗು ಬಿದೆ ಗುಮೆಸುಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಗುಮೆಸುಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಬಿದೆ ಗುಮೆಸುಂದು ಕಮ್ಮೆನ ಪಸಿರಂಗ ಊರೂರ್ ಮೇಡೆನನ ಗುಮೆಸುಂದು ಕಮ್ಮೆನ ಪಸಿರಂಗ ಊರೂರ್ ಮೇಡೆನನ
ಬಿದೆ ಗುಮೆ ಸೊಂದು ಕಮ್ಮೆನ ಪಸಿರಂಗ ಊರೊರ್ ಮೇದೆನನ ಗುಮೆ ಸೊಂದು ಕಮ್ಮೆನ ಪಸಿರಂಗ ಊರೊರ್ ಮೇದೆನನ പോയി സേറുന്നിലെ പറവയില് കണ്ടോത കൈ കൊയ്യറ പോയി കത്തി മുട്ടാളെ പത്തി മാപ്പെല്ല കൈ കുമ്പെറ പോയി ಸುದ್ದಿ ಕೊಯ್ಯರ പോയി ಸೇರುಲ್ಲೆ ಪರವೈಲೆ ಕಂಡೋದ ಕೈ ಕೊಯ್ಯರ പോയി ಕೊರಿಯೇರು ಹಳೆಯಂಗಡಿ ಜವನೀರು ಕಂಡೈದಿ ಅಡತೇರು ಪಾಣೇರದ ಪೂವಣ್ಣೆ ಪುಣಿ ಕಟ್ಟದು ಕೊರಿಯೇರು ಮಾಣಿದ ಮಾಯಿಲಣ್ಣೆ ಪುಣಿ ಮೆತ್ತದು ಕೊರಿಯೇರು ಪಾತೂರ್ದ ಬಾಲಣ್ಣೆ ಪುಂಡಿ ಬಾರು ಬಿತ್ತೇರು ಕಾರಿಂಜದ ಕಾರ್ಯಪಣ್ಣೆ ಮುರುಗುತ್ತ ತೊಂದಿತ್ತೇರು ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬೆರ போய்
ಕಡಲ ಮಗೆ ಕಡಲ ಮಗೆ ಕಡಲ ಮಗೆ ಕಡಲ ಮಗೆ ಕಡಲ ಮಗೆ கடலுத மகானுக்கு உடாலுத சொல் மெலு மூடாயுத வானொடு மூடியே சூரியல கடலுத மகானுக்கு உடாலுத சொல் மெலு மூடாயுத வானொடு மூடியே சூரியல கசபுக்கு போல் பாயே வாழ்வெடுத்தல் பாயே கசபுக்கு போல் பாயே வாழ்வெடுத்தல் பாயே ಜೀವ ಕೊರ್ಪಿ ಕರ್ಣೇಯನಾ கடலப்பே ಮಗೆ ಬರ್ತನಾ ಮೋಕ್ಯದ ಸೆಲೆಯಾದೆ ಬದುಕದ ಕಣ್ಣಾಯೆ ಮೋಕ್ಯದ ಸೆಲೆಯಾದೆ ಬದುಕದ ಕಣ್ಣಾಯೆ ಜೀವ ಕೊರ್ಪಿ ಕರ್ಣೇಯನಾ கடலப்பே ಮಗೆ ಬರ್ತನಾ ಸಿಂಗಾರ ಸಿರಿಗಂಧೆಯೇ ಎಲ್ಲನ್ನೇ ತುಳುನಾಡ ಬಂಗಾಳಿ கடலுத மகானுக்கு உடாலுத சொல் மெலு மூடாயுத வானொடு மூடியே சூரியலா కోటికెరె తయారవునుల్లేరే మణిగుత్తు ఎస్వి బాబు రాజేంద్ర సింగర్ నేర్లు చెన్నై ಕೆರೆ ತಯಾರವುನುಲ್ಲೇರೆ ತೋಡಾರು ಅರುಣ್ ರೈಟ್ నేರ್ಲು ಅಣ್ಣ ಒಂದ ಜಲ್ದಿ ಬಲ್ಪಡು ಸುಮಾರು ಜನ ಅಂಚಿ ತೂತುದು ನಾಲಿಯಕಲ್ನ ಈಮೇಗೆ ತಿರ್ಗಾಡು ಸುಮಾರು ಕಷ್ಟ ಉಂಟು ಆ ಪರಿಸ್ಥಿತಿ ಉಳ್ಳೇರೆ ಎರ್ಲಿನ ಗಂತುಡು ಪೊರ್ಲು ಉಂತಾವು ಆತ ಪೊರ್ತಾನಗೆ ಎರ್ಲು ನಾಲ್ಲ ಲಕ್ಕೊಂದು ಬರಪಿನ ಪೊರ್ಲು ತುಲಿ ಬಲ್ಲದ ಮಲ್ಲೇರ್ಲಿನ ಯಜಮಾನರನ್ನ ಗುಲ್ದಯದಿ ಗಮನಿಸೋಡನ್ನ ಬಲ್ಲದ ಮಲ್ಲೇರ್ಲಿನ ಸುರೂತ್ತ ಸಾಲಿ ಕೊಳಚೂರು ಕುಂಡಟ್ಟು ಸುಕುಮಾರ ಶೆಟ್ಟಿ ಕೋಟಿ ಕರೆಕ್ಟ್ ಚೆನ್ನೈ ಕರೆಕ್ಟಿ ಕಾರ್ಕಳ ಜೀವನ ಸದ್ಯತೆ ನಾನಿಗಳು ಐನಾತ್ ಬೇಗ ಬಿಡೋಡನ್ನ ಅಲ್ಲೇ ಗುರ್ತಿರಿ ಬಲ್ಲು ಕಾಯಿ ಪುಲ್ಲಂಬೆ ಮಂಜಟಿ ಮುಟ್ಟ ಗಿಡ ಪುಲ್ಲಂಬೆ ಕೆಸರದ ಕಂಡೊಡು ಬೇನೆನು ಮದ ಪುಲ್ಲಂಬೆ కొమ్ముదర బ్యాండ్ ధర బోలరిగే చైదరగే బుడ్పున బోర్తాండు బొట్టులగే ఉరి పుల్లగే ఒరి పుల్లే కంబుళ్ళను ఒరి పుల్లే గిడ పుల్లే ఎరుపుల్లెను గిడ పుల్లే ఒరి పుల్లే కంబుళ్ళను ఒరి పుల్లే గిడ పుల్లే ఎరుపుల్లెను గిడ పుల్లే తుళ్ళడ కంబులా
சொல்லி பூவே போண்டுள்ளாயா ಹೊಸ குரலு புலே புலேயா ತಂದಾನ ತಂದಾನ ತಾನಿ ತಂದಾನ 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 ತಾನಿ ತಂದಾನ 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 ತಾನಿ ತಂದಾನ 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 ತಾನಿ ತಂದಾನ ಬಲಿಪೋದು ಕಲಿಬತ್ತಿ ತುಳುವ ತುಡರ ಪರ್ಬಯೇ ತುಳುವ ತುಡರ ಪರ್ಬಯೇ ತುಳುವ ತುಡರ ಪರ್ಬಯೇ பொட்டு கட்டி பொடி பஜிலு கௌஜி கர்த்த விருதையே கௌஜி கர்த்த விருதையே கௌஜி கர்த்த விருதையே பல 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 ಬಲಿಯೇಂದ್ರ ಬಲಿಲೆಪ್ಪು ಪರ್ಬಯೇ ವಾಮನೇಮ ಧರ್ಮ ಕರ್ಮ ಮಲ್ತಿ ತುಳುವ ಅರಸುಯೇ ವಾಮನೇಮ ಧರ್ಮ ಕರ್ಮ ಮಲ್ತಿ ತುಳುವ ಅರಸುಯೇ ತಂದಾನ 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 ತಾನಿ ತಂದಾನ 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 ತಾನಿ ತಂದಾನ పులికనల బలికొనుల వామన నేమయే పులికనల బలికొనుల వామన నేమయే ಮೂಜಿ ಮುಟ್ಟು ಮೂಜಿಗೆ ನಗೆನ ಲತ್ತಿಗೊಬ್ಬುಯೇ ಮೂಜಿ ಮುಟ್ಟು ಮೂಜಿಗೆ ನಗೆನ ಲತ್ತಿಗೊಬ್ಬುಯೇ ತಂದಾನ 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 ತಾನಿ ತಂದಾನ 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 ತಾನಿ ತಂದಾನ பொருளு பொருளு ತುಳುನಾಡು ಅಸಾರ ಎಸಳದ ತಾಮರ ನಮ್ಮ ಭಾಷೆ ಪೊರ್ಲುಡು பொருளு பொருளு ತುಳುನಾಡು ಅರಸಾರ ಎಸಳದ ತಾಮರ ನಮ್ಮ ಭಾಷೆ ಕೆದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ ಕನ್ನಡ ಲೋಕೋನು ತುಪಿನ ಆನೆದ ಮೋನೆದ ನಮದೇವೇರು ಆನೆದ ಕನ್ನಡ ಲೋಕೋನು ತುಪಿನ ಆನೆದ ಮೋನೆದ ನಮದೇವೇರು ಆರೆ ಪಾದೋಗೆ ಕೈ ಮುಗಿಲೆಣ್ಣ ಆರೆ ಪಾದೋಗೆ ಕೈ ಮುಗಿಲೆಣ್ಣ ಆನೆದ ಕನ್ನಡ ಲೋಕೋನು ತೂಪಿನ ಆನೆದ ಮೋನೆದ ನಮದೇವೇರು ಆರೆ ಪಾದೋಗೆ ಕೈ ಮುಗಿಲಣ್ಣ ಆರೆ ಪಾದೋಗೆ ಕೈ ಮುಗಿಲಣ್ಣ
ಕಷ್ಟನು ಕಳೆವುನ ಗಣಪತಿಲ ಸಚ್ಚೋಡು ಧರ್ಮೋಡು ನಡಪಿನ ಭಕ್ತರೆ ಕಷ್ಟನು ಕಳೆವುನ ಗಣಪತಿಲ ಆರೆ ಪಾದೋಗೆ ಕೈ ಮುಗಿಲಣ್ಣ ಆರೆ ಪಾದೋಗೆ ಕೈ ಮುಗಿಲಣ್ಣ ಕಂಡು ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಅಣ್ಣೆ ಪಂಪೆ ಕೆಳ್ಳೆ ಮತ್ಸ್ಯ ದೇವರತ್ತಗ ಕಣ್ಬುಡುದು ನಿರ್ದುಲಯಿ ಇತ್ತಿನೇರ್ಗ ಅಣ್ಣೆ ಪಂಪೆ ಕೆಳ್ಳೆ ನಾಡು ಭಾರತದ ಸ್ವಾತಂತ್ರ್ಯಗಳ ಲೆಕ್ಕದಾಂತಿನಾಥ ಕಾಣಿಕೆ ಕೊನ್ನಂಚಿನ ಪುಣ್ಯನಾಡು. ಈ ತುಳುನಾಡದ ಮಗಳು ವೀರ ವನಿತೆ ಹಬ್ಬಕ್ಕ ಭಾರತದ ಸ್ವಾತಂತ್ರ್ಯಗೂ ಕಾದನ ಸುರೂತ ಧೀರೆ ಪಂಪಿನ ಪೆರ್ಮೆದ ವಿಷಯ. ಈ ಉಳ್ಳಾಲದ ಅಭಯರಾಣಿ ಹಬ್ಬಕ್ಕೂ ರಂಗರೂಪಕದ ಮೂಲಕ ಮೋಕೆಡ್ ಇತ್ತೆ ಎದುಕೊಂದೊಲ್ಲ. ಗಟ್ಟಿ ತಂಕೋದ ಬಣ್ಣು ಓ ಬೇರೆ ಪಾಟೆ ಓ ಬೇರೆ ಪಾಟೆ ಓ ಬೇರೆ ಪಾಟೆ ಲೇ 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 ಪಾಟೆ ಲೇ 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 ಪಾಟೆ ಲೇ 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 ಪಾಟೆ ತುಳುನಾಡು ನಾಳಿನ ಬೀರದಿ ಅಪ್ಪಕ್ಕ ತುಳುವೆರು ತೂಯಿನ ಬಿರ್ಸದಿ ಅಪ್ಪಕ್ಕ ತುಳುನಾಡು ನಾಳಿನ ಬೀರದಿ ತುಳುವೆರು ತೂಯಿನ ಬಿರ್ಸದಿ ಉಳ್ಳಾಲದರಸಿ ಹಬ್ಬಕ್ಕ ಚೌಟೆರೆ ರಾಣಿ ಹಬ್ಬಕ್ಕ ಉಳ್ಳಾಲದರಸಿ ಹಬ್ಬಕ್ಕ ಚೌಟೆರೆ ರಾಣಿ ಹಬ್ಬಕ್ಕ ಪೆರ್ಮೆದ ಪೊಣ್ಣು ಹಬ್ಬಕ್ಕ ಕರುಣೆದ ಕಣ್ಣು ಹಬ್ಬಕ್ಕ ಪೆರ್ಮೆದ ಪೊಣ್ಣು ಹಬ್ಬಕ್ಕ ಕರುಣೆದ ಕಣ್ಣು ಹಬ್ಬಕ್ಕ ಧೀಂ ಕಾನನನ
ಧೀರೇನ ಧಿರದೀಂ ತಾನನನ ಧೀರೇನ ಧೀಂ ತಾನನನ ಧೀರೇನ ಧೀಂ ತಾನನನ ಧೀರೇನ ಧೀಂ ತಾನನನ ಧೀರೇನ ಧಿರದೀಂ ತಾನನನ ಧೀರೇನ ಊರ್ದವೂರಾಳ್ವೆ ಲಕ್ಷ್ಮಪ್ಪೆರೆನ ಉಡಲದ ರಾಣಿ ಅಪ್ಪಕ್ಕ ಊರ್ದವೂರಾಳ್ವೆ ಲಕ್ಷ್ಮಪ್ಪೆರೆನ ಉಡಲದ ರಾಣಿ ಅಪ್ಪಕ್ಕ ಧೀಂ ತಾನನನ ಧೀರೇನ ಧೀಂ ತಾನನನ ಧೀರೇನ ಧೀಂ ತಾನನನ ಧೀರೇನ ಧಿರದೀಂ ತಾನನನ ಧೀರೇನ ಕುಟ್ಲದ ಬೆದ್ರದ ಎಡ್ಡೆ ಪುಗಾದ ಬುಡಂದೆ ಬೆಂದಿನ ಅಪ್ಪಕ್ಕ ಕುಟ್ಲದ ಬೆದ್ರದ ಎಡ್ಡೆ ಪುಗಾದ ಬುಡಂದೆ ಬೆಂದಿನ ಅಪ್ಪಕ್ಕ ಧೀಂ ತಾನನನ ಧೀರೇನ ಧೀಂ ತಾನನನ ಧೀರೇನ ಧೀಂ ತಾನನನ ಧೀರೇನ ಧಿರದೀಂ ತಾನನನ ಧೀರೇನ ಓಹೋಯ್ 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 ಕೆಚ್ಚೆರೆ ಬತ್ತಿರಿ ಓಹೋಯ್ ಓಹೋಯ್ ಚೆರೆ ಬತ್ತಿರಿ ಓಹೋಯ್ ಓಹೋಯ್ ಚೆರೆ ಬತ್ತಿರಿ ಓಹೋಯ್ ಓಹೋಯ್ ಚೆರೆ ಬತ್ತಿರಿ ಓಹೋಯ್ ಓವೆಡ್ದು ಕಲ್ಲಿಕೋಟೆ ಕಡಲದ ಕರೆ ಬರಿದು ತೀರಸಾರ ಪಂಡೊಂದು ಕೆಚ್ಚೆರು ಬತ್ತೆರು ಕೆಚ್ಚೆರೆ ಬತ್ತಿರಿ ಕೆಚ್ಚೆರೆ ಬತ್ತಿರಿ ಓವೆಡ್ದು ಕಲ್ಲಿಕೋಟೆ ಕಡಲದ ಕರೆ ಬರಿದು ತೀರಸಾರ ಪಂಡೊಂದು ಕೆಚ್ಚೆರು ಬತ್ತೆರು ಕೆಚ್ಚೆರೆ ಬತ್ತಿರಿ ಕೆಚ್ಚೆರೆ ಬತ್ತಿರಿ ಏ ಪಾರ ಬೋಡುಂದು ಕಪ್ಪಲು ಕಂತೆರು ಕಪ್ಪದ ಆಸೆಡು ಕಪ್ಪು ಮನಸ್ಸು ತೋಜಾಯೇರು ಏ ಪಾರ ಬೋಡುಂದು ಕಪ್ಪಲು ಕಂತೆರು ಕಪ್ಪದ ಆಸೆಡು ಕಪ್ಪು ಮನಸ್ಸು ತೋಜಾಯೇರು ಈ ಮಣ್ಣು ತುಳುವೇರ್ನ ಈ ಮಣ್ಣು ತುಳುವೇರ್ನ ಪೋರ್ಚುಗೀಸರೆ ಕೆನ್ನೆ ಈ ಮಣ್ಣು ತುಳುವೇರ್ನ ಪೋರ್ಚುಗೀಸರೆ ಕೆನ್ನೆ ಪೊಲಪಿರ 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 ಈ ಚಿಂದ ಪೆಟ್ಟು ತಪ್ಪಂದು ಕತ್ತಿಗೆ ತರೆ ಕೊರ್ಲೆ ಪೊಲಪಿರ ಈ ಚಿಂದ ಪೆಟ್ಟು ತಪ್ಪಂದು ಕತ್ತಿಗೆ ತರೆ ಕೊರ್ಲೆ Abaka. I felt very happy by seeing this beautiful city Ullala. ಈ ಉಳ್ಳಾಲಾಡು ಎಂಕಲೆಗೆ ಬೇತೆ ದಾಲ ಬುರ್ಚಿ ಕೋಟೆ ಕಟ್ಟಾಯರ ಇಂಜೀತ್ ಜಾಗ ಬೊಕ್ಕ ಕಪ್ಪ ಕಪ್ಪ ಬೋಡು ಅಬ್ಬಕ ಬೇರೊಗು ಬತ್ತದು ಎಂಕುಲು ಪಾಡುನ ಮಡೆ ತಿನ್ಪಿನ ನಿಕ್ಲೆಗ್ ದಾಯೆ ಕಪ್ಪ ಕೊರಡೋ ಏ ತಾಂಡಲ ಎಂಕುಲು ದತ್ತಿನ ಮಡೆ ತಿನ್ಪಿನಕ್ಲು ನಿಕ್ಲು ಹೂ ಇಸ್ ದಿಸ್ ಐ ಸೇ ರಾಣಿಡು ಪಾತೆರು ನಾಗ ಈ ಏರು ಪಾತೆರು ನೀಯ ಕಾಂಡಾನಿ ಬುಡುತು ಬತ್ತನಾಲೆಗ್ ನಿನ್ನ ಧೈರ್ಯನ ಏಯ್ ನಾಯಿ ಮುಚ್ಚುಬಾಯ್ ಕುಡಲದ ಅರಸೆ ಲಕ್ಷ್ಮಪ್ಪ ಬಂಗರ ಸೆರೆ ನಿಕ್ಲೆಂಚಿನ ನಾಯಿಲೆಗ್ ಕಪ್ಪ ಕೊರ್ನಗ ಐನು ಒಪ್ಪಂದೆ ಈ ಎಂಕ್ಲಿನ ಅಪ್ಪೆ ಅಬ್ಬಕ್ಕ ದೇವಿ ಇಡಿಯ ಕುಡ್ಲನೆ ಬುಡುದು ಬತ್ತಿರು ದಾದಾ ಅಪ್ಪೆ ಐ ಮೀನ್ ಮದರ್ ಕಾಂಡಾನಿ ಬುಡುತು ಬತ್ತಿನ ಈ ಪೊಂಜವುಗು ಏ ತೊಂಜಿ ಮಾನ ಮರ್ಯಾದೆ ಏ ವೈಸರಾಯ್ ಎಂಕ್ಲೆನ ತುಳುನಾಡದ ಪೊಂಜೋಲು ನಿಗಲೇಡ್ದ ಮಾನ ಮರ್ವಾದ ಕಲ್ಪಡೊಂದಿಜ್ಜಿ ಅರೆ ಬರೆ ಕುಂಟು ಬಾಡಾದು ಮೂಕು ಮುಟ್ಟ ಬರ್ಬಾದು ನಲಿಪಾವರತ ನಾಚಿಗೆಟ್ಟುನ ಜಾತಿಲು ಒಂಜಿ ನೆಂಪುದಿ ಮೊನ್ಲೆ ಈ ತುಳುನಾಡದ ಪೊಂಜೋಲು ಸರಿ ಇತ್ತುಂಡ ಇಲ್ಲು ಉದುಪಾವೆರು ತತ್ತುಂಟ ಇಡಿಯ ಇಲ್ಲೇ ಪತ್ತಾವೆರು Abaka, I'm not understanding what you are speaking now. I don't want your any speech or advice. I want only kappa, panda. Yankalag board I know only kappa. ಕಪ್ಪಲ ಅತ್ತು
ಒಟ್ಟೆ ತಿಪ್ಪಿಲ ಅತ್ತು ಪೋಲೆ ನಡಪುಲೆ ಅಬ್ಬಕ್ಕ ಆಯೆ ಜಾಸ್ತಿ ಪಾಥೆರೊಂದುಲ್ಲೆ ಇತ್ತೆ ಯಾನೇ ಪಾತೆರುವೆ ನಿಖಲೆನ್ಸಿನ ನಾಯಿಲೇಗು ಯಾನು ಕಪ್ಪಲ ಕೊರೆಯೇ ಕೋಟೆ ಕಟ್ಟಿಯರ ಜಾಗಲ ಕೊರೆಯೇ ಬತ್ತಿನ ಸಾದಿಗು ಸುಂಕ ಇಜ್ಜಾಂತೆ ಪೋಲೆ ನಡಪುಲೆ ಅಬ್ಬಕ್ಕ ಟೂ ಮಚ್ ಇಸ್ ಟೂ ಬ್ಯಾಡ್ ಯು ಆರ್ ಸ್ಪೀಕಿಂಗ್ ಟೂ ಮಚ್ ಅಬ್ಬಕ್ಕ ನೆಂಪೊದೀವನು ನಿನ್ನ ಈ ಅಹಂಕಾರಗೂ ಈ ಬೆಲೆ ಕಟ್ಟಡವು ಏರಲ್ ಇಡೀ ಉಳ್ಳಾಲನು ಅಟಾಕ ಮಾಲ್ಪೊಲೆ ಉಳ್ಳಾಲದ ಕೋಟೆಗೆ ತೂಕೋಲ್ಲೆ ಪೋಲೆ ಓ ಎನ್ನ ಉಲ್ಲಾಲ್ತ ಬಂಧು ಬಾಂಧವರೇ ಜಾತಿ ಮತ ಧರ್ಮ ಬುಡುತು ಮಾಂತೆಲ್ಲ ಒಂಜಾಲೆ ಪೋಲೆ ಆ ಪೋರ್ಚುಗೀಸನ ಹಡಗು ತೂಕೊರ್ಲೆ ಈ ಉಲ್ಲಾಲನು ಒರಿಪಾಲೆ ಪೋಲೆ ಒಂಜಾಲೆ ಹೇ ಸೋಮನಾಥ ಕೈ ಮುಗಿದು ನಟ್ಟೊಂದುಲ್ಲೆ ಈ ಉಲ್ಲಾಲದ ಮರಿವಾದೆನು ಒರಿಪಾಲ ಬಯಕಿನ ಚಂದಯ್ಯ ಬೀಜಿನ ಬಲಕೆಂಚನ ದಿಕ್ಕುಲೆ ಬೂಡೆ ಪೊಣ್ಣು ಪಿಲಿ ಗಡ್ಸದ ಪುಂಜುಲೆ ಮಲ್ಲಪಲಿ ಪುಂಜೋಲೆ ಮಲ್ಲಪಲಿ ಮಡಿ ಪರಶುರಾಮನ ಕುಡರಿಗು ಬುಟ್ಟಿನ ತುಳುನಾಡು ಐಸಿರ ದಿಂಜಿ ದುಂಡುಯೇ ಪರಶುರಾಮನ ಕುಡರಿಗು ಬುಟ್ಟಿನ ತುಳುನಾಡು ಐಸಿರ ದಿಂಜಿ ದುಂಡುಯೇ ಕಾರ್ಣಿಕ ದಿಂಜಿನ ಈ ನಾಡು ದೈವಲೆ ಉಂಟಿನ ಈ ಬೂಡು ಕಾರ್ಣಿಕ ದಿಂಜಿನ ಈ ನಾಡು ದೈವಲೆ ಉಂಟಿನ ಈ ಬೂಡು ಜಾತ್ರೆ ಬಂಡಿಲ ಕೋಲ ಕಂಬುಲ ನಾಗ ತಂಬಿಲ ಪರಶುರಾಮನ ಕುಡರಿಗು ಪುಟ್ಟಿನ ತುಳುನಾಡು ಐಸಿರ ದಿಂಜಿ ದುಂಡುಯೇ ಪರಶುರಾಮನ ಕುಡರಿಗು ಪುಟ್ಟಿನ ತುಳುನಾಡು ಐಸಿರ ದಿಂಜಿ ದುಂಡುಯೇ
ॐ जय जगदीश हरे स्वामी सत्य साई हरे भक्तजना संरक्षक भक्तजना संरक्षक भक्ति महेश्वर ॐ जय जगदीश हरे शशिवदना श्रीकरा सर्वा प्राणपते स्वामी सर्वा प्राणपते आश्रित कल्पलतिका आश्रित कल्पलतिका आपद्बान्धवा ॐ जय जगदीश हरे मातपिता गुरुदैवं मर्यन्तयो नीवे स्वामी मर्यन्तयो नीवे नाद ब्रह्म जगन्नाथ नाद ब्रह्म जगन्नाथ नागेन्द्राशयन ॐ जय जगदीश हरे ओंकार रूप ओजस्वी ओ साई महादेवा सत्य साई महादेवा मंगल हारति अंदुको मंगल हारति अंदुको मंदर गिरिधारी ओम जय जगदीश हरे नारायण नारायण ओम सत्यनारायण नारायण नारायण ओम नारायण नारायण ओम सत्यनारायण नारायण ओम सत्यनारायण नारायण ओम जय सद्गुरुदेवा नारायण नारायण ओम सत्यनारायण नारायण नारायण ओम नारायण नारायण ओम सत्यनारायण नारायण ओम सत्यनारायण नारायण ओम जय सद्गुरुदेवा नारायण नारायण ओम सत्यनारायण नारायण नारायण ओम नारायण नारायण ओम सत्यनारायण नारायण ओम सत्यनारायण नारायण ओम जय सद्गुरुदेवा शांति 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 लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु शांति 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 ಸರ್ಕಾರದ ನಿಯಮಾವಳಿಯ ಪ್ರಕಾರ ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿದೆ. ಅದಕ್ಕೋಸ್ಕರ ಇವತ್ತಿನ ಲಕ್ಕಿ ಡಿಪ್ ಡ್ರಾವನ್ನು ದಿನಾಂಕ 4/1/2026 ನಡೆಸಿ ಫಲಿತಾಂಶವನ್ನು 6/1/26 ದಿನಪತ್ರಿಕೆಗಳಲ್ಲಿ ಪ್ರಕಟಿಸಲಾಗುವುದು. ದಯವಿಟ್ಟು ಸಹಕರಿಸಿ. यं वैदिका मन्त्रदृशपुराणाः इन्द्रं यमं मातरिश्वाणमाहु वेदान्तिनो निर्वचनीयमेकं यं ब्रह्मशब्देन विनिर्दिशन्ति शैवायमीशं शिव इत्यवोचन् यं वैष्णवा विष्णुरिति स्तुवन्ति बुद्धस्तथा निति बौद्धजैनाः सश्रीयकालेति च सिक्खसन्तः शास्त्रेति केचित् कतिचित् कुमाराः स्वामेति मातेति पितेति भक्त्या यं प्रार्थयन्ते जगदीशितारं सा एक एव प्रभुरद्वितीयः
disperse. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ